ದೀಕ್ಷಾ ಕಾರ್ಯಕ್ರಮ. ಲಿಂಗ ದೀಕ್ಷಾ ಕಾರ್ಯಕ್ರಮ. ಅಜ್ಜಿ ಕೂತ್ಕೊಡಿ ಮ್ಯಾಮ್. ಲಿಂಗ ದೀಕ್ಷಾ ಕಾರ್ಯಕ್ರಮ ಬಟ್ಟೆ ಮಾತಾಡ್ಬೇಡ್ರಿ. ನಾನು ಜೋಡಿ ಅಟ್ಟೆ ಮಾತಾಡ್ರಿ. ನೀವು ಒಟ್ಟರು ಮಾತಾಡ್ರಿ, ಆದ್ರೆ ನಾನು ಜೋಡಿ ಮಾತಾಡ್ರಿ. ನೀವು ಮಾತಾಡಕ್ ಕಲ್ಬಿಟ್ರಿ ಅಂದ್ರೆ ನನಗೆ ಕಷ್ಟ ಆಗಿಬಿಡುತ್ತೆ. ಈಗ ಲಿಂಗ ದೀಕ್ಷೆ ಕಾರ್ಯಕ್ರಮ. ದೀಕ್ಷೆ ಅಂತಂದ್ರೆ ಏನಂದ್ರೆ ದೀಕ್ಷೆ ಅಂದ್ರೆ ಏನು? ತಿಳುವಳಿಕೆ. ದೀಯತೆ ಜ್ಞಾನ ಸಂಬಂಧ, ಕ್ಷೀಯತೆ ಮಲತ್ರಯ ನಾಶನಂ. ಜ್ಞಾನದ ಜೊತೆ ಸಂಬಂಧ ಮಾಡೋದು ಅಂದ್ರೆ ತಿಳುವಳಿಕೆಯನ್ನು ಪಡೆಯುವುದು, ನಮ್ಮಲ್ಲಿ ಇರುವಂಥ ಅಜ್ಞಾನಗಳನ್ನ ಕಳ್ಕೊಳ್ಳೋದು. ಹೌದಲ್ರಿ? ಆ ರೊಟ್ಟಿ ಮಾಡಕ್ ಬರ್ತೈತಿ ಬರೋಲ್ಲ. ಇದು ನೀವು ಮೋಟರ್ ಸೈಕಲ್ ಬರ್ತೈತಿ? ಮೋಟರ್ ಸೈಕಲ್ ಹೊಡಕ್ ಬರ್ತೈತಿ? ಬರ್ದು ನಾ ಕಲಿಬೇಕು. ಹೌದಲ್ಲ? ಸದಾ ನಮ್ಮವ್ವ ಕಡುಬು ಮಾಡ್ತಾವ, ಹೋಳಿಗೆ ಮಾಡ್ತಾವ. ಅವಿನ ಹೋಳಿಗೆ ಮಾಡಕ್ ಬರ್ತೈತಿ? ಬರೋಲ್ಲ. ಯಾಕಾದ್ರೆ ದೀಕ್ಷೆ ನಿನಗೆ ಆಗಿಲ್ಲ. ಅವಾಗ ದೀಕ್ಷೆ ಆಗೈತಿ. ಅವ್ರು ಅವ್ವ ಅತ್ತಿ ಎಲ್ಲ ಕಲಿಸ್ಯಾರ, ಅವ್ರು ದೀಕ್ಷೆ ಕೊಟ್ಟಾರ. ದೀಕ್ಷೆ ಅಂದ್ರೆ ಏನು? ತಿಳುವಳಿಕೆ. ಇಷ್ಟ ದೀಕ್ಷೆ ಭಾಳ ಬದಲಾಕೋಡು. ದೀಕ್ಷೆ ಅಂದ್ರೆ ತಿಳುವಳಿಕೆ. ಇವಾಗ ಇದು ರೊಟ್ಟಿ ಮಾಡಕ್ ಬರೋದಿಲ್ಲ, ಹೆಂಗೆ ಮಾಡ್ಬೇಕು ಏನಪ್ಪ ಅಂತ ಐತಿ ಅನ್ನೋದು ಒಂದು ಅಜ್ಞಾನ ಐತಿ. ಅವ್ವ ಏನು ಕಲಿಸ್ಕೊಟ್ಬಿಟ್ಟು ಬಿಟ್ಟು ಸಾಳ ಐತಿ, ಅದು ಗೊತ್ತಾಗಿರ್ತೈತಿ. ಅಂದ್ರೆ ಆ ಅಜ್ಞಾನ ಹೋಯ್ತು. ಮಲತ್ರಯಗಳು ನಾಶ, ಅದು ಜ್ಞಾನವನ್ನು ಸಂಬಂಧ ಮಾಡ್ಕೊಂಡಿವಿ. ಜ್ಞಾನ ಅಂದ್ರೆ ದೀಕ್ಷೆ ಅಂದ್ರೆ ಏನು? ತಿಳುವಳಿಕೆ. ಈಗ ಎದ್ರ ದೀಕ್ಷೆ ಆಗ್ಬೇಕೈತಿ ನಮಗೆ? ಲಿಂಗ ದೀಕ್ಷೆ ಅಂದ್ರೆ ನಾವು ಲಿಂಗಯ್ಯನ ಬಗ್ಗೆ ತಿಳ್ಕೊತೀವಿ. ಹೌದು, ಲಿಂಗ ದೀಕ್ಷೆ ಅಂದ್ರೆ ಲಿಂಗಯ್ಯನ ಬಗ್ಗೆ ತಿಳ್ಕೊತೀವಿ. ದೀಕ್ಷೆ ಒಳಗೆ 3 ಹಂತಗಳು. 3 ಹಂತಗಳು. 1ನೇ ಹಂತ ಅಂದ್ರೆ ವೇದಾ ದೀಕ್ಷೆ, ಅಲ್ಲೇ 2ನೇ ಹಂತ ಅಂದ್ರೆ ಕ್ರಿಯಾ ದೀಕ್ಷೆ, 3ನೇ ಹಂತ ಅಂದ್ರೆ ಮಂತ್ರ ದೀಕ್ಷೆ. ವೇದಾ ದೀಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ವೇದ ಅಂದ್ರೆ ತಿಳುವಳಿಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ವೇದಾ ದೀಕ್ಷೆ. ಆಮೇಲೆ ಕ್ರಿಯಾ ದೀಕ್ಷೆ ಅಂದ್ರೆ ಸದ್ಗುರುಗಳು ನಿಮ್ಗೆ ಇಷ್ಟಲಿಂಗ ಆಯತ ಸ್ವಾಯತ ಮಾಡಿಕೊಡ್ತಾರೆ. ಆಯತ ಸ್ವಾಯತ ಮಾಡಿಕೊಡ್ತೇವೆ, ಇದು ಕ್ರಿಯಾ ದೀಕ್ಷೆ. ಆಮೇಲೆ ಮಂತ್ರದ ಜೊತೆ ನಿಮ್ಮ ಸಂಬಂಧ, ಮಂತ್ರ ದೀಕ್ಷೆ. ಇವು 3 ಹಂತಗಳು. ಇವೇ 3 ಹಂತಗಳದಾಗ ಮತ್ತೆ ಚನ್ನಬಸವಣ್ಣವರು ಮತ್ತೆ ವಿಭಾಗ ಮಾಡ್ತಾರೆ. 21 ದೀಕ್ಷೆಗಳನ್ನು ಮಾಡ್ತಾರೆ. ಅಷ್ಟೆಲ್ಲ ದೀರ್ಘ ಎಲ್ಲ ಬೇಡ ನಮ್ಗೆ ತಿಳ್ಕೊಳಕ್ಕೆ. ನಮ್ಗೆ ಈ 3 ದೀಕ್ಷೆಗಳು ಸಾಕು. ವೇದಾ ದೀಕ್ಷೆ, ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ. ಇವು 3 ದೀಕ್ಷೆಗಳು ಸಾಕು. ಈಗ ಇಲ್ಲೆಲ್ಲರೂ ನೀವೆಲ್ಲರೂ ಏನು ಗೊತ್ತಿರಲ್ಲ. ನೀವೆಲ್ಲರೂ ಯಾರಪ್ಪ ಅಂದ್ರೆ ಈಗ ನೀವು ಭಕ್ತರು, ನಾವು ಗುರುಗಳು. ಹೌದಲ್ರಿ? ಈಗ ನಾನು ಹೆಂಗಪ್ಪ ಅಂದ್ರೆ ಜ್ಯೋತಿ ಇದ್ದಂಗೆ, ಇದು ಜ್ಯೋತಿ ಇದ್ದಂಗೆ ಇವಾಗ. ನೀವು ಎಲ್ಲ ದೀಪ್ ಇಲ್ಲಾರ್ದಂತ ಪಡತಿದ್ದಂಗೆ, ಎಲ್ಲ ಒಟ್ಟು ಸಜ್ಜಿದ್ದಂಗೆ. ಈಗ ನಾ ಎಲ್ಲ ತಿಳುವಳಿಕೆ ಏನು ಹೇಳ್ತೀನಿ ಇದನ್ನೆಲ್ಲ ನೀವು ಕಲ್ತ್ಕೊಂಡು ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರೆ ನೀವು ಏನಾಗ್ಬಿಡ್ತೀರಿ? ಜ್ಯೋತಿ ಆಗ್ಬಿಡ್ತೀರಿ. ಅವಾಗ ನೀವು ಭಕ್ತರಾಗೋದಿಲ್ಲ, ನೀವೇ ಗುರುಗಳಾಗ್ತೀರಿ. ಗುರು ಬೇರೆ ಭಕ್ತ ಬೇರೆ ಅನ್ನೋದು ಈ ಲಿಂಗಾಯತ ಒಳಗೆ. ಯಾಕಂದ್ರೆ ನಮ್ಮ ಇಲ್ಲಿ ಕಲಬುರ್ಗಿ ಶರಣ ಬಸವೇಶ್ವರ ಎರಡು ಫೋಟೋದ ನೋಡ್ರಿ, 2 ಫೋಟೋ 2 ಚಿತ್ರ. ಅಂದ್ರೆ ಒಂದು ಗುರುವಿಂದು ಒಂದು ಶಿಷ್ಯ. ಯಾವ ಗುರುವ ಯಾವ ಶಿಷ್ಯ ಜ್ಯೋತಿ ಮುಟ್ಟಿಂದ ಏನಾಗ್ಬಿಡ್ತಾರೆ? ಜ್ಯೋತಿನೇ ಆಗ್ಬಿಡ್ತಾರೆ. ಹೌದ್ರಿ? ಈ ಜ್ಯೋತಿಯನ್ನು ಇನ್ನೊಂದು ಬತ್ತಿ ಬಂದು ಮುಡ್ತಾರೆ, ಅದೇನಾಗ್ತದೆ? ಅದು ಜ್ಯೋತಿನೇ ಆಗ್ತದೆ. ಅದ್ರಾಗ ಇದು ಹಳಿ ಜ್ಯೋತಿ, ಇದು ಹೊಸ ಜ್ಯೋತಿ ಐತಿ ಏನು ಗೊತ್ತಿಲ್ಲ. ಹಂಗ ನಮ್ಮ ಲಿಂಗಾಯತ ಧರ್ಮ ವಿಶೇಷ ಏನಪ್ಪ ಅಂದ್ರೆ ಅಂಗದ ಮೇಲೆ ಲಿಂಗ ಉಳ್ಳವರೆಲ್ಲರೂ ಸರಿ ಸಮಾನರು. ಮತ್ತು ಬೇರೆ ಕಡೆ ಹೋದವ್ರಲ್ಲ, ನಾವು ಗುರುಗಳು, ನೀವೆಲ್ಲ ನಮ್ಮ ಶಿಷ್ಯ, ನಾವು ಹೇಳಿದ್ದೇವೆ ವರ್ಷಕ್ಕೊಮ್ಮೆ ನಮ್ಮ ಬೆಟ್ಟ ಕಾಣಿಕೆ ಕೊಡು, ಹಿಂಗೆಲ್ಲ ಹೇಳ್ತೇವೆ. ಹೌದು, ಆದ್ರೆ ನಮ್ಮ ಲಿಂಗಾಯತ ಒಳಗೆ ಇಲ್ಲ. ಅದಕ್ಕೆ ನಾ ಇದನ್ನ ಯಾಕೆ ಒತ್ತು ಮಾಡಿ ಹೇಳಕತ್ತೀನಿಪ್ಪ ಅಂದ್ರೆ, ನಾ ಹೇಳುವಂಥ ವಿಚಾರವನ್ನು ಸ್ವಲ್ಪ ತೆರೆ ಹಾಕೊಂಡ್ರಿ ಅಂದ್ರೆ ನೀವು ಮುಂದೆ ಇನ್ನೊಬ್ರಿಗೆ ದೀಕ್ಷೆ ಮಾಡಬೇಕು. ಗೊತ್ತಾಯ್ತಮ್ಮ? ಇನ್ನೊಬ್ರಿಗೆ ಯಾಕೆ ಲಿಂಗ ಇರೋದಿಲ್ಲ, ಯಾರೋ ಬಂದಿಟ್ಟು ಅವ್ರಿಗೆಲ್ಲ ಹಿಂಗೆಲ್ಲ ಸ್ವಲ್ಪ ಚಂದ ತಿಳಿಸಾಡಿ ಅವ್ರ ಲಿಂಗ ಹಾಕಬೇಕು. ಜ್ಯೋತಿ ಮುಟ್ಟಿ ಏನಾಗ್ತದ? ಜ್ಯೋತಿನೇ ಆಗ್ತೈತಿ. ಗುರು ಮುಟ್ಟಿ ಏನಾಗ್ತದ? ಗುರುನೇ ಆಗಿರುತ್ತೆ. ಗುರು ಮುಟ್ಟಿದ ಹೊಳೆ ಭಕ್ತರಾಗೋದಿಲ್ಲ, ಮತ್ತೆ ಮನುಷ್ಯರಾಗೋದಿಲ್ಲ. ಹೌದು, ಇದು ಶರೀರ ಎಂಥ ಶರೀರ ಐತಿ? ಇದು ಮಾಂಸಪಿಂಡ ಐತಿ. ಗುರುಗಳು ಮುಟ್ಟಿದ್ಮೇಲೆ ಮಂತ್ರಪಿಂಡ ಆಗಿಬಿಡುತ್ತೆ. ಇದು ಏನಾಗಿಬಿಡ್ತೈತಿ? ಮಾಂಸ ಶರೀರ ಆಗೋದಿಲ್ಲ, ಮಂತ್ರ ಶರೀರ ಆಗಿಬಿಡುತ್ತೆ. ಹಾಗೆ ಈ ಗುರುವಿನ ಶರೀರ, ಶಿಷ್ಯರ ಶರೀರ ಅನ್ನಂತ ಇಂಥ ಏನೋ ಬೇರೆ ಭಾವ ಬರೋದಿಲ್ಲ. ಲಿಂಗ ಅಂದ್ರೆ ಏನು ತಿಳ್ಕೊಬೇಕು? ನಮ್ಗೆ ಲಿಂಗದ ಬಗ್ಗೆ ತಿಳುವಳಿಕೆ ಆಗ್ಬೇಕೈತಿ. ಲಿಂಗ ಅಂದ್ರೆ ಏನಪ್ಪ ಅಂತಂದ್ರೆ, ಲಿಂಗ ಅಂದ್ರೆ ದೇವರು. ಲಿಂಗ ಅಂದ್ರೆ ಮಹಾಬೆಳಕು. ಲಿಂಗ ಅಂದ್ರೆ ಇಷ್ಟ ತಿಳ್ಕೊಂಡ್ಬಿಡೋದು. ಲಿಂಗ ಅಂದ್ರೆ ಏನಮ್ಮ? ಮಹಾಬೆಳಕು. ಅದನ್ನ ಭಾಳ ಶಿಂದೆ ಗೊತ್ತು ಮಾಡ್ಕೊಂಡ್ರ ಒಂದು ಜಗತ್ತಿನೊಳಗೆ ಒಂದು ಮಹಾಬೆಳಕು ಐತಿ. ಆ ಮಹಾಬೆಳಕ ಚೇತನ ಅಂತಾರೆ. ದೊಡ್ಡ ಶಕ್ತಿ ಐತಿ, ಅದಕ್ಕೆ ಒಂದು ಚೇತನ ಅಂತಾರ ಅನ್ನೋದು ಭಾಳ ಶಿಂದೆ ಗೊತ್ತು ಮಾಡ್ಕೊಂಡ್ರ. ಅದೇ ಚೇತನಕ್ಕೆ ಕೆಲವೊಬ್ರು ಏನಂದಾರ, ಯೇಸು ಕ್ರಿಸ್ತರು ಏನಂದ್ರು? ಗಾಡ್ ಅಂತ. ಒಂದು ಚೇತನ ಐತಲ್ಲ, ಆ ಚೇತನಕ್ಕೆ ಯೇಸು ಕ್ರಿಸ್ತ ಏನಂದ್ರೆ ಗಾಡ್ ಅನ್ನೋದು ಐತಿ ಜಗತ್ತಿನಾಗ. ಅದಕ್ಕೆಲ್ಲರೂ ಅಂದ್ರಿ, ಅದಕ್ಕೆ ಕೊಂಚ ಆರಾಧನೆ ಮಾಡ್ರಿ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಹಿಂಗೆಲ್ಲ ಮಾಡ್ತೀವಿ. ಆಮೇಲೆ ಮುಂದೆ ಬಂದು ಅದೇ ಒಂದು ಚೇತನವನ್ನು ಗೊತ್ತು ಮಾಡ್ಕೊಂಡು ಅರ್ವಸ್ತ
ಕತ್ ಮಾಡ್ಕೊಂಡು ಒಂದು ಭಾಳ ದೊಡ್ಡ ಚೇತನ ಐತಿ ಅದು ನಾವು ಏನು ಕೇಳಿದೆಲ್ಲ ಮಾಡ್ತೈತಿ ನಮ್ಗೆಲ್ಲ ಮಾಡ್ತೈತಿ ಅದು ಅಲ್ಲ ಅಂದ್ರೆ ಅವರು ಗಾಡ್ ಅಂದ್ರೆ ಇವ್ರು ಅಲ್ಲ ಅಂದ್ರೆ. ಅದಕ್ಕಿಂತ ಮುಂಚೆ ನಮ್ಮ ದೇಶದೊಳಗೆ ಬಹಳ ಪುರಾತನವಾದ ದೇಶ ಭಾರತ ಇದೆ. ಇಲ್ಲಿ ಇರುವಂಥ ಋಷಿ ಮುನಿಗಳು ಅವರೆಲ್ಲ ಗೊತ್ತು ಮಾಡ್ಕೊಂಡು ಅದಕ್ಕೆ ಏನಂತ ಹೆಸರಿಟ್ರು? ಪರಮೇಶ್ವರ, ಈಶ್ವರ ಅಂದ್ರು, ಶಿವ ಅಂದ್ರು, ಬ್ರಹ್ಮ ಅಂದ್ರು, ರುದ್ರ ಅಂದ್ರು, ಅಪ್ಪ ಅಂದ್ರು, ಅವ್ವ ಅಂದ್ರು, ತಂದೆ ತಾಯಿ ಅಂದ್ರು, ಬಂಧು ಅಂದ್ರು, ಹಿಂಗೆ ಏನು ನೂರಾಂಟು ಹೆಸರುಗಳು ಕರ್ಕೊತ್ ಬಂದ್ರು. ಅವ ಹೆಸರುಗಳು ಮುಂದೆ ಹಿಂಗೆ ಶಾಣೆ ಅಂತ ಬರ್ತಾರೆ. ಶಾಣೆ ನೋದೇ ಪಾಸ ಬರ್ತಾ ಇದೆ, ಶಾಣೆ ಇರ್ತಲ್ಲ. ಇವ್ರೆಲ್ಲರೂ ಮಾತಪ್ಪರು ಎಲ್ಲ ಜೋಡ್ಸಕತ್ರು. ಅವಕ್ಕೊಂದೊಂದು ಹೆಸರು ಕೊಡಕತ್ರು. ಇದ್ರ ಜೋಡಿ ಕೂಡಿಸಿ ಹೆಸರುಗಳು ಏನಾಗ್ಬಿಟ್ಟು 33 ಕೋಟಿ ಹೆಸರುಗಳ ಸಂಖ್ಯೆ ಏನಾಯ್ತು? 33 ಕೋಟಿ ಆಗೋದು. ಎಲ್ಲರೂ ದೇವರೇ 33 ಕೋಟಿ ಅವತ್ತು ಕೂತ್ಬಿಟ್ರು. ದೇವ್ರ ಹೆಸರು ಅದವತ್ತು ಕೂತ್ಬಿಟ್ರು ಅವ್ರು ಶಾಣೆಯವರು. ಆ ದೇವ್ರು ಎಟ್ಟದವರು ಒಂದೇ. ಯಾಕಂದ್ರೆ ಅವ್ರು ಬಾಡ ತ್ಯಾರಿಗ್ಯಾರ ಅದಕ್ಕೆ ಹೇಳ್ಯಾರ, ಅಲ್ಲಾ ತ್ಯಾರಿಗ್ಯಾರ ಅದಕ್ಕೆ ಹೇಳ್ಯಾರ, ಪರಮಾತ್ಮ ತ್ಯಾರಿಗ್ಯಾರ ಅದಕ್ಕೆ ಹೇಳ್ಯಾರ. ಅದು ಒಂದೇ ಐತಿ. ಅದು ಕರೀದು ಎಲ್ಲರೂ ಬೇರೆ ಬೇರೆ ಕರೆಯಕತ್ತ. ಇದು ಒಬ್ಬ ಐತಿ. ಇದು ನಿನಗೇನಾಗ್ತೈತಿ? ನಿಮ್ಮ ಮಾಮಿ, ನಿಮಗೆ ಅಕ್ಕ, ಅಲ್ಲಿ ನಿಮ್ಗೆ ಏನಾಗ್ತದೆ? ತಂಗಿ, ಅಲ್ಲಿಂದ ಅವ್ರಿಗೆ ಮೊಮ್ಮಗಳು. ಹೌದು, ಇವರು ಒಬ್ಬರೇ ಅದ. ಇವ್ರು ಯಾರು ಕರೆದ್ರು? ಮಾಮಿ. ನೀವು ಅಕ್ಕ, ಇಲ್ಲಿ ತಂಗಿ. ಇರೋರು ಒಬ್ಬರೇ ಅದ, ಅವ್ರು ಒಬ್ಬರೇ ಅದಾರ. ಹಂಗ ದೇವರ ಒಬ್ಬರೇ ಅದಾರ. ದೇವನೊಬ್ಬ ನಾಮ ಹಲವಾಗ್ಬಿಟ್ಟು. ಈಗ ಬಡಗನೆ ನಾನು ತಂಗಿ ಅಂತ ಕರೆಯಾಗ ಬರೋದು ನಂಗೆ. ನೀವು ತಂಗಿನೇ ಕರಿಬೇಕು, ಇವ ಮಾಮಿನೇ ಕರಿಬೇಕು. ಹಿಂಗೆ ದೇವನೊಬ್ಬ ನಾಮ ಹಲವು. ಅದಕ್ಕೆ ಏನಾಗ್ಬಿಡ್ತೈತಿ? ಇಲ್ಲಿ ಏನಾಗ್ತೈತಿ ಅಂತಂದ್ರಿ, ನಾವು ಹೋಗ್ಬಿಡ್ತೇವೆ, ಆ ಹೆಸರು ಮುಂದೆ ಕರಿಬಣ್ಣಿ ಹಿಂಗ ಕರಿ. ಮುಸಲ್ಮಾನ್ರು ಏನು ಮಾಡ್ತೀವಿ? ಅಲ್ಲ ಯಾಕತ್ತೀವಿ? ನೀವು ರಾಮ ಅಂದ್ರಲ್ಲ, ನಾವು ರಾಮ ಅಂತ ಕರೆಯಾಕತ್ತೀವಿ ನಾವು ದೇವರಿಗೆ. ಅದೇ ದೇವರಿಗೆ ಏನಂತ ಕರೆಯೋ? ರಾಮ ಅಂತ ಕರೆಯೋರು. ಅಲ್ಲಿಂದ ಇವ್ರು ರಾಮ ಅಂತ ಕರೆಯತ್ತ. ನೀವು ರಾಮ್ ಕೈಸೆ ಬೋಲ್ತೆ ಅಲ್ಲ ಬಲವತ್ತ ಅವ್ರು ಉಂಡಾಗಿರ್ತಾರೆ ಅವರು. ಈಗ ಏನಾಗ್ತೈತಿ ಅಂದ್ರೆ ಇಷ್ಟೇ ನೋಡಿ. ನಾವು ಮಾಮಿ, ಈಗ ನೀನು ಅವ್ರು ಮಾಮಿ ಅಂತ ಕರೀತಾರೆ. ಹಿಂಗೆ ಹೇಳಿದ್ರಿಲ್ಲ ನೀವು ಬಂದು ಇವಾಗ ಪಪ್ಪಳ ಹೊಡಿತು ನೋಡ, ನೀವು ಅಕ್ಕ ತಂಗಿ ಅಂತ ಕರಿಯೋದು ಹೇಳಂದ್ರಿದು ಇಷ್ಟ ನೋಡಿ. ಇದೇ ಏನಾಗೈತಿ? ನಮ್ಮ ಮಧ್ಯಕ್ಕೆ ಮನುಷ್ಯರ್ತ ಭಿನ್ನತೆಗಳು, ಜಗಳಗಳು ಹುಟ್ಟುಕೊಳ್ಳೋಕೆ ಕಾರಣ. ಅದು ಶಕ್ತಿ ಎಷ್ಟದವ್ರು? ಒಂದೇ. ದೇವ್ರ ಹೆಸರು ಒಂದೇ. ಅದಕ್ಕೆ ಯಾವುದೂ ಹೆಸರಿಲ್ಲ, ಇದೆಯಲ್ಲ. ಸುಮ್ಮನೆ ಗೊತ್ತು ಮಾಡ್ಬೇಕು. ಇದು ಹುಟ್ಟಿದ್ರೆ ಇದು ಹುಟ್ಟಾಡಿದಕ್ಕೆ ಏನು ಹೆಸರಿರ್ತಾನೆ? ಸುಮ್ಮನೆ ನಾವು ಗೊತ್ತೇ ಇಟ್ಕೊಂಡೇವು. ಈಗ ಇವ್ರು ನಾನು ಒಂದು ಐತಿ, ಇದನ್ನೊಂದು ಐತಿ, ಇದನ್ನು ಬೇರೆ ಬೇರೆ ಅಂತ ಮಾಡ್ತಾರೆ. ಹೌದಿಲ್ಲ? ಒಂದು ಚೇತನ, ನೂತನ. ಹೌದ್ರಿ? ನಿಮ್ಗೆ ಬೇರೆ ಬೇರೆ ಗೊತ್ತಾಗಬೇಕಲ್ಲ, ಒಂದ್ಸಲಾಗಿ ಹೆಸರಿಟ್ಟಾರೆ. ಹೌದು, ಹಂಗ ಪರಮಾತ್ಮಗೂ ಹೆಸರಿಲ್ಲ. ಎಲ್ಲರೂ ಜ್ಞಾನಿಗಳು ಅಂದ್ಕೊಂಡು ಕರೆದಾರೆ. ಹಂಗೆ ಇದೇ ಶಕ್ತಿಗೆ ಬಸವಣ್ಣನವ್ರು ಏನಂತ ಕರೆದ್ರಂದ್ರ ಲಿಂಗ. ಲಿಂಗ ಅಂದ್ರೆ ಬೇರೆ ಅಲ್ಲ, ಗಾಡ್ ಅಂದ್ರೆ ಬೇರೆ ಅಲ್ಲ, ರಾಮ್ ಅಂದ್ರೆ ಬೇರೆ ಅಲ್ಲ, ಕೃಷ್ಣ ಅಂದ್ರೆ ಬೇರೆ ಅಲ್ಲ, ಅಲ್ಲ ಅಂದ್ರೆ ಬೇರೆ ಅಲ್ಲ, ನೂತನ ಅಂದ್ರೆ ಬೇರೆ ಅಲ್ಲ, ಚೇತನ ಅಂದ್ರೆ ಬೇರೆ ಅಲ್ಲ. ಎಲ್ಲ ಯಾರು? ಲಿಂಗೇ ಒಂದೇ. ಹೌದು, ಅದಕ್ಕೆ ಅದರ ಹೆಸರು ಅವ ಬೇರೆ ಒಳಗೆ. ಅದಕ್ಕೆ ಹೆಸರು ಏನಂದ್ರು? ಲಿಂಗ ಅಂತ ಕರೆದು ಬಸವಣ್ಣದು. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಏನ್ರಿ? ದೇವ. ಇಷ್ಟು ಸ್ಪಷ್ಟ ಇರ್ಬೇಕು. ಲಿಂಗ ಆತ. ಲಿಂಗ ಅಂದ್ರೆ ಏನಿದು? ದೇವ. ಹೌದು, ಲಿಂಗ ಅನ್ನೋದು ಪಕ್ಕ ಗೊತ್ತಾಗ್ಬಿಡ್ತಾ. ಲಿಂಗ ಅಂದ್ರೆ ಏನು? ಸಣ್ಣ ಗುರುಗಳು ನಿಮ್ಗೆ ಕೈ ಕೊಡ್ತಾರೆ, ಅದಕ್ಕೆ ಏನದು? ದೇವ್ರ. ಮತ್ತು ಅಂತ ದೇವ್ರು ಹೆಂಗದಾನಪ್ಪ? ದೇವ್ರ ಬಗ್ಗೆ ತಿಳ್ಕೊಂಡ್ರೆ ಏನು ದೇವ್ರು ಹೆಂಗದಾನಪ್ಪ ಅಂದ್ರೆ ಅವ ದೇವ್ರು ಹೆಂಗದಾನಂದ್ರೆ ಜಗದಾಗಲ್ಲ ಅಗಲು ಹೇಳಕ್ತಾರೆ. ಈಗ ಎಲ್ಲ ಒಂದು ಸಾಮಾನು ಕೊಡ್ತಾರೆ. ಈ ರೂಮ್ ಎಷ್ಟು ಅಗಲೈತಿ, ಎಷ್ಟು ಉದ್ದ ಐತಿ, ಅಗಲ ಉದ್ದ ಎತ್ತರ. ಹೌದು, ಈ ಅಗಲ್ ಹೇಳ್ಬೇಕು, ಉದ್ದ ಹೇಳ್ಬೇಕು, ಎತ್ತರ ಹೇಳ್ಬೇಕು, ಮತ್ತೆ ಇದ್ರ ಆಕಾರ ಹೇಳ್ಬೇಕು. ಇದು ಹೆಂಗೈತಿ, ಏನ್ ಪೆನ್, ಇದು ಬ್ಲೂ ಏನೇನು ಐತಲ್ಲ ಅಲ್ಲಿ ಹಿಂಗೆಲ್ಲ ವರ್ಣನೆ ಮಾಡ್ತಾರೆ. ಹಂಗೆ ದೇವ್ರ ವರ್ಣನೆ ಮಾಡ್ತಾರೆ. ದೇವ್ರ ವರ್ಣನೆ ಹೇಳ್ತಾರೆ. ಅವ ಹೆಂಗದನಂದ್ರೆ ಜಗದಾಗಲ್ಲ. ಅಗಲ ಎಷ್ಟು ಅಗದಂದ್ರೆ ದೇವ್ರ ಎಷ್ಟು ಅಗಲದನಂದ್ರೆ ಇವ ಅದಾನ ಎಷ್ಟಂದ್ರೆ 14-22 ಇಂಚ್ ಇರ್ಬೇಕು ಜಾತಿ. ಇವ ಅಗಲ ಎಷ್ಟದಂದ್ರೆ ಇಷ್ಟ ಅದಾನ. ಇವ ನಾವೊಂದು 48 ಇದು ಹಿಂಗಿರ್ಬೇಕು. ಹೌದು, ನಾ ಇಷ್ಟು ಅಗಲದೀನಿ. ಜಗದಾಗಲ್ಲ. ದೇವ್ರ ಎಷ್ಟು ಅಗಲದನ? ಈ ಜಗತ್ತು ಎಷ್ಟು ಅಗಲೈತಿ ಅಟ್ಟಾಗ ಜಗದಾಗಲ್ಲ. ಎರಡನೇದು ಮುಗಿಲಾಗಲ್ಲ. ಮುಗಿಲು ಎಷ್ಟೈತಿ? ಜಗತ್ತಿಗಿಂತ ಮುಗಿದೊಳಗೈತಿ. ಮುಗಿಲಾಗಲ್ಲ. ಅದಕ್ಕಿಂತ ಮಿಗೆ ಆಗಲ್ಲ. ಇದಕ್ಕಿಂತ ಹೆಚ್ಚಿನ ಮತ್ತೆ ನಾವು ತಿರುಗಿ ಹತ್ತಿಲ್ಲ. ದೇವ್ರು ಎಟ್ಟರೆ ಆಗಲ್ಲದನ ಅಂದ್ರೆ ನಿಮ್ಮಗಲ್ಲ. ದೇವ್ರು ಹೇಳಿದ ದೇವ್ರನ್ನ ಎಷ್ಟು ಆಗಲದಿ ಅಂದ್ರೆ ನಿನಗೆ ಗೊತ್ತಾ. ನೀ ಎಷ್ಟು ಆಗಲದಿ ಅಟ್ಟು ಇಟ್ಟು ದೇವ್ರ ಎಟ್ಟಾಗಲ್ಲದನ ಎಷ್ಟು ಆಗಲ್ಲದನ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ. ನೀವು ಎಷ್ಟು ತಿಳ್ಕೊತೀರ ನಿಮ್ಮ.
ಮತ್ತು ಯಾತ್ರೆ ಇಟ್ಟದ ಈ ರೂಮಿಂದ ಯಾತ್ರೆ ಏನು ಹೇಳಿದೆ ಈಗ ಆಗಲ್ಲ ಹೇಳಿದೆವು ಇನ್ನು ಯಾತ್ರೆ ಹೇಳ್ಬೇಕಲ್ಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅವ್ನು ಕಾಲು ಎಲ್ಲಿದಾವತ್ತ ಕಾಲು ಎಲ್ಲಿದಾವು ನಾವು ಎಲ್ಲಿ ಪಾತಾಳ 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 ಅದಕ್ಕೆ ತೆಳಗೆದಾವತ್ತ ಕಾಲಿಗೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಯಾತ್ರೆ ಆಡೋದು ನೀವು ಎಲ್ಲಿ ತಗ ತಿಳ್ಕೊತಿರ್ತೀವಿ ಬ್ರಹ್ಮಾಂಡ ಎಲ್ಲಿ ತಗ ತಿಳ್ಕೊತಿರ್ತೀವಿ ಅದ್ರ ಮ್ಯಾಲ ಒಂದು ತಿಳಿಯೈತೆ ತೆಳದವನ್ ಕಾಲು ಅಂದ್ರೆ ಇಟ್ಟು ಅಗಲದನ ಇಟ್ಟು ಎತ್ತದ ದೇವ್ರು ಏನೋ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಇಷ್ಟ ಆಯ್ತಾ ಇನ್ನು ಈ ರೂಮಿನ ಒಳ್ಳಾನ ಮಾಡ್ತಾರೆ ಹೆಂಗದ ಬಣ್ಣ ಇವೆಲ್ಲ ಹೇಳ್ತಾರೆ ಮತ್ತು ಇಷ್ಟಿದ್ದವ ಎಂಥ ದೊಡ್ಡವ ಇಟ್ಟು ಅಗಲದ ಇಟ್ಟು ಎತ್ತರದ ಮತ್ತು ಹೆಂಗದನಪ್ಪ ಅಂದ್ರೆ ಅಗಮ್ಯ ಅಗಮ್ಯ ಅಂದ್ರೆ ಅವ ಗಮಿಸಂಗಿಲ್ಲ ಗಮಿಸುವುದಂದ್ರೆ ಚಲಿಸುವುದು ಅವ ಎಲ್ಲರೂ ಹೋಗುದಿಲ್ಲ ಬರೋದಿಲ್ಲ ಈಗ ನಾವೆಲ್ಲರೂ ಈ ರೂಮ್ನಾಗ ಬಾಕ್ಲ ಹಾಕಿ ಬಂದೇವಿ ಯಾಕೆ ಬಂದೆವು ಬಾಕ್ಲ ದೊಡ್ಡದೈತಿ ನಾವು ಸಣ್ಣ ಈ ಬಾಕ್ಲ ಹಾಕಿ ಬಂದೆವು ಹೌದಲ್ರಿ ಅದೇ ಈ ಸತಿ ಈ ಇದ್ರ ಹಾಕಿರ್ತೀರ ಬರ್ತೀರ ಬರೋದಿಲ್ಲ ಹಂಗು ಈ ಜಗತ್ತೆಲ್ಲ ಏನೈತಿ ಈಟಿದ್ದಂಗೆ ಐತಿ ದೇವ್ರು ಇಟ್ಟು ದೊಡ್ಡವನ ಹೌದಲ್ಲ ದೇವ್ರು ದೊಡ್ಡವನ ಜಗತ್ ಈಟೈತಿ ಮತ್ತೆ ದೇವ್ರ ಒಳಗ ಜಗತ್ತೆಲ್ಲ ತುಂಬ್ಕೊಂಡೈತಿ ಅಂದಾಗ ಆ ದೇವ್ರು ಎಲ್ಲಿ ಹೋಗ್ತೈತಿ ಎಲ್ಲಿ ಬರ್ಬೇಕು ಏನು ಹೌದು ಮಕ್ಕೊಂಡಾಗ ಒಟ್ಟು ಕೂಡ ಮನೆ ಮಕ್ಕೊಂಡಿರ್ ಕಾಟದ ಮೇಲೆ ಎರಡು ಮಕ್ಕಳು ಗಂಡ ಎತ್ಕೊಂಡು ಮಕ್ಕೊಂಡಿರ್ತಾರೆ ಮಿಸ್ಕ್ಯಾಡಾಗ ಜಾಗ ಇರೋದಿಲ್ಲ ಹೌದ್ರಿ ಒಬ್ಬರು ವಿಷಯ ದಾಂತಿ ಮತ್ತೊಂದು ಬಂದಿರ್ತಾರೆ ಹಾಗೆ ಜಗತ್ತೆಲ್ಲ ದೇವರ ತುಂಬ್ಕೊಂಡು ಬಿಟ್ಟಾನ ಅವ ಎಲ್ಲಿ ಹೋಗುದಿಲ್ಲ ಬರೋದಿಲ್ಲ ಹೌದಲ್ಲ ದೇವ್ರು ಹೋಗೋದು ಬರೋದು ನೋಡ್ರಿ ಭಾಳ ಮಂದಿ ಏನು ಮಾಡ್ತೀರಿ ನಮ್ಮ ಮನೆ ಶಾಂತಿ ಐತ್ರಿ ದೇವರ ಕರ್ಸ್ಕೊಳ ದೇವರ ಕರ್ಸ್ಕೊಳ ಆ ದೇವರ ಈ ದೇವರ ಕರ್ಸ್ಕೊಳತ್ತಿ ಏನೇನು ಎಲ್ಲ ದೇವರ ಕರ್ಸ್ಕೊಂಡಿದ್ದೇವ್ರಿ ಎಲ್ಲ ಐತ್ರಿ ದೇವರ ಕಳಿಸಿದೇವ್ರಿ ಕರ್ಸ್ಕೊಂಡ್ರು ಕಳಿಸಿ ಮತ್ತೆ ಹಿಂಗೆ ಮಂತ್ರ ಹೇಳ್ತಿರ್ತಾವ ಸ್ವಾಹ ಬಾ ಗಣಪತಿಯೇ ಸ್ವಾಹ ಲಕ್ಷ್ಮೀ ಸ್ವಾಹ ಸ್ವಾಹ ಅಂದ್ರೆ ಬಾ 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 ಆಮೇಲೆ ವಿಸರ್ಜನ ಹೋಗ್ರಿ ಆ ದೇವ್ರು ಎಲ್ಲಿ ಬರ್ಬೇಕು ಎಲ್ಲಿ ಹೋಗ್ಬೇಕು ಜೋರು ತಾಗಲ್ಲ ಇಟ್ಟಾಗ್ತಿರ್ತಾವ ಎಲ್ಲಿ ಬರ್ತಾನ ಎಲ್ಲಿ ಹೋಗ್ತಾನೆ ಜಗತ್ತೆಲ್ಲ ತುಂಬ್ಕೊಂಡು ಆಗ ಮ್ಯಾಗ ಅದಕ್ಕೆ ದೇವರ ಮತ್ತೆ ಇನ್ನೊಂದು ಕಡೆ ಹೇಳ್ತಿತ್ತು ಯಾಕೆ ಏನಾಯ್ತು ಎಲ್ಲ ನಾವು ಗೊತ್ತಿರ್ಲಿಲ್ಲ ನಾನು ಯಾರು ನಾ ಜಗದಂಬಾದಿನಿ ನಾ ಎಲ್ಲ ಬಾದಿನಿ ನಾ ಓಡಿಸಿದ್ದೀನಿ ಇವ ಎದಕ್ ಬಂದಿ ದತ್ತರಿಗೆ ಇವ ಎದಕ್ ಬಂದಿ ನನಗೆ ಬಂದಿಲ್ಲ ನೀವು ಒಂದು ವರ್ಷ ಆಯ್ತು ನನಗೆ ಸೀರೆ ಕೊಟ್ಟಿಲ್ಲ ನನಗೆ ಇದು ಮಾಡಿ ಕೈತಿ ಹೇಳಕ್ ಚಲೋ ಮಾಡಿ ನನಗೇನು ಬೇಕಂದ್ರೆ ಕೊಟ್ಟು ಹೇಳಕ್ ಚಲೋ ಮಾಡ್ತೀನಿ ಹಂಗೆ ದೇವರ ಅಲ್ಲಿಂದ ಎಲ್ಲ ಕೂಡ ಮುಂದೆ ಒಂದು 5 ನಿಮಿಷ ಆಗೈತೆ ಗಪ್ಪ ಆಕೈತಿ ನೋಡಿ ಏನಾಯ್ತು ಬೇಕು ಹೋಯ್ತ ದೇವ್ರು ಬತ್ತು ಆಯ್ತು ಬರಂಗಿಲ್ಲ ಹೋಗಂಗಿಲ್ಲ ಗೊತ್ತಾಯ್ತಮ್ಮ ಇದು ಸ್ಪಷ್ಟ ಇರಬೇಕು ದೇವರ ಬರಂಗಿಲ್ಲ ಹೋಗಂಗಿಲ್ಲ ಮತ್ತು ದೇವ್ರು ಹಂಗೆ ಯಾವ ಹೇಳಾಕ್ತಾನಂದ್ರೆ ತಿಳ್ಕೊಬೇಕು ಒಂದು ನಮಗೆ ಮೋಸ ಮಾಡಾಕ್ತಾನ ಏನು ಮಾಡತ್ತಾನ ನಮಗೆ ಮೋಸ ಮಾಡಕ್ಕಂತಾನ ಏನೋ ನಮ್ದಿಂದ ಅವಶ್ಯ ಐತಿ ನಮಗೆ ಮೋಸ ಮಾಡತ್ತಾನ ಎರಡನೇದು ಅವ್ನು ತಲೆ ಸುದ್ದಿಲ್ಲ ತಲೆ ಕೆಟ್ಟಿರ್ತೈತಿ ಒಂದು ಅವ್ನು ನಮ್ಗೆ ಮೋಸ ಮಾಡತ್ತಾನ ಎರಡನೇದು ಅವ್ನು ತಲೆ ಕೆಟ್ಟೈತಿ ಅವ ಇವು ಎರಡ ಉದ್ದೇಶ ಇವು ಎರಡ ಮತ್ತೆ ಇದನ್ನ ಯಾರು ಮುಂದೆ ಮಾಡ್ತಾರ ಮಳ್ಳರ ಮುಂದೆ ಹೌದು ಹ್ಞೂ ಯವ್ವ ಎಲ್ಲವ ಹೇಳಿವ ಹೌದೇವ ನಮ್ಮನೆಯವ್ರಿಗೆ ಹೋಗುನ ತಿಳಿತೆ ಕರ್ಕೊಂಡು ಹಿಂಗೆ ಯಾರು ನಾವು ಅನ್ಸ್ತೇವು ಮಳ್ಳವ್ರಿಗೆ ಇರ್ತೇವೆ ಅವ್ರ ಮುಂದೆ ಹೇಳ್ತಾರೆ ಅಂತ ಶಾಡ್ಯಾರ ಬಂದ್ಕೇರಿ ಒಂದು ಬಾಜಾರ ಹೋಗಿದ್ವಿ ನಾವು ಇರ್ಬೋದ್ರದಿನ ಅಂದ್ರೆ ಇರ್ಬೋದ್ರಿ ನಮ್ಮ ದಾರಿ ಬಿಡುತ್ತೀವಿ ಅದ ಇವ್ರು ಇಪ್ಪ ಇರ್ಬೋದ್ರ ಸಾಷ್ಟಾಗ ಹಾಕಿದ್ರಿ ಅಂದ್ರೆ ಸಿಕ್ಕಿಗೆ ಹಾಕತ್ತಾರ ಪ್ಯಾಂತ ಸಿಕ್ಕು ಬಿಡ್ತು ಬಕ್ರ ಹೇಳು ಏನು ಹಂಗೆ ನಮ್ಮ ಪರ್ಸ್ನಾಗ 50 ರೂಪಾಯಿ ಆಟೆ ಕೊಡು ತಗೊಂಡು ಹೌದು ಅದಕ್ಕೆ ಅಗಮ್ಯ ಗೊತ್ತಾದ್ರೆ ದೇವ್ರ ಗಮಸಂಗಿಲ್ಲ ಬರಂಗಿಲ್ಲ ಹೋಗಂಗಿಲ್ಲ ಅಗಮ್ಯ ಮತ್ತು ಒಟ್ಟು ದೇವ್ರ ಇಟ್ಟು ಹತ್ರ ಅದಾನ ಇಟ್ಟು ಅಗಲದಾನ ಅಂದ್ರೆ ಸ್ವಲ್ಪ ನೋಡ್ರ ಇದೊಂದು ಇಷ್ಟ ಐತ್ರಿ ಇಷ್ಟು ಹತ್ರ ಐತಿ ಇಷ್ಟು ಅಗಲ ಐತಿ ಕಣ್ಣಿಗೆ ಎಲ್ಲರಿಗೆ ಕಾಣತೈತಿಲ್ಲ ಅವ್ರ ದೇವ್ರ ಹೆಂಗದಾನ ಅಗೋಚರ ಇಟೇ ಐತಿ ಎಲ್ಲಾರ ಕಣ್ಣಿಗೆ ಕಾಣತದ ಅವ್ರು ಇಟ್ಟು ದೊಡ್ಡ ದೇವ್ರ ಇದ್ರು ಸಹಿತ ಕಣ್ಣಿಗೆ ಕಾಣಂಗಿಲ್ಲ ಒಂದನೇದ್ದು ಅಗಮ್ಯ ಎರಡನೇದ್ದು ಅಗೋಚರ ಅಂದ್ರ ದೇವರ ಕಣ್ಣಿಗೆ ಕಾಣಂಗಿಲ್ಲ ಕಾಣೋ ವಸ್ತು ಎಲ್ಲನೂ ದೇವರ ಅಲ್ಲ ಮತ್ತೆ ಹಾಕೊಂಡ್ಬಿಡೋದು ಯಾವುದೇನು ಕಾಣ್ತಿಲ್ಲ ಅದು ದೇವರ ಅಲ್ಲ ಇದು ವಾಟಗ ದೇವರ ಅಲ್ಲ ಇದು ತಾಟ ಅಲ್ಲ ಇದು ಚೀಲ ಅಲ್ಲ ಇದೊಂದು ಚರಿಗೆ
ದೇವ್ರನ್ರಿ ಅವ ಅಲ್ಲ. ಹೌದು, ಇದೊಂದು ಯಾವ್ದೋ ಒಂದು ಟೆಂಕಾಯಿ ತಿಳ್ಕೊರಿ. ಈ ಟೆಂಕಾಯಿ ದೇವ್ರ ಅಲ್ಲ. ಇದ್ರ ಮೇಲೆ ತಂದಿಟ್ರ ದೇವ್ರ ಅಲ್ಲ. ಯಾಕ ಕಣ್ಣಿ ಕಾಣ್ತಾನೆ ನೋಡ್ರಿ, ಪಕ್ಕ ಹೇಳ್ಬಿಟ್ಟಾರ ಕಣ್ಣಿಗೆ ಕಾಣೋದು ಯಾವುದು ದೇವ್ರ ಅಲ್ಲ. ಈ ಮನಿ ದೇವ್ರ ಅಲ್ಲ. ಆಮೇಲೆ ಇಲ್ಲಿ ಕೂತೈತಿದ್ದು ಅಕ್ಕ ದೇವ್ರ ಅಲ್ಲ. ಅಕ್ಕ ದೇವ್ರಲ್ಲ. ಅಜ್ಜಿ ದೇವ್ರ ಅಲ್ಲ. ಬಸವಣ್ಣನವ್ರ ದೇವ್ರ ಗಟ್ಟಿ ಹೇಳ್ಬೇಕು ಅಲ್ಲ. ಮೋಸ ಬಸವಣ್ಣನವ್ರ ಪಂಜಿ ಕುಂತಿ ಜಿಬ್ಲಿ ಮೇಲೆ ದೇವ್ರು ಅಲ್ಲ. ಬಸವಣ್ಣನವ್ರ ದೇವರಲ್ಲ, ಅಜ್ಜಿ ದೇವರಲ್ಲ, ಇಲ್ಲಿ ಕಣ್ಣಿಗೆ ಕಾಣೋದು ಯಾರು ದೇವರಲ್ಲ. ಅವ್ರ ಒಳಗಿರುವಂತ ಚೇತನ ದೇವರ. ಪ್ರಾಣದ ಒಳಗೆ ದೇವ್ರ ಐತಿ, ಚೇತನ ಐತಿ, ಅದಕ್ಕೆ ದೇವ್ರ ಅಂತ. ಅದು ಕಣ್ಣಿಗೆ ಕಾಣಂಗಿಲ್ಲ, ಕೈಯಾಗ ಸಿಗಂಗಿಲ್ಲ. ಗೊತ್ತಾಯ್ತ್ರೆ? ಕಣ್ಣಿಗೆ ಕಾಣೋ ಯಾವ್ದ್ರ ಹೋಗುದು ಬರೋದು ದೇವರಲ್ಲ, ಕಣ್ಣಿಗೆ ಕಾಣೋದು ದೇವರ. ಅಗಮ್ಯ, ಅಗೋಚರ, ಅಪ್ರತಿಮ. ಅಪ್ರತಿಮ ಅಂದ್ರೆ ಇನ್ನೊಂದು ಹೋಲಿಕೆ ಮಾಡಕೊಂಡ. ಇದು ಹೆಂಗೈತಿಪ್ಪ ಅಂದ್ರೆ ಅಕ್ಕ ಹಂಗ ಇವ್ರ ಮಗ ಒಂದೈತಿ ಹಂಗೈತಿ. ಹೌದು, ಇದು ಹೆಂಗೈತಿಪ್ಪ ಅಂದ್ರ ಇವ್ರ ಹುಡುಗ ಐತ್ಲ ಆ ಹುಡುಗರ್ಗಲ್ದೇನೆ ಐತಿ. ಹಿಂಗ್ ಹೋಲಿಸ್ಬೋದು, ಪ್ರತಿ ಮಾಡೋದು. ಹೌದು, ಇದು ಹೆಂಗೆ ನಮ್ಮ ಮನ್ಯಾಗ ಇಂಥದ್ದು ಕೊಟ್ಟಿರ್ತಾವ, ನಂಗೆ ತಿಳ್ಕೊಂಡಿದ್ದೇನ. ಹೌದಾ? ನಿಮ್ದನ ನಮ್ದು ಹಿಂಗ ಮೂಲ ಹೊಡೆದಿತ್ತು. ಯಾಕಂದ್ರೆ ಹೋಲಿಸ್ಬೋದು. ದೇವರಿಗೆ ಹೋಲ್ಸಾಕ ಬರುದಿಲ್ಲ. ಕೆಲವು ಗೊತ್ತಿರ್ತಾರ, ನಮ್ ದೇವ್ರ ನಿಮ್ಮ ದೇವ್ರ ಒಂದೇ, ಹಿಂಗ ಏನೇನು ಹೋಲಿಸ್ತಾರಲ್ಲ ಹಂಗ ದೇವ್ರಿಗೆ ಹೋಲ್ಸಕ್ ಬರುದಿಲ್ಲ. ಮತ್ತೆ ಇನ್ನು 4ನೇ ಲಕ್ಷಣ ಏನಪ್ಪಾ ಅಂದ್ರ ಅಯೋನಿ ಅಂದ್ರ ಹುಟ್ಟಿಲ್ಲ. ಎಲ್ಲರೂ ಒಂದೊಂದು ಇದರಿಂದ ಹುಟ್ಟಿರ್ತಾರೆ. ಅಂದ್ರ 4 ತರವಾಗಿ ಹುಡ್ತಾರೆ. 84 ಲಕ್ಷ ಜೀವಿ ಒಳಗ ಒಂದು ನೀರಿನಿಂದ ಹುಡ್ತೈತ್ರಿ, ಒಂದು ಭೂಮಿಯಿಂದ ಹುಟ್ಟ ಅಂಡಜ. ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಡ್ತಾವ. ಅಂಡಜ, ಪಿಂಡಜ. ಪಿಂಡಜ ಅಂದ್ರೆ ಶರೀರದಿಂದ ಬರ್ತಾವ. ದನಗಳು, ಮನುಷ್ಯರು, ಪ್ರಾಣಿ, ತನ್ನಂತಾನೆ ಒಂದು ಆಕಾರವನ್ನ ಕೊಡ್ತೈತೆ. ಹೌದು, ಹುಟ್ಟಿಸ್ತೈತಿ. ಈ ಪಕ್ಷಿಗಳು, ಕೋಳಿ, ಹಾವ ಹೆಂಗ್ ಮಾಡ್ತಾವ, ಮೊಟ್ಟೆ ಇಡ್ತಾವ. ಆ ಮೊಟ್ಟೆಯಿಂದ ಒಡೆದ ಒಂದು ಜೀವಿ ಬರ್ತದೆ. ಅಂಡಜ, ಪಿಂಡಜ, ಸ್ವೇದಜ. ಸ್ವೇದಜ ಅಂದ್ರೆ ಹೊಲಸು ನೀರು ಶುದ್ಧ ನೀರಾಗ. ನಿಮ್ ಫಿಲ್ಟರ್ ನೀರು ಐತಲ್ವ, ಫಿಲ್ಟರ್ ನೀರು ಬೇಕಾಂಗ್ ಚೆಕ್ ಮಾಡಿರೋದಿಲ್ಲ. ಅದೇ ಫಿಲ್ಟರ್ ನೀರು ತೆಗೆದು ಒಂದು ಅರ್ಧ ಸಾರಿ ಇಟ್ರಿ ಅಂದ್ರೆ ಮತ್ತೆ ಚೆಕ್ ಮಾಡ್ತಾರೆ. ಹೌದು, ಅಂದ್ರೆ ನೀರು ಕಲ್ಮಶ ಆಯ್ತ ಅಲ್ಲಿ ಹೋಗುದು. ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ. ಉದ್ಬೀಜ ಹಿಂಗ ಅಂದ್ರೆ ಉದ್ಬೀಜ ಅಂದ್ರೆ ಭೂಮಿಯಿಂದ ಸೀಳಿ ಹೊರ ಬರ್ತಾವ, ಭೂಮಿಯಿಂದ ಮೊಳಕೆ ಹೊಡೆದು ಹೊರ ಬರ್ತಾವ. ಹಿಂಗೆ ಉದ್ಬೀಜ. 4 ಜೀವಿಗಳು ಜಗತ್ತಿನಾಗ ಇವು ಒಂದೊಂದು 21 ಲಕ್ಷ. ಹೌದು, ಹಿಂಗೆ 84 ಲಕ್ಷ ಕೋಟಿ ಜೀವಿ ಜಗತ್ತೈತಿ. ಇವು ಯಾವುವು ದೇವರ ಅಲ್ಲ. ಅಂದ್ರೆ ಯಾರೇ ಹುಟ್ಟ್ಯಾರ ಅಂದ್ರೆ ಅವ್ರ ದೇವರ ಅಲ್ಲ. ಇವ್ರು ಹುಟ್ಟ್ಯಾರಪ್ಪ ಅಂದ್ರೆ ಅವ್ರಿಗೆ ಸಾವ ಐತಿ. ಹುಟ್ಟ್ಯಾರ ಅಂದ್ರೆ ಸಾಕ್ತಿತ್ತು ಬೆಕ್ಕಂದ್ರಿ. ಈ ಮನೆ ಹುಟ್ಟೈತೆ ಅಂದ್ರೆ ಇದಕ್ಕೊಮ್ಮೆ ಮುಗಿದು ಒಂದು 60 ವರ್ಷ, 80 ವರ್ಷ, 100 ವರ್ಷಗಳೇ ಇಂಜಿನಿಯರ್ ಹೇಳ್ತಾರೆ, ಈ ಮನೆಯಾಗ ಇರ್ಬೇಡ್ರಿ, ಇರೋಕ್ಕಾಗಲ್ಲ. ಯಾಕಂದ್ರೆ ಕಬ್ಬಿಣ ವೀಕ್ ಆಗೈತಿ, ಸಿಮೆಂಟ್ ವೀಕ್ ಆಗೈತಿ. ಅದಕ್ಕೆ ಏನ್ ಮಾಡ್ಕೋ ತೆಗೀರಿ, ಮತ್ತೆ ಹೊಸ ಕಟ್ಟಿಸ್ರಿ. ಅದಾಗಲ್ಲ ಅಂದ್ರೆ ಯಾವ ಹುಟ್ಟಿರ್ತೈತಿ ಅದೆಲ್ಲ ಏನಾಕೈತಿ, ನಾಶ ಆಕೈತಿ. ಅಂದ್ರ ಹುಟ್ಟಿ ಸಾಯುದು ದೇವರ ಅಲ್ಲ. ಈಗ ಹೇಳಿ, ಈಗ ರಾಮ ದೇವರ ಯಾಕೆ ಹುಟ್ಟ್ಯಾನವ, ಸತ್ತನ, ಅದಕ್ಕೆ ದೇವರವ ಅಲ್ಲ. ರೇಣುಕ ಎಲ್ಲಮ್ಮ ಯಾಕ? ಅವ್ರ ಅಪ್ಪ ಅದಾನ ರೇಣುಕ ರಾಜ. ಹೌದು, ಅವ್ರ ಗಂಡ ಅದಾನ. ಮತ್ತ ಪರಶುರಾಮ ಉಂಡಾಕ ಸತ್ತಾರ. ಹಿಂಗ್ ಕಥೆ ಐತಿಲ್ಲ, ಕಥೆ ಐತಿಲ್ರಿ ಹಿಂಗ. ಹಂಗ ಅದಕ್ಕ ಹುಟ್ಟದವರು ಸತ್ತವ್ರು, ಹುಟ್ಟದವರು ಬದುಕದವರು ಸತ್ತವರು ದೇವರ ಅಲ್ಲ. ಇವು ಪಕ್ಕ, ಇವು 4 ಪಕ್ಕ ಇರಬೇಕು. ದೇವ್ರ ಎಟ್ಟಾಗದನ, ದೇವ್ರ ಎಟ್ಟದನ, ಈ 4 ಲಕ್ಷಣಗಳು ಇರಬೇಕು. ಇಂಥವು ಇದ್ದವ ಅಗಮ್ಯ, ಅಗೋಚರ, ಅಪ್ರತಿಮ, ಅಯೋನಿ ಸಂಭವ ನಮ್ಮ ಕೂಡಲ ಸಂಗಮ ದೇವರು. ಕೂಡಲ ಸಂಗಮ ದೇವರ ಯಾರಿಗೆ ಕರ್ದಾರ್ರಿ? ಇದಕ್ಕೆ ಕರ್ದಾರ. ನಾವೇನ್ರ ಆ ಕೂಡಲ ಸಂಗಮದ ಗುಡಿಯಾಗ ಹೋಣ ಕಲ್ಲಿಗೆ ಇದೇ ಕೂಡಲ ಸಂಗಮ ಇಲ್ಲ, ಅದು ಅಲ್ಲ. ಆ ಹೆಸರು ಬಂದಿದ್ದು ಯಾವಾಗ ಬಂದೈತಿ ಅಂದ್ರ ಆ ಹೆಸರು ಯಾವಾಗ ಬಂದೈತಿ ಅಂದ್ರ 1965 ಬಂದೈತಿ. ಅಲ್ಲಿಕ್ಕಿಂತ ಮೊದಲು ಏನಿತ್ತು ಅದಕ್ಕ ಕಪ್ಪಡಿ ಸಂಗಮ, ಕಲ್ಲಪ್ಪಡಿಯ ಸಂಗಮ ಆತಿತ್ತು. ಅಲ್ಲಿಂದ ಕೂಡಲ ಸಂಗಮ ಬಸವಣ್ಣನ ಅಂಕಿತ ಆದಾಗ ಈಗ ಕಲ್ಯಾಣಕ್ಕ ಬಸವ ಕಲ್ಯಾಣ, ಬಾಗೇವಾಡಿಗೆ ಬಸವನ ಬಾಗೇವಾಡಿ, ಹಿಂಗ ಮಾಡಿದ್ರೆ ಅವಾಗ ಇದು ಕೂಡಲ ಸಂಗಮಕ್ಕೆ ಏನ್ ಮಾಡಿದ್ರು, ಇದು ಕಲ್ಲಪ್ಪಡಿ ಸಂಗಮಕ್ಕೆ ಹೋಗಿ ಏನ್ ಮಾಡೋದು, ಬಸವ ಕಲ್ಯಾಣ ಸಂಗಮ ಮಾಡೋದು. ಹಿಂಗೆ ಅನ್ನೋದನ್ನ ಇದೊಂದು ಇಡೋಲ್ಲ ಅಂಕಿತ ನಾಮನೇ ಐತಿ ಕೂಡಲ ಸಂಗಮ ಇಡುದು. ಅದಕ್ಕೆ ನಾವ್ ಎಲ್ಲರಿಗೂ ಏನ್ ತಿಳ್ಕೊಂಡೆ, ಇದು ಕೂಡಲ ಸಂಗಮ ತಿಳ್ಕೊಂಡೆ ಇಲ್ಲ. ಇದು ಏನ್ ಹೇಳಿದ್ರೆ ಟಗಲಿರ್ಬೇಕು, ಹತ್ರ ಇರೋದು. ಇವು 4 ಲಕ್ಷಣಗಳನ್ನು ಹೊಂದಿದ್ದು ಯಾವ್ದೈತಿಲ್ಲ ಅದು ಕೂಡಲ ಸಂಗಮ ದೇವ, ಅದೇ ಪರಮಾತ್ಮ. ಆ ಪರಮಾತ್ಮ ಚುಳುಕಾಗಿ ಅನ್ನ ಕರಸ್ಥಳಕ್ಕೆ ಬಂದಿದೆ. ಈಗ ಅಂದ್ರ ಆ ಮಹಾಚೇತನ ಇಟ್ಟ ಕೈಲಿ ಮನನ ಮಾಡಿದಲ್ಲ ಅದು ಬೇರೆ ಅಲ್ಲ, ನಮ್ಮ ಕೈಯಾಗ ಗುರುಗಳು ಕೊಡುವಂತ ಲಿಂಗ ಬೇರೆ ಅಲ್ಲ. ಅಂದ್ರ ಆ ನಿರಾಕಾರವಾದಂತಹ ಜಗತ್ತು ಎಲ್ಲ ವ್ಯಾಪಿಸಿರುವಂತ ಚೇತನ ಬೇರೆ ಅಲ್ಲ, ಈ ಲಿಂಗ ಬೇರೆ ಅಲ್ಲ.
ಆ ದೇವ್ರ ಚೇತನದ ಏನೊಂದು ಸ್ವಲ್ಪ ವಿಶೇಷ ಅದ ರೀ. ಕಣ್ಣಿಗೆ ಕಾಣೋದಿಲ್ಲ, ಕೈ ಸಿಗಂಗಿಲ್ಲ, ಹುಟ್ಟಿಲ್ಲ, ಸತ್ತಿಲ್ಲ, ಜಗತ್ತು ಒಟ್ಟು ಅದ್ರೊಳಗೆ ತುಂಬ್ಕೊಂಡೈತಿ. ಜಗತ್ತಿನೊಳಗೂ ಎಲ್ಲಿ ಬಿಡ್ಲಾರ್ದಂಗೆ ತುಂಬ್ಕೊಂಡೈತಿ. ದೇವ್ರ ಇದ್ರಾಗ ಇಲ್ಲ ಅನ್ನೋ ವಸ್ತುನೇ ಇಲ್ಲ. ಈ ಗೋಡ್ಯಾಗ ಎಲ್ಲ ಕಡೆ ಜಗತ್ತಿನ ತುಂಬ ಎಲ್ಲ ತುಂಬ್ಕೊಂಡೈತೆ. ದೇವ್ರನ್ನೋ ಶಕ್ತಿ ಏನೈತಲ್ರಿ, ಎಲ್ಲ ಕಡೆ ಓತಪ್ರ ಒಂದು ಚೂಜಿ ಚುಚ್ತೀನಿ ಅಂದ್ರೆ ಆ ಪಾಯಿಂಟ್ ಸೆಟ್ ಫುಲ್ ಆಗಿಲ್ಲ ಜಗತ್ತಿನ. ಎಲ್ಲದ್ರಾಗೂ ದೇವ್ರು ತುಂಬ್ಕೊಂಡ್ಬಿಟ್ಟೈತಿ. ತುಂಬ್ಕೊಂಡು ದೇವ್ರ ಅದು ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳನ್ನು ನೋಡಾಕೈತಿ. ಅವಿ ನಾ ಅಭ್ಯಾಸ ಮಾಡಿದ್ನೋ ಇಲ್ಲೋ, ಏನು ಮಾಡತ್ತಿ ಬಾಕ್ಲಾಕೊಂಡ್ರಿ, ಓದಾಕ್ತೀನಿ ಮಮ್ಮಿ, ಓದಾಕತ್ತೀನೋ ಮೊಬೈಲ್ ನೋಡಾಕತ್ತೀನೋ, ಮಮ್ಮಿ ಬರ್ತೀನೋ, ಆ ದೇವ್ರ ನೋಡಾಕತ್ತೈತಿ. ಹೌದ್ರಿ. ನಾ ಏನು ಮಾಡಾಕತ್ತೀನಿ, ಒಬ್ರು ಯಾರೋ ಪೆನ್ಸಿಲ್ ತೊಗೊಂಡು ನಮ್ಮ ಬ್ಯಾಗ್ನಾಗ ಇಟ್ಕೊಂಡೆ, ಏನೋ ಮಾಡಿದೆ ಸಣ್ಣ ಪುಟ್ಟ ಏನೋ ಮಾಡಿದೆ, ಅವ್ರ ಪ್ರತಿಯೊಂದನ್ನು ಯಾರು ನೋಡ್ತಿರ್ತಾರೆ, ದೇವರು ನೋಡಿ ಸುಮ್ ಬಿಡಂಗಿಲ್ಲ. ಈಗ ನಾ ಏನು ಮಾಡ್ತಿರ್ತೇವೆ, ಇದೊಂದು ಹುಡುಗಿ ಏನೋ ಸ್ವಲ್ಪ ಏನೋ ಗಲಾಟೆ ಮಾಡತ್ತೈತೆ ಅಂತ ನೋಡಿ ಸುಮ್ಮ ಹೋಗ್ತೇವೆ. ಆ ದೇವ್ರು ಸುಮ್ಮ ಹೋಗಂಗಿಲ್ಲ, ಅದಕ್ಕೆ ಫಲ ಕೊಡ್ತಾನೆ. ದೇವರ ಫಲ ಕೊಡ್ತಾನೆ. ನಾವು ಚಲೋ ಮಾಡಿದ್ರೆ ಪುಣ್ಯ, ಕ್ಯಾಟ ಮಾಡಿದ್ರೆ ಪಾಪ, ಒಂದು ಫಲ ಗ್ಯಾರಂಟಿ ಕೊಡ್ತಾನೆ. ಅದಕ್ಕೆ ಯಾರ ಕಣ್ಣಿನ ತಪ್ಪಿಸ್ಕೊಂಡು ದೇವ್ರ ಕಣ್ಣಿನ ತಪ್ಪಿಸ್ಕೊಂಡು ಹಿರಿಯರ್ತಿರ್ತಾರಲ್ರಿ, ಅದಕ್ಕೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗೂ ಫಲ ಕೊಡ್ತೈತಿ. ಒಂದು ಪುಣ್ಯ ಅನ್ನಂತ ಪಾಪ ಅನ್ನಂತ ಫಲ ಕೊಟ್ಟು ಅದನ್ನ ಅನುಭವಿಸಕ್ಕೆ ಹಸ್ತೈತಿ. ಅಂದ್ರೆ ಆ ಶಕ್ತಿ ಏನೈತಲ್ಲ ಎಲ್ಲನೂ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಇನ್ನೊಂದು ಅದ್ರ ಲಕ್ಷಣ ಏನಪ್ಪಾ ಅಂದ್ರೆ, ಯಾರು ಸಂಪೂರ್ಣವಾಗಿ ಅದಕ್ಕೆ ಸರೆಂಡರ್ ಆಗ್ತಾರ, ಶರಣಾಗತಿ ಆಗ್ತಾರ, ದೇವರೇ ನೀನೇ ಗತಿ, ನನ್ನ ಕಡೆ ಸಾಧ್ಯನೇ ಇಲ್ಲ ಮತ್ತೆ ಹೆಂಗ ಮಾಡ್ತಿ ಮಾಡು, ಕಾಯಿ ಕೊಲ್ಲು ನಿಮ್ಮ ಇಚ್ಛಾ ತಂದು ಯಾರು ಶರಣಾಗ್ತಾರಲ್ರಿ, ಎಲ್ಲ ಕೆಲಸ ಬಿಟ್ಟು ಅವ್ರ ದೃಷ್ಟಿನ ಅವ್ರಿಗೆ ಏನು ಅವಶ್ಯಕತೆ ಐತಲ್ಲ ಅದನ್ನು ಪೂರೈಸ್ತೈತಿ. ಅವ್ರು ಪೂರ್ಣ ಸರೆಂಡರ್ ಆಗಿರೋ. ಇದಕ್ಕೊಂದು ಉದಾಹರಣೆ ನಿಮಗೆಲ್ಲ ಮಹಾಭಾರತ ಬಂದಿತ್ತು ನೋಡಿ. ದ್ರೌಪದಿ ಶಿರಿ ವಸ್ತ್ರಾಪರಣ ಬಂದಿದ್ರ ಇಟ್ಕೊಂಡು ಹಿಂಗೆ ಜಗ್ಗಿ ಇದು ಜಗ್ ಕತ್ತಿತ್ತು, ಬಿಡು ಬಿಡು ಏ ಮಾವ ಬಿಡಿಸು, ಗುರುಗಳ ಬಿಡಿಸು, ಗಾಂಡುಗಳು 5 ಮಂದಿ, ನೀ ಬಾ, ಭೀಮ, ಅರ್ಜುನ ಬಾ, ಅವ ಬಾ, ಇವ ಬಾ, ಯಾರು ಬರಲಿಲ್ಲ, ಯಾರು ಬರಲಾರಂತ ಸನ್ನಿವೇಶ ಇತ್ತು. ಅದು ಸನ್ನಿವೇಶ ಹೆಂಗಿತ್ತಂದ್ರೆ ಹಂಗಿತ್ತದು. ಈಗ ಮನೆಗೆ ಪೊಲೀಸರು ಬಂದು ಹೇಳ್ಕೊಂಡು ಹೋಗಿ ಯಾರು ನೋಡು ನೀವು ಏನಿದ್ರು ಪೋಷಣೆ ಬಂದಿಲ್ಲ ಹೇಳ್ತಾರೆ. ಈಗಿನ ಕಾನೂನು ಹೆಂಗೆ ಅವಾಗ ಹೆಂಗೆ ಇರ್ಲಾಕಿಲ್ಲ, ಎಲ್ಲರೂ ಗಪ್ಪತ್ತು. ಅವಾಗ ಏನು ಮಾಡಿದ್ರು, ಹೆಣ್ಮಗಳು ಅವರು ಭಾರಿ ತಾಕತ್ತು ಮನುಷ್ಯ ದುಶ್ಯಾಸನ ಸಾಕಾಗಿ ಬಿಟ್ಬಿಟ್ಟು, ಪರಮಾತ್ಮ ಏನು ಮಾಡ್ತೀವಿ ಮಾಡಿ ಎಲ್ಲ ನಿನ್ನೆ ಕುಡಿಯುತ್ತೆ. ಪೂರ್ಣ ಶರಣಾಗತಿ ಆದ ತಕ್ಷಣವೇ ಅಕ್ಷಯಾಂಬರ ಆಗಿ ಬಂದು ಅದು ಎಷ್ಟು ಸೆಳೆದ್ರು ಮುಗಿಲಾರಂತ ಶಿರಿನ ಕೊಟ್ಬಿಟ್ಟ ದೇವರ. ಹೌದು, ಅಕ್ಷಯಾಂಬರ, ಕ್ಷಯನೇ ಆಗಲ್ಲ. ಅವ್ನು ಸೆಳೆದು ಸುಸ್ತ ಹೊಟ್ಟೆಗೆ ಶಿರಿಲ್ಲ. ಹಂಗೆ ನಮ್ಮ ಜೀವನದೊಳಗೆ ಪೂರ್ಣ ನಾವು ಶರಣಾಗತಿರಾಗಿ ಮತ್ತೆ ಎಲ್ಲದಕ್ಕೂ ಶರಣಾಗತಿ ಹಂಗೆ ಹೊಸಾಗೈತ್ರೆ ಊಟ ಮಾಡ್ದೈತಿ. ದೇವ್ರೆ ನನಗಂತೂ ಹೊಸಾಗೈತಿ, ಹೆಂಗೆ ಮಾಡ್ತೀವಿ ಮಾಡಪ್ಪ, ಅದು ಹೊಟ್ಟೆ ತುಂಬ ಅದು ನಮ್ಗೆ ಮಿಕ್ಕಿರ್ಬೇಕು. ದೇವ್ರೆ ಇನ್ನೊಂದು ವಾರ ಎಕ್ಸಾಮ್ ಬರ್ತು, ನಾನೇ ಸಾಲಿ ಫಸ್ಟ್ ಬರೋದು, ಹೆಂಗೆ ಮಾಡ್ತೀವಿ ಮಾಡೋದು ಏನು ಚೆನ್ನಾಗಿತ್ತಲ್ಲ ಜೂನ, ಈಗಿನಿಂದ ನಮ್ಮ ಕೆಲಸ ಚಲೋ ಮಾಡ್ಬೇಕು, ಓದ್ಬೇಕು, ಬರಿಬೇಕು, ಎಲ್ಲ ಮಾಡ್ಬೇಕು. ಆ ಸಂದರ್ಭದಾಗ ಹೋಗಿ ನಮ್ಗೇನೋ ಆರೋಗ್ಯ ಏನೋ ತೊಂದರೆ ಆಯ್ತು, ಪರಮಾತ್ಮ ಭಾಳ ಚೆನ್ನಾಗಿ ಬರುತ್ತೆ, ಫಸ್ಟ್ ಬರೋಬೇಕಪ್ಪ, ನನ್ನ ಆರೋಗ್ಯ ಸುಧಾರ, ಏನೇನೋ ತೊಂದರೆ ಆಗ ಅಪ್ಪನ ಕೇಳ್ಕೊಂಡು ಸರಿ ಮಾಡ್ತಾನೆ. ನಾನು ಪಾಸೆ ಮಾಡು, ಗುರುಗಳ ಆಶೀರ್ವಾದ ಮಾಡ್ರಿ, ಸುಳ್ಳ ನನ್ನ ಮಾನವ ಪ್ರಯತ್ನ ಮಿಕ್ಕಿದ್ದಕ್ಕೆ ಏನೈತಲ್ಲ ಆ ಪರಮಾತ್ಮ ಮೊರೆ ಹಾಕಾಗ ಅದನ್ನು ಮಾಡ್ತಾನೆ. ಹಂಗೆ ಆ ದೇವರಿಗೆ ಮೊರೆ ಹಾಕಾಗ ನಮ್ಗೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ, ನಮ್ಮ ಕಷ್ಟಗಳನ್ನು ಕೇಳ್ತಾನಪ್ಪ ಅಂದ್ರೆ ಮತ್ತೆ ನಾವು ಹೇಳ್ಬೇಕಲ್ಲ, ನಾವು ಹೇಳ್ಬೇಕಾದ್ರೆ ಹೆಂಗೆ ಹೇಳಿದ್ರಿ, ದೇವರೇ ನಿರಾಕಾರವಾಗ್ಯದನ. ಈ ಬೈಲಿಗೆ ಹೆಂಗೆ ಹೇಳಿದ್ರಿ, ಏನು ಹೆಸರು ಹೇಳಕ್ಕೆ ಹೋಗುದಿಲ್ಲ. ಇದನ್ನು ಸಾಕಾರ ರೂಪವಾಗಿ ತರದೆ. ಹೌದು, ಹೊಟ್ಯಾಗ ಒಂದು ಕೂಸೈತೆ, ಹೊಟ್ಯಾಗ ಒಂದು ಕೂಸೈತಿ, ಅದಕ್ಕೇನು ಹಾಡಾಡಕತ್ತೈತಿ, ಜೋಗಳ ಹಾಡಾಕತ್ತೈತೆ, ಏರ್ಯಾಕೆ ಬರ್ತೈತೆ, ತೊಟ್ಟಿಲ್ ಹಾಕಿ ತುಗಾಕ್ ಕೊಟ್ಟೈತೆ, ಅವ್ರು ಮುದ್ದು ಕೊಡಾಕ್ ಬರ್ತೈತೆ. ಇವನು ಅದೇ ಅವ್ರ ಓನ್ ಹೊಟ್ಟೆದ ಹೊರಗೆ ಬರ್ತಂದ್ರೆ ಎಲ್ಲ ಆಟ ಚಲೋ. ಅದೇನು ಚೂಟುದು ಚಲೋ ಆತಿಗಳು ಅವರು. ಹೌದು, ಮಾವುಗಳು ಅದರ ಒಂದು ಇಟ್ಟೆ ಚುಟಕನ ಹೊಡಿದು ಚಲೋ, ಅವು ಅದಕ್ಕೆ ಮುದ್ದು ಕೊಡೋದು ಚಲೋ, ಎಲ್ಲಾನು ಚಲೋ ಹೇಳ್ರಿ. ಹಂಗೆ ಅದು ಹೊಟ್ಟಾಗಿನ ಕೂಸಿದ್ದಾನೆ ದೇವರ ಸದ್ದು. ಅದನ್ನ ಆಕಾರದಾಗ ತರಬೇಕಲ್ಲ ನಾವು. ಒಂದು ಸಾಕಾರ ರೂಪದಾಗ ಇತ್ತಂದ್ರೆ ನಂಬಬೇಕು ಮನುಷ್ಯ. ನಿರಾಕಾರ ಹೆಂಗೆ, ಈ ನಿರಾಕಾರ ಅವ ನಂಬಲಾಗೋದು. ನಿರಾಕಾರ ಏನು ಹೆಂಗೆ ನಂಬುದು, ಅದೇ ಸಾಕಾರ ರೂಪದಾಗ ಬರ್ತಂದ್ರೆ ಇದು ಐತೆ ಬಂದಾಗಿ. ಅದಕ್ಕೆ ಇದನ್ನು ಸಾಕಾರ ರೂಪದಾಗ ತಂದು ಕೊಡ್ಬೇಕಂತ ಬಾಟ್ ಮಂದಿ ಪ್ರಯತ್ನ ಮಾಡಬೇಕು. ಬಾಟ್ ಮಂದಿ ಪ್ರಯತ್ನ ಮಾಡಿ 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 ವೇದ, ಉಪನಿಷತ್ತು, ಆಗಮ ಇವೆಲ್ಲ ಏನು ಧರ್ಮ ಗ್ರಂಥಗಳು ಎಲ್ಲ ತಯಾರಾದವ್ರಿ. ಅದ್ರಾಗ ಎಲ್ಲ ಬರೆದ್ರು, ದೇವ್ರು ಹಿಂಗದಾನ ಮತ್ತು ಇಟ್ಟು ದೊಡ್ಡ ದೇವ್ರು ಏನು ಎಲ್ಲ ಬರೆದಿದ್ರು. ಅದನ್ನು ಕುತ್ಕೊಂಡೊಬ್ಬ ಏನು ಮಾಡಿದ, ಇಂಥವ್ ಜಾಣ ಕುತ್ಕೊಂಡು ಏನು ಮಾಡಿದ, ಕುತ್ಕೊಂಡು ಇಲ್ಲ ದೇವ್ರ ಮಂದಿರ ಆಕಾರ ನಿರಾಕಾರದಾಗಿದ್ದರೆ ಒಂದು ಪೂಜೆ ಮಾಡೋದು ಹೆಂಗೆ, ಅವ್ನು ರಿಕ್ವೆಸ್ಟ್ ಮಾಡೋದು ಹೆಂಗೆ, ಒಂದು ಆಕಾರ ತವ್ರನ್ನು ಅದು ಕುತ್ಕೊಂಡು ಏನು ಮಾಡಿ ಚಂದ ಗ್ವಾಡಿ ಮನೆಗೆ ಗ್ವಾಡಿ ಮೇಲೆ ಕುತ್ಕೊಂಡು ಬರೋದು. ದೇವ್ರು ಹೆಂಗಿರ್ಬೇಕಪ್ಪ ಅಂದ್ರೆ 84 ಲಕ್ಷ ಕೋಟಿ ಜೀವಿಗಳದವು. ಅದ್ರ ಬುದ್ಧಿವಂತ ಜೀವಿ ಯಾರು,
ಎಮ್ಮಿಗಳು ಮನುಷ್ಯರು. ಅವ ಹೇಳ್ತೇವೆ ಒಟ್ಟು ಜಗತ್ತಿನೊಳಗೆ ನನ್ನ ಶಾಣ್ಯಾರು ಯಾರು ಇಲ್ಲ, ಮನುಷ್ಯರ ಶಾಣೆ ಯಾರು ಇಲ್ಲ. ಅದಕ್ಕೆ ನಾನೇ ಶಾಣೆ ದೇವ್ರು ಹೆಂಗೆ ಅಂದ್ರೆ ನನಗತ್ತಿನ ಇರ್ಬೇಕಂತ ಒಂದು ಚಂದಾಗ ತನಗತ್ತಿನ ಒಂದು ಚಿತ್ರ ಬರೋದಲ್ಲೇ ಕುತ್ಕೊಂಡು ಒಂದು ವಿಚಾರ ಮಾಡಿದ ಅಂದ್ರೆ ಅರಿವು ಉಳಿಸ್ಬೇಕಂತ. ದೇವ್ರು ಹತ್ರದನ ಟಗಲದನ ಎಲ್ಲಿ ಅರಿಬೇಕು ಬ್ಯಾಡೆ ನಡುವೆ ಗುಡಿಸಿ ಅಂದ. ಇವ್ ಗುಡಿಸೇ ಬೇಡ ಮತ್ತೆ ಏನು ಮಾಡೋಕೆ ಹಂಗೆ ಆಗ್ಬಿಡು. ಇಲ್ಲ ಇವಂಗ ಭಸ್ಮ ಹಚ್ಬಿಡ್ದಂದ, ಬೂದಿ ತೊಗೊಂಡು ಹಿಂಗೆ ಬಳದ್ಬಿಟ್ಟ, ಭಸ್ಮ ಹಚ್ಬಿಟ್ಟ. ಅವಾಗ ನಿನಗೆ ಅರಿವು ಉಳಿಸೋ ಇಟ್ಟು ಹತ್ರ ಇತ್ತು ಮಾಡಿದ. ಅಲ್ಲಿಂದ ಮಳೆ ಎಲ್ಲಿ ಬರ್ತೈತಿವ ಬರ್ತೀವಿ ಮಳಿ ಎಲ್ಲಿ ಬರ್ತೈತಿ ಸೈಡ್ನಿಂದ ಬರ್ತೈತಿ ಇಲ್ಲ ಮ್ಯಾಗಿಂದ ಬರ್ತೈತಿ. ಅಂದ್ರೆ ಮಳೆ ಆದಾಗ ಜಗತ್ತೆಲ್ಲ ಹಸಿರಕ್ಕೈತಿ, ಎಲ್ಲ ನೀರು ಬರ್ತೈತಿ. ಅದಕ್ಕೆ ನೀರಿಗೂ ದೇವ್ರ ಹತ್ತಾರ, ಭೂಮಿ ದೇವ್ರ ಹತ್ತಾರ, ಬೆಂಕಿ ದೇವ್ರ ಹತ್ತಾರ, ಗಾಳಿ ದೇವ್ರ ಹತ್ತಾರ. ಹೌದು ಇವಕ್ಕೆಲ್ಲ ದೇವ್ರ ಹತ್ತಾರ. ಸುಂಟ್ರೊಳಗೆ ಬಿಸಾಕ್ತಾರ, ಯಪ್ಪ ದೇವ್ರು ಸ್ವಲ್ಪ ದೇವ್ರ ಸಿಟ್ಟಿಗೆ ಅಂತ ಬೆಂಕಿನ ಕಾಟ ಬರಕತ್ತ ಯಪ್ಪ ದೇವ್ರ ಬೆಂಕಿನೇ ದೇವ್ರ ಕಾಡಾತಿದ್ದಿ ಹಿಂಗೆ ತಿಳ್ಕೊಂಡಿರಲ್ಲ. ಇವ್ರನ್ನ ಎಲ್ಲ ಅಲ್ಲಿ ಸಂಬಂಧ ಸಾಕತ್ತಾವ. ಹೆಂಗೆ ಮಾಡಿದ ಮ್ಯಾಗಿನ ಬರ್ತೈತೆ ಅದು ತಲೆ ಅಂದ್ರೆ ಮ್ಯಾಗ ಇರ್ತೈತಿ, ಮ್ಯಾಗಿಂದ ಬರ್ತಿರ್ಬೇಕು. ಇಲ್ಲಿ ನೀರಿಟ್ಟ, ಇಲ್ಲಿ ಒಂದು ನೀರಿನ ಏನೋ ಆಕಾರ ಮಾಡಿ ನೀರಿಟ್ಟ ಹಿಂಗೆ ನೀರ ಬೀಳ್ತಾವೆ, ಮಳೆ ಬರ್ತೈತೆ ಅನ್ನೋ ಮಾಡಿದ. ಅಲ್ಲಿಂದ ಗಾಳಿ ಐತ್ಲ, ಗಾಳಿ ಯಾವ ರೂಪಾಯಿ ಇಡಬೇಕು ಅವಾಗ ಬರೀ ಕೂತ್ಕೊಳ್ರಿ ಎಲ್ಲರೂ. ವಾಯು ಗುಣವಾಗ ಸರ್ಪ ಬಂದದು ಅಂದ್ರೆ ತಿಂಗಳಾನ್ಗಟ್ಲೆ 6 ತಿಂಗಳಗಟ್ಲೆ ವರ್ಷಗಟ್ಲೆ ರೀ ಆಹಾರನೇ ಕೊಡ್ಲಿಕ್ಕೆ ಸಾಕು, ಬರೀ ಗಾಳಿ ತಗೊಂಡೇ ಬದುಕ್ತೈತೆ. ಅಂತ ಒಂದು ಶಕ್ತಿ ಹಾವಿಗೆ ಐತಿ. ಅದಕ್ಕೆ ಅದರ ಗಾಳಿಯ ಸ್ವರೂಪವಾಗಿ ಹಾವು ಅಂತಂದು ಕೊಳ್ಳ ಸುತ್ತಿದ, ಕೈಯಾಗ ಸುತ್ತಿದ, ಎಲ್ಲಿ ಬೇಕಲ್ಲಿ ಅವಾಗ ಎಲ್ಲೆಲ್ಲಿ ಅನುಕೂಲ ಮಾಡ್ತಾ ಎಲ್ಲ ಕಡೆ ಸುತ್ತಿದ. ಅಲ್ಲಿಂದ ಮತ್ತೆ ಇವು ಹೋಗಾಕ ಬರಕ್ಕೆ ಏನೋ ಒಂದು ವ್ಯವಸ್ಥೆ ಬೇಕಲ್ಲ. ಈಗ ಹೆಂಗೆ ಇವರು ಗಾಡಿ ಐತಿ ಎಲ್ಲ ಐತಿ, ಅವಂಗೊಂದು ಏನು ವ್ಯವಸ್ಥೆ ಬೇಕಲ್ಲ. ಅವಾಗ ಹೆಂಗಿದ್ರು ಕಾರ ಜೀಪ ಟ್ರ್ಯಾಕ್ಟರ್ ಇದ್ದವರು ಇದ್ದಿಲ್ಲ. ಎದ್ರ ಮೇಲೆ ಸಿಗಾಡ್ತಿದ್ರು, ಎತ್ತಿನ ಮೇಲೆ, ಕುದುರೆ ಮೇಲೆ, ಹೌದಲ್ರಿ, ಪಾಣಿನ ಮೇಲೆ, ಕತ್ತಿ ಮೇಲೆ ಎಲ್ಲ ತಿರುಗಾಡ್ತಿದ್ರಲ್ಲಿ. ಮತ್ತು ಇವಾಗ ಯಾವತ್ತು ಮನುಷ್ಯ ಭಾಳ ಉಪಯೋಗ ಇದ್ದಿದ್ದಪ್ಪ. ಕೃಷಿ ಕಾಯಕ ನಾವೆಲ್ಲ ರೈತರು ಅದಕ್ಕೆ ಎತ್ತ ಭಾಳ ಚಲೋ. ಒಂದು ಎತ್ತರ ಕೊಡುವಂತೆ ಒಂದು ಕೆಳಗಿಂದ ಚಿತ್ರ ಮಾಡಿದಾಗ ಮ್ಯಾಪ್ ಕುಂದಿರ್ಸಿ. ಮತ್ತು ಇವು ಒಂದು ಏನು ಬೇಕಲ್ಲ ಕೈಯಾಗ. ಈಗೆಲ್ಲ ನಮ್ಮೊಂದು ಆಯುಧ ಇರ್ತಾಯಿಲ್ಲ, ಈಗೆಲ್ಲ ಪ್ರಜಾಪ್ರಭುತ್ವ ಒಂದು ಆಯುಧ. ಅವಾಗೆಲ್ಲ ಆಯುಧ ಇರ್ತಿದ್ವು. ಯಾಕೆ ಆಯುಧ ಬರ್ತಿದ್ರು, ಹೆಣ್ಮಕ್ಳು ಒಂದು ಕುಡುಗೋಲು ಇಡ್ಬೋತಿದ್ರು, ಗಂಡ್ಮಕ್ಳು ಒಂದು ಬಡಿಗೆ ಇಡ್ಬೋತಿದ್ರು, ಬರ್ಚಿ ಹತಾರ ಹಿಂಗೆಲ್ಲ. ಹಂಗೆ ಇವಾಗ ಏನು ಆಯುಧ ಕೊಡೋದು ಎಲ್ಲರಿಗಿಂತ ಒಂದು ವಿಶೇಷ ಆಯುಧ ಕೊಡೋದು. ಒಂದು ಬಡಿಗೆ ಕೊಟ್ಟು ಅದಕ್ಕೊಂದು ಹಿಂಗೆ 3 ಚೊಚ್ಚದ ಕಲಸೆ ಹಾಕ್ತಿದ್ರು ನಾವು. ಒಂದು ತ್ರಿಶೂಲ ಕೊಟ್ಟ ಹಿಂಗೆಲ್ಲ ಆಕಾರ ಮಾಡಿದ. ಹಿಂಗೆ ಏನೇನು ಬರ್ತಾವಲ್ರಿ, ಕೈಯ ರುದ್ರಾಕ್ಷಿ ಹಾಕಿದ್ರು. ರುದ್ರಾಕ್ಷಿ ಅಂದ್ರೆ ಎಲ್ಲ ಕಣ್ಣಿದ್ದ ನಂಗೆಲ್ಲ ಕಾಣ್ತೈತೆ ನಂಗೆ. ಮತ್ತು ಎಲ್ಲ ಮನುಷ್ಯರಿಗೆ ಎಷ್ಟು ಕಾಣೋದಾರಿ ಅವಾಗಿಂತ ಇಲ್ಲಿ ಶಾಣ್ಯಾರ ಯಾರ ಹೌದ್ರಿ. ಅವಾಗ ಏನು ಮಾಡಿದ್ರು 3 ಇಟ್ಬಿಟ್ರು ಕಣ್ಣು. 1 2 ಇನ್ನೊಂದು ಹೆತ್ತ ಕಣ್ಣರು ಬೆಂಕಿ ಕಣ್ಣರು ಜ್ಞಾನ ನೇತ್ರ ಆತ. 3 ಕಣ್ಣಿಟ್ರು. ಕೈ ಎಲ್ಲ ದೇವ್ರಿಗೆ ಹೆಸರು ಪರಮಾತ್ಮ ಕೈ ಹೆಸಿಟ್ಟಾರೆ 4 ಇಟ್ಟಾರೆ. ಅಂದ್ರೆ ಏನ್ ಮಾಡಿದ್ರು, ನಾವು ಮನುಷ್ಯರ ನಮ್ಗೆ ತಾಕತ್ವಲ್ಲ ಹೆಚ್ಚಿನ ಇನ್ನೊಂದು 2 ಕೊಡುವಂದ್ರೆ ಎಕ್ಸ್ಟ್ರಾ ಚಿತ್ರ ಬರೋಕೆ ಏನೋ ಈ ಕಡೆ ಒಂದು ಕೈ ಹೇಳ ನೋಡಿ. ಒಂದೊಂದು ಕೈ ಏನೇನು ಕೊಡೋದು, ಒಂದೊಂದು ಕೈ ಒಂದು ಕಡೆ ಒಂದು ಚಕ್ಕ ಅದಕ್ಕೆ ಒಂದು ಕಡೆ ತ್ರಿಶೂಲ ಕೊಟ್ಟ, ಒಂದು ಕಡೆ ಶಂಕ ಕೊಟ್ಟ, ಒಂದು ಕಡೆ ಏನೇನೋ ಹಿಂಗೆ ಒಂದು ಕಡೆ ಭಿಕ್ಷೆ ಬಿಡ್ಬೇಕು, ಒಂದು ಪಾತ್ರೆ ಕೊಟ್ಟ ಎಂಥದ್ದು ಹಿಂಗೆ ಹಿಡ್ಕೊಂಡು ಏನೋ ಮಾಡಿ ಅಪ್ಪಾರು ಮಾಡಿ ಎಲ್ಲ ರೆಡಿ ಮಾಡಿ, ಎಲ್ಲ ಚಿತ್ರ ರೆಡಿ ಮಾಡಿ ಇಟ್ಟ. ಕೂದಲಾಗಿದ್ಲ ಮಾಡಿ ಎಲ್ಲ ಮಾಡಿಟ್ಟ ಅವ್ರು ಹೇಳ್ತಿ ಹೊರಗೆ ನೀರು ತರಕೋದಿಲ್ಲ. ನೀರು ತೊಗೊಂಡ್ಬಂದು ಬಾ ಯಾಕೆ ಏನಾಯ್ತು ದೇವ್ರ ಚಿತ್ರ ಭಾಳ ಚಲೋ ಮಾಡಿದ್ರು. ದೇವ್ರನ್ನ ಹೆಂಗೆ ಕೇಳೋದಿದ್ದು ಚಿತ್ರ ಮಾಡ್ರೆ ಅದು ಮುಂದಿನ ತಾರೀಕು ಹಾಕೋತೈತೆ ಹೇಳ್ರಿ ಅಂತ ಬಂದು ನೋಡಿದ್ಲು. ಎಲ್ಲ ನೋಡಿದ್ಲು. ನೋಡಿ ಹೆಂಗಾಗಿತ್ತು ಅಲ್ಲ ನಿನಗೆ ಒಂದೇನು ಬುದ್ಧಿ ಐತಿಲ್ಲ ಅಂತ ಹೇಳಿ. ಯಾಕೆ ಏನಾಯ್ತು ಅಲ್ಲ, ಮತ್ತು ಮನ್ಯಾಗ ತಂಗಿ ಅದ, ನಮ್ಮ ಅಕ್ಕ ತಂಗಿ ಅದಾರ, ನಿಮ್ಮ ಅಕ್ಕ ತಂಗಿ ಅದಾರ, ಮನೇನ ಹೆಣ್ಮಕ್ಳು ಎಲ್ಲರೂ ಇರ್ತಾರೆ, ಬರ್ತಾರೆ ಮನೆಗೆ. ನೀನು ಬತ್ಲೆ ನಿಂದಿರ್ಸಿದ್ರೆ ಹೆಂಗೋ ಒಂದು ಸಾಕು ಬೇಡಲ್ಲ. ಹೌದಲ್ಲ ಹೌದು ಅಲ್ಲ. ಮತ್ತು ಬರಬರ್ತೀನಿ ಹೇಳುದು ದೇವ್ರು ತಗಲದಾರ ಹೇಳ್ತಾರ. ಅವಾಗ ಹೆಂಗೆ ಅರಿಬಿಡ್ಸು ಮಳ್ಳ ಅವನ ಮರ್ಯಾದೆ ಮಾಡ್ಬೇಕು. ಒಂದೇ ಮರ್ಯಾದೆ ಮಾಡ್ಬೇಕಲ್ಲ. ಅವ್ನು ಹೆಂಗೆ ಮಾಡೋದು. ಮತ್ತು ಅವಾಗ ಏನು ಮಾಡ್ತಿದ್ರಿ, ಇವು ಹರಿಬಿಟ್ಟಿದ್ರ ಗಿಡ ತಪ್ಪಲ ತೊಗಟಿ ಉಡ್ತಿದ್ರು, ಪ್ರಾಣಿಗಳ ಚರ್ಮ ಉಡ್ತಿದ್ರು. ಹೌದು ಅಂದ್ರೆ ಚಲೋ ಗಟ್ಟಿ ಪ್ರಾಣಿ ಯಾವುದು, ಹುಲಿ ಚರ್ಮನ ತಂದು ಅದರಲ್ಲಿ ಚಿತ್ರ ಮಾಡಿ ಹಚ್ಚಿಬಿಟ್ಟ. ಚರ್ಮ ಅಂಬರ ಹಾಕಿ ಈಟು ಸುತ್ತಿದ ಹಾಕಿ ಅಂದ ಬರಬ್ಬರಿ ಆಯ್ತಂದು. ಮತ್ತೆ ಎಲ್ಲ ಬರಬ್ಬರಿ ಆಯ್ತು. ಈಗ ನೋಡಂದ ಇಲ್ಲ ನನಗೇನೊಂದು ಡೌಟ್ ಬರತೈತಿ. ದೇವ್ರಂದ್ರೆ ಗಂಡ ಅಂತ ಕೇಳಿ ನಾ ಹಂಗೇನಿಲ್ಲ. ಮತ್ತು ನೀ ಚಿತ್ರ ಯಾವ್ದು ಮಾಡಿ, ಮಿಶಿ ಮಾಡಿ, ದಾಡಿ ಮಾಡಿ, ಎಲ್ಲ ಮಾಡಿ ಗಂಡಿನ ಆಕಾರ ಮಾಡಿ ದೇವ್ರ ಗಂಡ ನೋಡ್ತೀನಿ. ಗಂಡೇನಲ್ಲ. ಮತ್ತು ನೀ ಗಂಡಿನ ಆಕಾರ ಮಾಡಿ ಅಂದ್ರೆ ನೀನೇ ರೊಟ್ಟಿ ಮಾಡ್ತೀನಿ. ನಾವು ರೊಟ್ಟಿ ಮಾಡೋದು ನಿಮ್ಗೆ ಬಂದು ನಾವು ಹೊಂಟೆ ಹಂಗೆ ಮಾಡಬೇಡ, ಅವಸರ ಮಾಡ್ಬಿಡ್ತೀವಿ. ಹೆಂಗೆ ಮಾಡೋದು ದೇವ್ರಂದ್ರೆ ಗಂಡನ ಹೆಣ್ಣಲ್ಲ. ಹಂಗೆ ಇನ್ನೊಂದು ಆಕಾರ ಮಾಡಿದ
ಸ್ವಿಚ್ ಆಫ್ ಮಾಡೋದಕ್ಕೆ ಏರೋಪ್ಲೇನ್ ಏನಾಗ್ತದೆ ರೈಲ್ವೆ ಟ್ರ್ಯಾಕ್ ಉಂಟ ಹತ್ತಿರ್ತೀವಿ ಒಂದು ಹಳಿ ತಪ್ತಾರೆ ಏನಕ್ಕೆ ಹೊಯ್ದಾಡ್ಬಿಡ್ತೈತಿ ಹಂಗಾಕೈತಿ ಎಲ್ಲ ಫೋನ್ಗಳು ಬಂದ್ ಮಾಡಿ ಅದು ಏನಾಯ್ತು ಅಲ್ಲಿ ಮತ್ತೆ ಹೆಂಡತಿ ಸಮಾಧಾನ ಮಾಡ್ಬೇಕಲ್ರಿ ಇವ ರೀ ಹೆಂಡತಿ ಸಮಾಧಾನ ಮಾಡಕ್ಕೆ ನೋಡಿದ ಅವ್ನು ಹೆಂಡತಿದಂತ ಒಂದು ಚಿತ್ರ ತೆಗ್ದ ಮಗಲ್ ಚಂದ ತೆಗೆದು ಆಕೆ ಒಂದು ಹುಚ್ಚಗಂಡ ನೀ ಎಂಥವ್ರಿ ಬಿಡು ನಾನು ಮೈ ತುಂಬ ಉಡಿಸ್ತಾನೆ ಮತ್ತೆ ಆಯ್ತು ಎಂಥವ್ರು ಚಲೋ ರೇಷ್ಮೆ ಉಡಿಸ್ತಾನೆ ನೀ ಅಂತ ಚಲೋ ತಗೋ ಯಾಕೆ ಕಲಿತಾರೆ ಅಂಗಡಿ ಹೋಗಿ ತೋರ್ದಿಲ್ಲ ಏನಿಲ್ಲ ಬರೀ ಚಿತ್ರ ಬರೀಬಾರ್ದು ನೀ ಏನು ಮಾಡು ರುದ್ರಾಕ್ಷಿ ಹಾಕೋ ನಮ್ಮ ಬಂಗಾರ ಬೇಕು ಬೆಲ್ವಾರ್ ಬೇಕು ಪಾಟ್ಲಿ ಬೇಕು ಆ ಕಡೆ ಹಾಕೊಂಡಿತ್ತಲ್ಲ ಸಣ್ಣ ಬೆಲ್ವಾರ್ ಗಿಲ್ವಾರ್ ಹಂಗೆ ಎಲ್ಲ ಹಾಕಿದ್ರು ಮೈ ತುಂಬ ಬಂಗಾರ ಇದು ಸೌಂದರ್ಯ ಎಲ್ಲ ಮಾಡಿದ್ರು ನೀ ಅದ್ರ ಮೇಲೆ ಕುಂದ್ರು ನಮ್ಗೊಂದು ಚಲೋದು ಬೇಕು ನೀನು ಚಲೋ ತಗೋರಿ ನೀ ಬಂದ್ರೆ ಕಾಳಿ ನೀನು ಒಂದು ಸಿಂಹನೇ ಕೊಡ್ತೀನಿ ಅಂತ ಹೇಳ್ತೀನಿ ಶಿವನ ಇತ್ತ ನೀವು ಏನು ತಿನ್ನು ನಾನು ಮೋಸನೇ ಬೇಕಂದು ಯಾಕೆ ಒಂದು ಚಿತ್ರ ಮಾಡಿದ್ರು ಮೋಸ ಮಾಡಿದ್ರು ನೀ ಏನು ಹಾಕೋ ಪಳ್ಳಾಗ ರುಂಡಾನೇ ಹಾಕದಪ್ಪ ರುಂಡ ಮಾಲಿನ ಹಾಕಿದ್ರಲ್ರಿ ಕಲ್ಪನೆ ಮಾಡಿದ್ರಲ್ರಿ ಹಂಗೆಲ್ಲ ಹಾಕಿದ್ರು ಈ ಕಡೆ ಹೆಂಡತಿಗೆ ಸಮಾಧಾನ ಆಯ್ತು ಗಂಡಗ ಸಮಾಧಾನ ಆಯ್ತು ಅಲ್ಲಿ ಹೇಳ್ತಂದು ನೀನು ಮನುಷ್ಯರಿಗೆ 2 ಕೈ ದೇವರಿಗೆ 4 ಕೈ ಮಾಡಿ ಬರೋಬರಿ ಆಯ್ತು ಆದ್ರೆ ನನ್ನ ಕೆಲಸ ಭಾಳ ಅದ ಯಾಕಂದ್ರೆ ಉಳ್ಳಾಗಡ್ಡಿ ಹೆಚ್ಚಬೇಕು ಒಗ್ಗರಣೆ ಕೊಡ್ಬೇಕು ಕಸ ಹೊಡಿಬೇಕು ಪರಿಸಿ ಒರೆಸ್ಬೇಕು ಒಂದು ಯಾರು ಹೆಣ್ಮಕ್ಳು ಕೆಲಸ ಗಂಡ್ಮಕ್ಳು ಏನೋ ಒಬ್ಬ ಸತಿ ದೊಡ್ಡ ನಮ್ಮ ಕಡಸಲ್ಲಿ ಮಸಾಲ ಸಾಮಾನು ಮಾಡಿ ಒಂದು 3 ಸೆಕೆಂಡ್ ಒಂದು ಕ್ಯಾನ್ ಒಂದು ಬುಕ್ ಅವ್ರ ಮನ್ಯಾಗ ತಾಯಿಗಳು ದೊಡ್ಡ ಸಾಮಾನು ಅದ್ರ ನಾವು ಕೈ ಬಾಗಬೇಕು ತಗೊಂಡೆ ಎಷ್ಟು ಹೇಳ್ತೀವಿ ಒಂದು ಕೈ ಕಸಬರಿಗೆ ಕೊಟ್ಟರು ಒಂದು ಕೈ ಕುಡುಗೋಲು ಕೊಟ್ಟರು ಒಂದು ಕೈ ಒಂದು ಬಾಂಡೆ ಕೊಟ್ಟರು ಒಂದು ಹೂ ಅಂದ್ರೆ ಒಂದು ಕೈ ಒಂದು ಹೂವನ್ನೇ ಕೊಟ್ಟರು ಹೌದು ಹಿಂಗೆಲ್ಲ ಆಕಾರ ಮಾಡಿ 2 ಆಕಾರ ಮಾಡಿಟ್ರಿ 2 ಆಕಾರ ಮಾಡೋಣ ಅವ್ರು ಗುರುಗಳು ಬಂದ್ರು ಏನು ಗುರುಗಳ ದೇವ್ರನ್ನ ಆಕಾರ ತೊಗೊಂಬಂದೆ ಏನು ಭಾಳ ಚಂದ ಏನು ನೋಡಿದ್ರು ಎಲ್ಲಿ ಬುದ್ಧಿಗೆ ದೈತಿ ನಿಮ್ಮ ಗಂಡ ಐತಿ ದೇವ್ರ ಆಯ್ತು ಅದಲ್ಲ ಆಯ್ತು ಎಲ್ಲ ಅದಾನ ಮತ್ತು ಬರೋಬ್ಬರಿ ಆಯ್ತು ದೇವ್ರ ಹೆಣ್ಣು ಇಲ್ಲ ಗಂಡನ ಅಲ್ಲ ದೇವ್ರ ಹೆಣ್ಣಲ್ಲ ಗಂಡ ಮತ್ತೆ ದೇವ್ರ ಹೆಸರವ ದೇವ್ರ ಇಲ್ಲ ದೇವ್ರ ಒಂದೇ ಐತಿ ಮತ್ತೆ ಇಲ್ಲಿ ಹೆಸರು ಬರ್ದಿ ಬುದ್ಧಿಗೆ ದೈತಿಲ್ಲ ನನಗೊಂದು ಯಪ್ಪ ಹೌದಲ್ರಿ ಗುರುಗಳಂದ ಆಯ್ತು ಬಡ ಅಕಿಶಿ ಒಂದು ಮನುಷ್ಯನ ಚಿತ್ರ ಮಾಡಿದ ಅದ ಏನು ಮಾಡಿದ ಹೆಣ್ಣಿನ ಮಾಡಿಬಿಟ್ಟ ಅದ ಏನು ಮಾಡಿಬಿಟ್ಟ ಗಂಡಿನ ಮಾಡಿಬಿಟ್ಟ ಗುರುಗಳಿಗೆ ಖುಷಿ ಆಗಿಬಿಡ್ತು ಅರ್ಧ ನಾರೀಶ್ವರ ಮಾಡಿದ್ರು ಹೌದ್ರಿ ಅದು ಹೆಣ್ಣಿಂದ ಒಂದು ಆಕಾರ ಆಯ್ತು ಗಂಡಿಂದ ಒಂದು ಆಕಾರ ಇತ್ತು ಅರ್ಧ ನಾರೀಶ್ವರ ಆಕಾಯ್ತು ಹೀಗೆ ಕಲ್ಪನೆಗಳನ್ನು ಮಾಡ್ಕೊಂಡು ಮುಂದೆ ಇವಾಗ ಶಾಣೆ ಬಂದ ನಾವು ಕಂಬಾರಿಕೆ ಮಾಡಿದ ಹೊಡೆದ ಅದ್ರ ಕೆಬ್ಬಡ್ದಾಗ ಕಾಸು ಹಾಕೋದ ಒಂದು ಮಾಡಿಟ್ಬಿಟ್ಟ ಒಂದು ಬರ್ತದ ಬಡಿಯಾರವ ಕಟ್ಟಿಗೆ ಒಳಗೆ ಹಾಕೋದೊಂದು ಮಾಡಿ ಹಾಕ್ಬಿಟ್ಟ ಈಗ ಮಣ್ಣಿನೊಳಗೆ ಒಂದು ಮಾಡಿಕೊಟ್ಟು ಇವ್ ಮಾಡಿ ಅಲ್ಲಿಂದ ಮುಂದೆ ಸುಮ್ ಕುಂದಿರ್ತಾರಣ್ರಿ ಮತ್ತು ದಾಂಡನ ಮಾಡಿದ್ರು ಹೆಂಡತಿ ಮಾಡಿದ್ರು ಸುಮ್ ಕುಂದಿರ್ತಾರೆ ಗಂಡ ಹೆಂಡತಿ ಮಾಡಿ ಮುಂದೆ ಏನಾಗ್ತದೆ ಮಕ್ಕಳು ಗಂಡ ಅಂತ ತಯಾರಿಗೆ ಮಕ್ಕಳು ಮತ್ತೆ ಅವ್ಕೊಂದೊಂದು ಮಕ್ಕಳು ಕೊಟ್ಟರೆ ತೆಳಗೆ ಇದ್ರ ಹೆಸರು ಇದು ಮತ್ತೆ ಅಪ್ಪ ಮತ್ತೆ ಅವಕ್ಕೂ ಲಗ್ನ ಮಾಡ್ಬೇಕಲ್ಲ ಮತ್ತೆ ಇನ್ನು ಬೀಗರು ಹುಡ್ಕಾಡ್ಬೇಕಲ್ಲ ಮತ್ತೆ ಬೀಗರು ಮಾಡಿದ್ರು ಹಿಂಗೆ ವ್ಯಾಪಿಸ್ಕೊತ ನಮ್ಮ ದೇವ್ರಗಳ ಸಂಖ್ಯೆ ಏಟಾಯ್ತು 33 ಕೋಟಿ ಆಯ್ತು ಮತ್ತು ಮನ್ಯಾಗ ಸೇವಕರು ಬೇಕು ಕಸ ಹೊಡೆಯೋರು ಬೇಕು ಒಂದು ದೊಡ್ಡದ ಊರಾಗ ಕಸ ಹೊಡೆಯೋರು ಬೇಕು ಹಿಂಗೆಲ್ಲ ಮಾಡಿದ್ರು ಇವೆಲ್ಲ ದೇವ್ರುಗಳು ಇವೆಲ್ಲ ಏನು ಕಾಲ್ಪನಿಕ ಇನ್ನ ಇದ್ದದೇವಲ್ಲ ನಾವು ತಿಳಿದ್ಮೇಲೆ ಅವೆಲ್ಲ ಏನಪ್ಪ ನೀವು ಕಾಲ್ಪನಿಕ ಅವು ಕೆಬ್ಬಣ ಲೋಹ ಏನೈತೆ ಲೋಹನೇ ಅದು ಆದ್ರೆ ನಾವು ಕಾಲ್ಪನಿಕವಾಗಿ ಅದನ್ನು ದೇವ್ರ ಹತ್ರ ತಿಳ್ಕೊಂಡೇವಿ ಅದಕ್ಕೆ ಅಪ್ಪನ ಅಲ್ಲೇ ನಾವು ಪೂಜೆ ಮಾಡಕೈತೆ ಅಂದ್ರೆ ನಿಜವಾದ ದೇವ್ರನ್ನ ಪೂಜೆ ಮಾಡಕ್ಕೆ ಆಗೋದಿಲ್ಲ ಹೌದಲ್ಲ ಈಗ ಸಾರ್ಯಾಗ ಸರ್ಗಿನೂ ಸರ್ ಅತ್ತೀವಿ ಮತ್ತೆ ಯಾರಿಗಾರ ಹುಂಡ್ರಿ ಸರ್ ಅತ್ತೀವಿ ಈ ಸರ್ ಆ ಸರ್ ಈ ಸರ್ ಒಂದೇ ಆಕಾರ ಆಗೋದಿಲ್ಲ ಆ ಸರ್ ಹೇಳಿದಾಗ ನಮ್ಗೆ ಜ್ಞಾನ ಬರ್ತೈತಿ ಹೌದಲ್ಲ ಹಂಗೆ ನಾವು ನಿಜವಾದ ಪರಮಾತ್ಮನ್ನೇ ಸ್ಮರಣೆ ಮಾಡಬೇಕು ಅದಕ್ಕೆ ಈ ಆಕಾರಗಳೆಲ್ಲ ತಪ್ಪದವು ಮತ್ತು ಇನ್ನೊಂದ್ಸರಿ ಹೇಳ್ತಿಲ್ಲ ಇದು ಆಕಾರ ಮಾಡಿದ್ರೆ ಒಬ್ರು ಏನು ಮಾಡಿದ್ರು ಇವರು ಭಾಳ ಬಡವರು ಅದಾರ ಏನು ಮಾಡಿದ್ರು ಒಂದು ಕಟ್ಟಿಗೆದು ಆಕಾರ ಮಾಡಿದ್ರು ಅದನ್ನು ಪೂಜೆ ಮಾಡ್ಕೊತ ಅದನ್ನ ಮುಂದೆ ಕೂತಿದ್ರು ಇವ್ರು ಸ್ವಲ್ಪ ಸಾವುಕಾರ ಅದಾರ ಇವ್ರೇನು ಮಾಡಿದ್ರು ಕೆಬ್ಬಣ ಇವ್ರೇನು ಮಾಡಿದ್ರು ಕಂಚಿದ್ದು ಹಿತ್ತಾಳಿದು ಅಂತ ಮಾಡ್ಕೊತ ದೊಡ್ಡ ಸಾವುಕಾರ ನೀರಿನ ವ್ಯಾಪಾರ ಮಾಡಿ ಭಯಂಕರ ಗಳಿಸ್ಯಾರ ಅವ್ರೇನು ಮಾಡಿದ್ರು ಅಂದ್ರೆ ದೊಡ್ಡ ಒಂದು ಬೆಳ್ಳಿಗೆ ಮಾಡ್ಸಿದ್ರು ಅಲ್ಲಿ ಈ ಊರ ದೊಡ್ಡ ಗೌಡ್ರು ಅದಾರ ನಾವು ಈ ಊರು ಸಾವುಕಾರದು ರಾಜರದ ಹೆಂಗೆ ಒಂದು ಬಂಗಾರ ಮಾಡ್ಕೊಂಡ್ಬಿಡ್ತಾರೆ ಇವರೆಲ್ಲರೂ ಅದೇ ಆಕಾರ ಅದಕ್ಕೆ ಹಿಂಗೆ ಬೇರೆ ಮಾಡ್ಕೊಂಡು ಕೂತಾರೆ ಈಗ ಇವರೊಂದು ಬೆಳ್ಳಿಗೆ ತುಂಬ್ಕೊತಾರೆ ಬಂಗಾರ ತುಂಬ್ಕೊತಾರೆ ಇವು ಬರ್ಬಾರ್ದು ದಿವಸ ತೆಗ್ತಾರೋ ಮಾಡೋರು ಪಟಕ ನಮ್ಮ ಕೈ ಮುರಿ ಕಿವಿ ಮಜರ ಕತ್ತೆ ಸಿಗುತ್ತೆ ಮೂಗು ಹೋಯ್ತು ಏನು ಮಾಡ್ತೀರಿ ಇವಾಗ ಮುಖ ಆಯ್ತು ಮುಖಾರಣೆ ಏನು ಮಾಡ್ತೀವಿ ಮುಖಾರಣೆ ಏನು ಮಾಡ್ತೀವಿ ನೀವು ಕಟ್ಟಿಗಿದ್ರೆ ಒಯ್ತಾರೆ ಬಳೆ ಹಾಕ್ತಾರೆ ಮತ್ತು ಬಂಗಾರ ಬೆಳೆದು ಪತ್ತಾರ ಮನೆಗೆ ಇವ್ರು ಪತ್ತಾರ ಇವರು ಇಲ್ಲಿ ಕೂತಾರ ಪತ್ತಾರ ಅವ್ರು ಅಂಗಡಿ ತಗೊಂಡಿಲ್ಲ ಇದು ತಗೊಂಡು ಬರ್ರಿ ಭಾಳ ಸಾಕು ಬಂದಿಲ್ಲ ಹೌದು ಮತ್ತೆ ಎದಕ್ಕೆ ಬಂದ್ರಿ ಇಲ್ಲ ಇದೊಂದು ಜರ ದೇವ್ರ ಮುಖ ತೆಗೈತಿ ತಗೋರಿ ಯಾಕೆ ಅದು ತಗೋತಾರೆ ತೊಗೊಂಡು ಏನು ಮಾಡ್ತಾರೆ ಅವರು
ಕಾಟ ಮಾಡಿ ದೇವ್ರ ಕಾಟ ಮಾಡಿ ಅಂಥವು ದೇವ್ರ ಕಾಟನೇ ಮಾಡ್ತಾರೆ, ಕಾಟ ಮಾಡ್ತಾರೆ. ಮಾಡಿದ ಮಾಡಿ ಅಲ್ಲಿಂದ ಏನು ಬೇಕು ರೀ, ಇಲ್ಲ ಇಂಥದ್ದು ಏನೋ ಒಂದು ಕೊಡ್ರಿ, ಅವ್ರ ಅಂಗಡಿಯಾಗ ಒಂದು ಇಂಥದ್ದು ಏನೋ ನೀನು ತೆಗೆದುಕೊಡ್ತಾರೆ. ತೆಗೆದುಕೊಂಡು ಸುಮ್ಮ ಹೋಗ್ತೀರಿ ಮತ್ತೆ ಹಿಂಗೆ ಹೋಗ್ತಾರೆ. ಅವ್ವ ನೀನು ನೋಡಿದ್ದೀರ ಅಕ್ಕ ನೋಡಿ ಏನು ಲಕ್ಷಣ ಐತಿ ದೇವ್ರ ನೋಡಿ ಲಕ್ಷಣ ಮೂಗು ಚಂದ ಇರಬೇಕು, ಅದು ನೋಡೋದು ನಕ್ಕಂಗೆ ಅನಿಸ್ಬೇಕು. ಅದು ಮೂರ್ತಿ ಲಕ್ಷ್ಮೀ ನೋಡಿತ್ತಂದ್ರೆ ಹಿಂಗೆ ಅದು ನಕ್ಕಂಗೆ ಅನಿಸ್ಬೇಕು. ಹಿಂಗೆಲ್ಲ ಮಾಡಿ 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 ಮತ್ತೊಂದು ಏನೋ ಆಕಾರ ತೊಗೊಂಬರ್ತೀರಿ ಮನೆ. ಅದು ದೇವ್ರ ಅಲ್ಲ ಅಂದ್ರೆ ನಾನು ಇದಕ್ಕೆ ದೇವ್ರು ಅಂದ್ರೆ ಅದೇನು ದೇವ್ರದ್ದು ಕೊಟ್ಟಿಲ್ಲ. ಅವ ಏನು ಮಾಡ್ತಾನೆ ಪತ್ತಾರ ಇಪ್ಪ ಭಾಳ ಚಲೋ ಐತಿ ಇವ್ರ ಮನ್ಯಾಗ ದೊಡ್ಡ ಸಾವುಕಾರ ಮನೆಯಿಂದ ಬಂದೈತಿ, ನಾವು ಪೂಜೆ ಮಾಡ್ಕೊಂಡ್ಬರ್ತಾನೆ. ಏನು ಮಾಡ್ತಾನೆ ಹೊಡೋದು ಬಡ್ತಾ ಬಡ್ದು ಏನು ಮಾಡ್ತಾನೆ ಇಟೇ ಮಾಡ್ತಾನೆ. ಇಟ ಮಾಡಿ ಬೆಂಕಿ ಹಾಕಿ ಕರಗಿಸಿ ಹೌದ್ರಿ ಆ ಮತ್ತೆ ಅದ್ರಂದೆಲ್ಲ ಹೊಲಸು ತೆಗೆದು ಮತ್ತೆ ಏನೋ ತಾನ ಹಾಕಬೇಕು ಅದನ್ನ ಮಾಡಿ ಹಂಗೆ ದೇವ್ರಿಗೆ ಜಜ್ಜಿದ್ರು ಬಡದ್ರು ತಿಕ್ಕಿದ್ರು ಮತ್ತು ನಮಗೆ ಶಾಪ ಕೊಡ್ಬೇಕಿಲ್ಲ. ನಾವು ದೇವರ ಪೂಜೆ ಮಾಡೋರು ಹಿಂಗೆ ಕೂತೀವಿ. ಆ ಪತ್ತಾರಗಳು ಮಾಡಿದ ಮಾಡಿದ ಸುತ್ತ ತೊಟ್ಟು ಹೊಲಗಳು ಯಾರು ಪತ್ತಾರೆ ನಾವು ಹೋಗಿ ದೇವ್ರ ಕೊಡೋದು ಹೌದು ಜಜ್ಜು ಶ್ರೀಮಂತ ಅದು ಜಜ್ಜಿ ಅವರು ಶ್ರೀಮಂತರಾಗ್ತಾರೆ. ನೀವು ಪೂಜೆ ಮಾಡಿ 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 ಹಿಂಗೆ ಅದಕ್ಕೆ ಅವು ಯಾವ ದೇವರ ಅಲ್ಲ. ಕಲ್ಲ ಮಣ್ಣ ಕಟ್ಟಿಗೆ ಪ್ಲಾಸ್ಟಿಕ್ ಸೆರಾಮಿಕ್ ಇವೇನು ಬಂದ ಫೋಟೋಗಳು ಹಾಡುಗಳು ಚಿತ್ರಗಳು ಇವು ಯಾವ ದೇವರ ಅಲ್ಲ. ಮತ್ತು ಅಲ್ಲಿಂದ ದೇವ್ರುಗಳು ಮತ್ತು ಅಲ್ಲಿ ಇದ್ರು ಆ ಊರಾಗ ದೇವ್ರ ಐತಿ, ಗುಡ್ಡಾಪುರ ಐತಿ, ಈ ಊರಾಗ ಐತಿ, ಆ ಊರಾಗ ಐತಿ, ಸುಡಗಾಣ ಅಲ್ಲಿ ಅಲ್ಲೆಲ್ಲಿ ಹಳದಾಗ ಐತಿ, ತೆಂಗನ ಐತಿ, ಗುಡ್ಡದ ಮೇಲೆ ಐತಿ, ಕಾಶಿ ಒಳಗೆ ಐತಿ, ಕೇರಳದಾಗ ಐತಿ. ಇಲ್ಲೆಲ್ಲರಿಗೂ ದೇವರ ಅಲ್ಲ. ಅಲ್ಲಿ ಹೋಗ್ಬೇಕು. ಎದಕ್ಕೆ ಹೋಗ್ಬೇಕಂದ್ರೆ ಪರಿಸರವನ್ನು ನೋಡಕ್ಕೆ ಪ್ರಕೃತಿಯನ್ನು ನೋಡಕ್ಕೆ ಹೋಗ್ಬೇಕು ಹೊರತಾಗಿ ಅಲ್ಲಿ ದೇವರದ ಅಂತ ಹೋಗ್ಬಾರ್ದು. ಅಲ್ಲಿ ದೇವರಾನೇ ಇತ್ತಂದ್ರೆ ಈಗ ಒಂದು ದೊಡ್ಡ ಮನೆ ಒಂದು 4 ವರ್ಷದ ಒಂದು ದೊಡ್ಡ ಪ್ರಳಯ ಆಯ್ತು. ಉತ್ತರಾಖಂಡ ಜಲ ಪ್ರಳಯ ಆಯ್ತಲ್ಲ, ಮಳಿ ಲಕ್ಷಗಟ್ಟಲೆ ಜನ ಸತ್ತ. ಹೆಂಗೆ ಸತ್ರಪ್ಪ ಅಂದ್ರೆ ಆ ಕೇದಾರನಾಥದ ಯಾತ್ರಾ ಹೋದಾರ ಸತ್ತು, ಗುಡ್ಡು ಕುಸಿದು ಬಿತ್ತು, ಹೊಳೆಯ ಮುಳುಗಿ ಸತ್ರು, ಎಲ್ಲಿ ಯಾರು ಏನೇನಾದ್ರೂ ಲಕ್ಷಾಂತರ ಗಟ್ಟಲೆ ಜನ ಸತ್ತು. ಹೌದು ಮತ್ತು ದೇವರಾನೇ ಇದ್ದಂದ್ರೆ ಯಾರಿಗೆ ನಾವು ಭೇಟಿ ಹಾಕಲ್ಲ ಕಾಪಾಡ್ತಿದ್ದೇವೆ. ಹೌದು ಈ ಸತ್ ಇಲ್ಲಿ ಹೋಗಿ ಬಡ್ಕೊಂಡ್ ಜಾರಿ ಬಿದ್ದ ಯಪ್ಪ ಗುರುಗಳು ಸಾಕಾಸಿ ಕಾಳಜಿ ಮಾಡ್ತಿರ್ಲಿ. ಹಂಗೆ ನಾವು ಕಾಳಜಿ ಮಾಡೋದಿಲ್ಲ. ಹೌದಿಲ್ಲ ಏನು ಕಾಳಜಿ ಮಾಡ್ತಾನಬೇಕಲ್ಲ. ಏನೋ ಮಾಡಿ ಸಾಯ ಸತ್ರು ಮನೆಗಳು ಮುಣಿಯೋಗೋರು ಮುಣಿಗೆ ಹೋಗ್ಬಿಟ್ಟು ಅದು ಮತ್ತೆ ಅಲ್ಲಿ ಏನು ಹೇಳಿದ್ರು ಗೊತ್ತು ಆ ದೇವ್ರ ಗುಡಿ ಆಸಕ್ತಿ ಇಟ್ಟಿಟ್ಟು 4 ಫುಟ್ ಗಟ್ಟಲೆ ಮಣ್ಣು ಬಂದ್ರೆ 2 ಬಂದು ನಿಂತಿತ್ತು. ಮತ್ತು ಮಂದಿ ಬರೋದು ಕಮ್ಮಿ ಆಯ್ತು. ನಾವು ಹೆಂಗೆ ಮಾಡ್ಬೇಕಲ್ಲ ಇದಕ್ಕೆ ತನ್ನ ಐಡಿಯಾ ಮಾಡಿದೆ. ಮತ್ತು ಮುಂದೆ ಶಾಡ್ಯಾರ ಇರ್ತಾರಲ್ಲ ಶಾಡ್ಯಾರ ಕೊಟ್ಟು ಹೆಂಗೆ ಮಾಡೋದು ಮಂದಿ ವಾ ಇಷ್ಟೆಲ್ಲ ನಾವು ಆದ್ರೂ ಸಹಿತ ದೇವ್ರ ಮುಂದೆ ಹಚ್ಚಿಟ್ಟು ದೀಪ ಆರಿಲ್ಲ. ಇಷ್ಟೆಲ್ಲ ಆಗೈತಿ ದೀಪ ಆರಿಲ್ಲ. ಮತ್ತೆ ಮಾಡಿ ಬಂದು ಹೊಡ್ತಾರೆ ಬಾಡ್ದು ದೀಪರೇ ಆರಿಲ್ಲ ಅಂತ ಹೆಂಗೆ ಮೊಡ್ಡಿಗೆ ನಮ್ಮನ್ನ ಹೇಳ್ತಾರೆ. ಇವೆಲ್ಲ ಮೋಟಿಗಳನ್ನು ಮಾಡ್ತಾರೆ. ಹಂಗೆಲ್ಲರೆ ಈ ಊರಾಗಿರೋ ದೇವರಲ್ಲ ಕಲ್ಲ ಮಣ್ಣ ಕಟ್ಟಿಗೆ ದೇವರಲ್ಲ, ಪ್ಲಾಸ್ಟಿಕ್ಗಳು ದೇವರಲ್ಲ. ಹಿಂಗೆ ಇದು ಆಕಾರ ಮಾಡಿದ್ರು. ಈ ಆಕಾರಗಳು ದೇವರಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡ್ರೆ ಯಾರು ಬಸವಣ್ಣ ಗೊತ್ತು ಮಾಡಿಕೊಂಡು ಮತ್ತು ನಿರಾಕಾರ ಪೂಜೆ ಮಾಡೋಕ್ಕಾಗ್ಬೋದು. ಆಕಾರ ಹಿಡ್ದಾಗ ಪೂಜೆ ಮಾಡಬೇಕು. ಹೆಂಗೆ ಮಾಡೋಕಂತ ತಿಳ್ಕೊಂಡು ಅವಾಗ ಇಷ್ಟಲಿಂಗವನ್ನು ಕಂಡು ಹಿಡಿದ್ರು. ಅವಾಗ ಏನು ಲಿಂಗ ಐತಲ್ಲ ಅವಾಗ ಬಸವಣ್ಣನವರು ಆವಿಷ್ಕಾರ ಮಾಡಿದರು. ಈ ಸದ್ಯದಲ್ಲಿ ಇದೈತಲ್ಲ ಇದಕ್ಕೆ ಮೂಗು ಎಲ್ಲೈತೆ ಹೇಳಬೇಕು. ಮೂಗು ಎಲ್ಲೈತಿ, ಕಣ್ಣೆಲ್ಲೈತಿ, ಕಿವಿಯಲ್ಲೈತಿ, ಕಾಲೆಲ್ಲೈತಿ, ಎಲ್ಲಾನು ಐತಿ. ಇದ್ರಾಗ ಎಲ್ಲಾನು ಐತಿ. ಅದು ಯಾಕಡೆ ಐತಿ ಗೊತ್ತಿಲ್ಲ. ಎಲ್ಲಾನು ಇದ್ರೊಳಗೆ ಅಡಿಗೆ ಐತಿ. ಶ್ರೀಶೈಲ ಎಲ್ಲೈತಿ, ಇದ್ರಾಗ ಐತಿ. ಕಾಶಿ ಎಲ್ಲೈತಿ, ಚೇತನ ಎಲ್ಲದಾನ, ನೂತನ ಎಲ್ಲದಾನ. ಯಾಕ ಲಿಂಗ ಅಂದ್ರೆ ಏನು? ದೇವರೊಳಗೆ ಜಗತ್ತೆಲ್ಲ ಅಡಿಗೆ ಐತಿಲ್ಲ. ಮತ್ತು ಮತ್ತು ಜಗತ್ತೊಳಗೆ ಇದ್ದವ್ರಿಗೆಲ್ಲ ಮೂಗ ಕಣ್ಣು ಅದಾವ ಇಲ್ಲ. ಹಂಗೆಲ್ಲಾನು ಇದ್ರಾಗ ಅದಾವು. ಯಾಕಡೆ ಅದಾವ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಅದಾವ ಗೊತ್ತಿಲ್ಲ. ಎಲ್ಲ ಕಡೆನೂ ದೇವ್ರ ಅದಾನ. ಅದಕ್ಕೊಂದು ವಚನ ಹೇಳ್ತಾರ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಯಾಕಡೆ ಹೊಕ್ಕ ಒಟ್ಟು ಹಿಡಿತಿತ್ತದ ಗಾಳಿ. ಅಲ್ಲಿಂದ ಉರಿಯುವ ಬೆಂಕಿಗೆ ಮೈಯೆಲ್ಲ ನಾಲಿಗೆ. ನುಂಗುದೇ ಏನಾದ್ರೂ ಇದ್ರ ಸಿಗ್ತೈತಿ ಬೆಂಕಿ ಒಟ್ಟು ಸುಟ್ಕೊತ ಹೋಗೋದ್ರಿ ಅದು. ಹೌದಲ್ರಿ. ಅಲ್ಲಿಂದ ಹರಿಯುವ ನದಿಗೆ ಮೈಯೆಲ್ಲ ಕಾಲು. ನದಿ ಹರಿಯಾಗ್ತೈತಿ ತುಕರಿ ಯಾಕಡೆ ಸಿಗುತ್ತೆ ಆ ಕಡೆ ಹೋಗೇ ಬಿಡೋದು. ಹೌದಲ್ರಿ. ಕಾಲು ಹಂಗ ಕೂಡಲ ಸಂಗನ ಶರಣರ ಅಂಗವೆಲ್ಲ ಲಿಂಗ ಕಾಣ. ಈ ಅಂಗ ಹೆಸರ ಲಿಂಗ ಕಾಣ ಅಂತ ಹೇಳ. ಅದಕ್ಕೆ ಎಲ್ಲಾನು ಇದ್ರೊಳಗೆ ಎಲ್ಲ ಊರು ಇದ್ರಾಗೈತಿ, ಎಲ್ಲ ದೇವರು ಇದ್ರಾಗೈತಿ, ಜಗತ್ತೆಲ್ಲಾನು ಇದ್ರಾಗೈತಿ. ಅಂಥದೊಂದು ತಯಾರು ಮಾಡಿ ಬಸವಣ್ಣವ್ರು ಕೊಟ್ಟರು. ಈ ಲಿಂಗ ಹೆಂಗೈತಿದ ಉದ್ದಕ್ಕೈತಿಲ್ಲ, ಉದ್ದಕ್ಕೈತೆ ಇವನು ಸಾರಿ ಎಷ್ಟೈತಿ ಬೇಕಿನೇನು ಎಷ್ಟೈತಿ ಬೇಕಿ ತಾಯಿ? ಇದು ಗುಂಡ್ಕೈತಿಲ್ಲ, ಉದ್ದಕ್ಕೈತಿ ನೋಡ್ಕೊಂಡು. ಇದು ಲಿಂಗ ಹೆಂಗೈತಿ? ಬೆಳಗೈತಿಲ್ಲ,
ಇವಾಗ ಯಾಕೆ ಇದನ್ನ ಗುಂಡುಕ್ ಮಾಡಿದ್ರಂದ್ರ ಜಗತ್ತೆಲ್ಲ ಗುಂಡು ಭೂಮಿ ಹೆಂಗೈತಿ ಚಂದ್ರಾಮ ಅಲ್ಲಿಂದ ಈಗ ಕಿಟಕಿ ಹಾಯ್ದ ಗಾಳಿ ಇದ್ರ ಬಂದಾಗ ಬೆಳಕಿ ಇದ್ರಾಗ ಮನೆ ಬೆಳಕಿಂಡಿ ಆಗಿರೋ ಕಾಣ್ತಿರ್ತಾವ ಕಣಗಳೆಲ್ಲ ಹೆಂಗಿರ್ತಾವ ಗುಂಡಕ್ಕಿರ್ತಾವ ನೀರಿನ ಹನಿ ಗುಂಡಕ್ಕಿರ್ತಾವ ನಾವು ನಮ್ಮ ಕಣ್ಣು ಹೆಂಗದವ ಗುಂಡಕ್ಕದ ನಾವು ನೋಡುವ ದೃಷ್ಟಿನ ಗುಂಡಕ್ಕೈತಿ ನನ್ಗೆ ಎಷ್ಟು ಕಾಣತೈತಿ ಇಷ್ಟೇ ಕಾಣತೈತಿ ಇದಕ್ಕೆ ಹೆಚ್ಚಿಗೆ ಕಾಣೋದು ಇದಕ್ಕೆ ಹೆಚ್ಚಿಗೆ ನೋಡ್ಬೇಕಾದ್ರೆ ನಾವು ಹಾಳಬೇಕು ಅಂದ್ರೆ ನಾವು ಕಾಣೋದೆಲ್ಲ ಗುಂಡಿಗೆ ಕಾಣ್ತೈತಿ ಅಂದ್ರೆ ದೇವ್ರು ಹೆಂಗದನಂದ್ರೆ ಗುಂಡಿಗೆ ಅದ ನಾವು ಬಸವಣ್ಣನವ್ರು ತರ್ಕ ಮಾಡಿ ದೇವ್ರು ಗುಂಡಕ್ಕದ ಮತ್ತೆ ಲಿಂಗ ಏನು ಮಾಡಿದ್ರು ಗುಂಡಕ್ಕೆ ಮಾಡಿ ಕಪ್ಪು ಬಣ್ಣನೇ ಹಾಕ್ಬೇಕು ಕಪ್ಪು ಬಣ್ಣ ಶಾಶ್ವತವಾದಂಥ ಬಣ್ಣ ಕಪ್ಪು ಬಣ್ಣ ಏನಿಲ್ಲ ಶಾಶ್ವತವಾದ ಜಗತ್ತಿನೊಳಗೆ 97 ಭಾಗ ಕಪ್ಪೈತಿ ಕೇವಲ 3 ಭಾಗ ಅಷ್ಟೇ ಬೆಳಕೈತಿ ಅಥವಾ ಜಗತ್ತೆಲ್ಲ ವ್ಯಾಪ್ಸೈತಿ ಕಪ್ಪು ಅನ್ನೋದು ಅಂತೇಳಿ ತಿಳ್ಕೊ ಕಪ್ಪು ಬಣ್ಣ ಮತ್ತು ಇನ್ನೊಂದು ಕಪ್ಪಿನ ಗುಣಧರ್ಮ ಏನಪ್ಪಾ ಅಂದ್ರೆ ಯಾರು ಅದ್ರ ಕಡೆ ಲಕ್ಷ್ಯ ಹೋಗ್ತೈತಲ್ಲ ಅವ್ರ ಮನಸ್ಸನ್ನ ಜಾಗಿ ಬಿಡ್ತೈತೆ ಈಗ ಇವ್ರ ಮನೆಗೆ ಒಂದು ಇದು ಹಾಕಿ ಚಿತ್ರ ಹಾಕ್ಯಾರ ಕರ್ರನ್ನ ಒಂದು ಹಾಕ್ಯಾರ ನೀವು ಇವ್ರ ಮನ್ಯಾಗ ಇವ್ರು ಹೇಳೋದು ಬೇಕಾಗಿಲ್ಲ ಇವರು ನಾ ಹೇಳೋದು ಬೇಕಾಗಿಲ್ಲ ಬಾಕ್ಲ ಹೇಳೋದು ಬೇಕಾಗಿಲ್ಲ ಹೇಳ ನೀವು ಯಾರೇ ಬಂದ್ರೆ ಅವ್ರು ಬಾಕ್ಲ ಸಾಬೂನು ಬಾಕ್ಲ ಮಾಡಿಸಿ ಭಾರಿ ಮಾಡಿ ನೋಡ್ರಿ ಹೌದು ನೀವು ಎಂತ ಐತಾರ ಇಟ್ಟು ದೊಡ್ಡ ಬಾಕ್ಲ ಕಂಡಿರೋದಿಲ್ಲ ಅದನ್ನ ಎಲ್ಲರೂ ನೋಡಿ ಅದನ್ನ ಒಬ್ಬರಿಗೆ ಹೇಗೆ ಅದು ಮಂಜರ್ ನೋಡ್ರಿ ಅಂದಿರ್ನು ಇಲ್ಲ ಅದು ಯಾಕ ಕಾರಣೈತಿ ಯಾರು ಅದನ್ನ ನೋಡ್ತಾರಲ್ಲ ಅವ್ರ ಮನಸ್ಸನ್ನ ಜಪ್ಕೊಂಡು ಬಿಡ್ತೈತಿ ಯಾರು ನೋಡ್ತಾರ ಕಪ್ಪಿನ ಗುಣ ಏನಪ್ಪ ಯಾರು ನೋಡ್ತಾರ ಅವ್ರ ಮನಸ್ಸ ಜಗ್ತೈತಿ ಇದನ್ನ ಗೊತ್ತು ಮಾಡ್ಕೊಂಡು ನಮ್ಮ ತಾಯಿಗಳು ಏನು ಮಾಡಿದ್ರು ಕಾಡಿಗೆ ಇಟ್ಕೊಂಡು ದೃಷ್ಟಿ ತೆಗೆ ಇದಕ್ಕೆ ಚಂದಾಗಿ ಏರಿದ್ರೆ ಅದಕ್ಕೆ ಇದಕ್ಕೆ ಚಂದಾಗಿ ಎರೆದು ಇದು ಮಾಡಿ ಪೌಡ್ರ್ ಹಚ್ಚಿ ಎಲ್ಲ ಮಾಡಿ ಮತ್ತೇನು ಮಾಡಿದ್ರೆ ಕೆಟ್ಟ ಕಾಡಿಗೆ ತಗೊಂಡು ಹಿಂಗೆ ಹಿಂಗೆ ಮತ್ತೆ ಹಚ್ಕರ ಇದು ಭಾಳ ಚಲೋ ಐತಿರುತ್ತೆ ಮತ್ತೆ ಎಲ್ಲಿ ಮಾಡಿದ್ರೆ ಮತ್ತೆ ಹಿಂಗೆ ಹಚ್ಚಿದ್ರು ಹೌದ್ರಿ ಅಂದ್ರೆ ಕಾಡಿಗೆ ತಗೊಂಡು ಅಲ್ಲಿ ಮಾಡಿ ಯಾಕೆ ಹಂಗೆ ಮಾಡಿದ್ರೆ ಯಾರು ನೋಡ್ತಾರಲ್ಲ ಅವ್ರ ದೃಷ್ಟಿಯನ್ನ ಜಪ್ಕೊಂಡ್ಬಿಡ್ತಾರೆ ಅವ್ರ ಮನಸ್ಸನ್ನು ಜಪ್ಕೋತದ ದೃಷ್ಟಿ ಆಗಬಾರ್ದು ಅಂದ್ರೆ ಮನಸ್ಸನ್ನು ಜಪ್ಕೊಳ್ಳೋ ಗುಣ ಯಾವ್ದಕ್ಕೈತಿ ಕಪ್ಪಿಗೈತಿ ದೇವರ ಗುಡ್ಡಕ್ಕದನ ಮನಸ್ಸನ್ನು ಜಪ್ಕೊಳ್ಳೋ ಗುಣ ಇದಕ್ಕೈತಿ ತಿಳ್ಕೊಂಡು ಬಸವಣ್ಣನವ್ರು ಇಷ್ಟಲಿಂಗ ತಯಾರು ಮಾಡಿದ್ರು ಯಾಕೆ ಮನಸ್ಸನ್ನು ಜಪ್ಕೊಳ್ಳೋದಪ್ಪ ಅಂತಂದ್ರೆ ಜಗತ್ತಿನೊಳಗೆ ನಾವು ಏನೇ ಸಾಧನೆ ಮಾಡ್ಬೇಕಾದ್ರು ಏನೇ ಸಾಧನೆ ಬೇಕಾದ್ರೆ ಮಾಡಿ ರೊಟ್ಟಿ ಮಾಡಿದ್ರು ಕಾರ್ ಹೊಡಿದು ಕಸ ಹೊಡಿದು ಏನು ಹಿಡ್ಕೊಂಡು ನೀವು ದೊಡ್ಡ ಪ್ರಧಾನಮಂತ್ರಿ ಆಗಬೇಕು ವಿಶ್ವಕ್ಕೆ ಪರಿಚಯ ಆಗಬೇಕು ಏನು ಮಾಡ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಮೊದಲ ಏನು ಮಾಡ್ಬೇಕು ನಾವು ಮೊದಲ ಮನಸ್ಸು ಮಾಡ್ಬೇಕು ಹೌದಿಲ್ಲ ನಾವು ಮನಸ್ಸು ಮಾಡಿದ್ರೆ ಆಗೋದಲ್ರಿ ನಾವು ಮನಸ್ಸೇ ಮಾಡ್ಲಿಕ್ಕೆ ಅದೆಲ್ಲ ಆಗ್ತೈತಿ ಅದಕ್ಕೆ ಈ ಮನಸ್ಸು ಮಾಡೋದು ಮನಸ್ಸು ಒಮ್ಮೆ ಆಗ್ತೈತಿ ಬಿಡು ಅಲ್ಲೇ ಕಸ ಹೊಡಿದು ಬೇಡ ಹೌದಿಲ್ಲ ಅದನ್ನ ಮಾಡ್ಬಿಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಹೆಂಗೆ ಮನಸ್ಸು ಒಯ್ದಾಟಿ ಆ ಮನಸ್ಸನ್ನು ನಿಗ್ರಹಿಸಿ ಇಲ್ಲ ಯಾರು ಮಾಡೋದಿಲ್ಲ ನಾನೇ ಮಾಡಬೇಕು ಅಂತ ಅದಕ್ಕೆ ತರಬೇತಿ ಕೊಟ್ಟಾಗ ಏನು ಮಾಡ್ತೀವಿ ಹೌದು ನಾನೇ ಮಾಡಬೇಕು ಯಾಕಂದ್ರೆ ನಮ್ಮ ಮಾಲಕರಿಗೆ ಹೊರಗಿನ ಬರೋರ್ದಾರ ಒಂದು ಪಕ್ಕ ಯಾಕಂದ್ರೆ ನಾ ಏನು ಕೆಲಸ ಮಾಡ್ತೇವೆ ಹಂಗೆ ಈ ಮನಸ್ಸು ಏನೈತಲ್ಲ ಭಾಳ ಚಂಚಲ ಐತಿ ಹೌದಿಲ್ಲ ಈ ಚಂಚಲವಾದ ಮನಸ್ಸನ್ನು ಅಂದ್ರೆ ಹಿಡಿತದಾಗ್ತವ್ರು ಹೆಂಗೆ ಹಿಡಿತದಾಗ್ತವ್ರು ಹೆಂಗೆ ಅಂತೇಳಿ ಭಾಳ ಜನ ವಿಚಾರ ಮಾಡಿದ್ರು ಈ ಮನುಷ್ಯ ಹೋಗಿ ದೇವರ ಆಗ್ಬೇಕಂದ್ರೆ ಆ ದೇವ್ರನ್ನ ಕಾಣಬೇಕಾದ್ರೆ ನನಗೆ ಸುಖ ಶಾಂತಿ ನೆಮ್ಮದಿಗಳು ಸಿಗಬೇಕಾಯ್ತಂದ್ರೆ ಎದರಿಂದ ಸಾಧ್ಯಪ್ಪ ಅಂದ್ರೆ ಮನಸ್ಸು ಶಾಂತಗೊಳಿಸೋದ್ರಿಂದ ಮಾತ್ರ ಸಾಧ್ಯ ಐತಿ ಉಳ್ಕಿದ್ರಿಂದ ಸಾಧ್ಯ ಇಲ್ಲ ಈಗ ಇಲ್ಲೊಂದಿಷ್ಟು ಇದೊಂದು ಉಂಡಿ ಇಟ್ಟಾರ ಉಂಡಿ ತಿನ್ನೋ ಏನಾಗ್ತೈತಿ ಆನಂದ ಅನಿಸ್ತೈತಿ ಅದೇ ಯಾರು ಕೊಟ್ರೆ ಸಾಕು 4 ಉಂಡಿ ತಿನ್ನೋದ್ರಂದ್ರೆ ಅಲ್ಲಿ 6 ತಿನ್ನಂದ್ರೆ ಹೊರಗೆ ಉಂಡಿಗಳು ಉಂಡಿಗೆ ಸುಖ ಐತಿ ನಿದ್ದೆ ಮಾಡ್ತೀವಿ ನಿದ್ದೆ ಒಳಗೆ ಎಷ್ಟು ಆನಂದ ಐತಿ ನೀ ಹೇಳೋಗಾಡಿ ಇವತ್ತೊಂದು ದಿವಸ ನಾಳೆಗೆ ಹೇಳೋಗಾಡ ಅಂದ್ರೆ ಒಂದು 5-6 ತಾಸು 2 ತಾಸಿಗೆ ನಿದ್ದೆ ಬಗ್ಗೆ ನಾವು ಮಕ್ಕಳು ಹೇಳೋಗಾಡ ಬಾಕಲು ತೆಗಿದಂದ್ರೆ ಎಲ್ಲಿ ನಿದ್ದೆ ತಂದು ತೆಗೀತಿ ಅಂದ್ರೆ ಈ ಸುಖ ಅನ್ನೋದು ಜಗತ್ತಿನ ಎದುರಾಗಿಲ್ಲ ಈ ಮನಸ್ಸನ್ನು ಶಾಂತಗೊಳಿಸೋದ್ರಾಗ ಮನಸ್ಸನ್ನು ಏಕಾಗ್ರಗೊಳಿಸೋದ್ರಾಗ ಸುಖ ಆಯ್ತು ಅನ್ನೋದು ಗೊತ್ತು ಮಾಡ್ಕೊಂಡ್ರಿ ಈ ಮನಸ್ಸನ್ನು ಹೆಂಗೆ ಏಕಾಗ್ರಗೊಳಿಸೋದು ಮನಸ್ಸನ್ನು ಏಕಾಗ್ರಗೊಳಿಸೋಕೆ ಭಾಳ ಜನಗಳಿಂದ ಬೇರೆ ಬೇರೆ ಬರಬೇಕು ಕೆಲವೊಬ್ರು ಧ್ಯಾನ ಮಾಡ್ರಿ ಕೆಲವೊಂದು ಯೋಗ ಮಾಡ್ರಿ ಕೆಲವೊಬ್ರು ಉಪವಾಸ ಮಾಡ್ರಿ ಕೆಲವೊಬ್ರು ಒಂದೇ ಕಾಲು ಮಾಡಿ ಜಪ ಮಾಡ್ರಿ ಕೆಲವೊಬ್ರು ವೃತ್ತಗಳನ್ನು ಮಾಡ್ರಿ ನೀವು 108 ಮಾರ್ಗಗಳಲ್ಲಿ ಜಪಮಣಿ ಎಣಸಂದ್ರು ಅಲ್ಲಿಂದ ದೀಪ ನೋಡಂದ್ರು ನಿಮ್ಮ ಮನಸ್ಸನ್ನು ತಂದು ಇಲ್ಲಿ ಇಡ್ರಿ ಅಂದರು ಕೆಲವೊಬ್ರು ನಿಮ್ಮ ಮನಸ್ಸು ತಂದು ಇಲ್ಲಿ ಮುಗಿನ ತುದಿಗೆ ಮನಸ್ಸು ಇಡ್ರಿ ಅಂದರು ಹಿಂಗೆ 108 ಮಾರ್ಗಗಳನ್ನು ಹೇಳಿದ್ರು ಇವು ಭಾಳ ಕಠಿಣವಾದ ಮಾರ್ಗಗಳು ಈ ಮಾರ್ಗ ಅನುಸರಿಸಬೇಕಾಯ್ತಂದ್ರೆ ಈಗ ಯಾರೊಬ್ರು ಹೇಳಿದ್ರು ನಿನ್ನ ಮನಸ್ಸನ್ನು ತಂದು ಮುಗಿನ ತುದಿ ಮೇಲೆ ಇಡು ಅಲ್ಲೇ ಕೇಂದ್ರೀಕರಿಸ್ಕೊತ ಹೋಗು ನಿನ್ನ ಮನಸ್ಸು ಏಕಾಗ್ರ ಆಕೈತಿ ಮನಸ್ಸು ಶಾಂತ ಆಕೈತಿ ನಿನ್ನ ಭಾಳ ದೊಡ್ಡ ಆನಂದ ಸಿಗ್ತೈತಿ ದೇವ್ರ ಸಾಕ್ಷಾತ್ಕಾರ ಆಕೈತಿ ಅವ್ರು ಹೇಳಿ ಇವಾಗ ಮಾಡ್ಕೊತ ಕೂತಾನ ಇವ್ರು ಹೋಗಿ ಬರ್ತಾರ ಏನು ಮಾಡತ್ತೀವ ಇವಾಗ ಮುಗಿನ ತುದಿ ಮೇಲೆ ಮನಸ್ಸು ಇಟ್ಟಿನಿಲ್ಲ ಉತ್ಸಾಹ ಅಭ್ಯಾಸ ಮಾಡಿ ಅಲ್ಲಿಂದ ಇದು ನಮ್ಮ ಅವ್ವ ಐತಿ ನಿನ್ನ ಬುದ್ಧಿಗೆ ಐತಿಲ್ಲ ರೊಟ್ಟಿ ಯಾರು ಮಾಡೋರು ಅಲ್ಲಿಂದ ಅದನ್ನು ನಾವು ಅಪ್ಪ ಐತಿ ಅವ್ರ ಮನೆ ಇರ್ತಾರೆ ಇದು ಮನ್ಯಾಗ ಜ್ವಾಳ ಬೀಸ್ಕೊಂಡ್ಬರ್ಬೇಕು ಅದ್ರ ಇದು ಸತ್ತಿ ತರಬೇಕು ಇದೆಲ್ಲ ಹಚ್ಚಿ ಹಿಂಗದ ಹಿಂಗೆ ಏನು ಮಾಡಕತ್ತಾವ ಮನುಷ್ಯ ಏನು ಮಾಡಕತ್ತಾರ ಒಳಗೆ ಭಾಳ ಹಂಬಲ್ ಇರ್ತದೆ ದೇವ್ರು ಕಾಡ್ಬೇಕು ಇದು ಅವ್ರು ಏನು ಬಿಟ್ಬಿಟ್ಟು ಓಡೇ ಹೊಂಟ್ಬಿಟ್ರು
ಇವ್ರು ಕಿರಿಕಿರಿ ಬೇಡ, ನಾರೇ ದೇವ್ರನ್ನ ಕಾಣಬೇಕು, ನಾರೇ ಹೋಗಿಂತು ನಿಮ್ಮ ಮನಸ್ಸು ಇಟ್ಕೊಂಡು ನಾನು ದೇವ್ರನ್ನ ಕಾಣಬೇಕು, ಮನಸ್ಸು ಶಾಂತಗೊಳಿಸ್ಕೋಬೇಕು, ಸ್ವಲ್ಪ ಮನೆ ಬಿಟ್ಬಿಟ್ಟು ಹೊಂಟ್ರು. ಇದೆಲ್ಲ ಬಸವಣ್ಣವ್ರನ್ನ ಎದುರಿಗೆ ಬಂದಿತ್ತಾರ. ಅದಕ್ಕೆ ಏನು ಮಾಡಿದ್ರು ಬಸವಣ್ಣನವರು, ಯಾರು ಎಲ್ಲಿದಾರ ಅಲ್ಲೇ ಇರ್ಬೇಕು, ಅವ್ರು ಮನೆ ಬಿಟ್ಟು ಹೋಗ್ಬಾರ್ದು, ಸಂಸಾರ ಬಿಟ್ಟು ಹೋಗ್ಬಾರ್ದು, ಹೊಲ ಬಿಟ್ಟು ಹೋಗ್ಬಾರ್ದು, ಸಾರಿ ಬಿಟ್ಟು ಹೋಗ್ಬಾರ್ದು, ಅಲ್ಲೇ ಇರಬೇಕು, ಅವ್ರ ಮನಸ್ಸು ಶಾಂತ. ಅಂತ ಒಂದು ಏನು ಐಡಿಯಾ ಮಾಡ್ಬೇಕಂತ ತಿಳ್ಕೊಂಡು ಇಷ್ಟಲಿಂಗ ಕಂಡು ಹಿಡಿದ್ರು. ಇಷ್ಟಲಿಂಗವನ್ನ ಎರಡು ಉದ್ದೇಶಗಳು, ಮುಖ್ಯವಾದಂಥ ಎರಡು ಉದ್ದೇಶಕ್ಕೆ ಕಂಡು ಹಿಡಿದು. ಒಂದು, ಅವನ ಮನಸ್ಸು ಶಾಂತಾಗಿ ಅವನ ಮಹಾನಂದ ಸಿಗಬೇಕು, ಮಹಾಸುಖ ಮಹಾತೃಪ್ತಿ ಅವನಿಗೆ ಸಿಗಬೇಕು ಒಂದನೇದು. ಎರಡನೇದು ಮುಖ್ಯ ಕಾರಣ ಅಂದ್ರೆ ಈ ಸಮಾಜದಲ್ಲಿ ಸಮಾನತೆ ತರಬೇಕು. ನಾ ಪೂಜೆ ಮಾಡೋ ಲಿಂಗ ಅದೇ, ಈ ಅವಿ ಪೂಜೆ ಮಾಡೋ ಲಿಂಗ ಅದೇ, ಬೇರೆ ಬೇರೆನಿಲ್ಲ. ಅದೊಂದು ಚೌಕ ಲಿಂಗ, ಇವ್ರೊಂದು ಗುಂಡು ಲಿಂಗ, ನಾನು ಲಿಂಗಕ್ಕೆ ಮೂಗ, ಅವ್ರ ಲಿಂಗಕ್ಕೆ ಕಿವಿ, ಹಿಂಗೇನಿಲ್ಲ. ಒಟ್ಟು ಹಿಂಗೆ ಗುಂಡಕ್ಕೆ ಅದಾವ, ಕಾರ್ಯ ಅದಾವ. ಇವರು ದೊಡ್ಡ ಯೋಗಿಗಳದಾರಪ್ಪ, ಇವ್ರೊಂದು ಕೆಂಪು ಲಿಂಗ ಐತೆ ಇಲ್ಲ, ಎಲ್ಲರೂ ಕಪ್ಪು ಲಿಂಗ ಹಿಂಗೆ ಕೊಟ್ಟು ಸಮಾನತೆಯನ್ನು ತರೋದು ಮತ್ತು ಆಧ್ಯಾತ್ಮ ಸಾಧನೆ, ಈ ಎರಡು ಉದ್ದೇಶದಿಂದ ಲಿಂಗ ಬಸವಣ್ಣವ್ರು ಕೊಟ್ಟರು. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ದೇವರು ಯಾವ ನೋಡ್ ಯಾರ್ಯಾರು ಕಣ್ಣು ಹೇಳ್ತಾರೆ, ನೀವು ತಪಸ್ಸು ಅಲ್ಲಿಂದ ದೇವ್ರಂದ್ರೇನು? ದೇವ್ರಂದ್ರೇನು ಲಿಂಗ, ಲಿಂಗ ಅಂದ್ರೆ ದೇವ್ರ ಎಷ್ಟಂದ್ರೆ. ಮತ್ತು ಈ ದೇವ್ರನ್ನ ಪೂಜೆ ಹೆಂಗೆ ಮಾಡೋದು? ಮತ್ತು ಆ ನಿರಾಕಾರವಾದ ಚೇತನ ಬೇರೆ ಅಲ್ಲ, ನಮ್ಮ ಕೈಯಾಗಿರುವಂಥ ಲಿಂಗ ಬೇರೆ ಅಲ್ಲ. ಆ ಮಹಾಚೇತನ ಒಂದು ಅಂಶನೇ ಇದ್ರಾಗೈತಿ ತಿಳ್ಕೊಂಡು, ಇದನ್ನು ಅದೇ ಚೇತನ ಇದು ತಿಳ್ಕೊಂಡು ನಾವು ಇದಕ್ಕೆ ಪೂಜೆ ಮಾಡ್ತೇವೆ. ಪೂಜೆ ಏನು ಮಾಡೋದು? ವಿಭೂತಿ, ನೀರು, ಹೂವು, ಪತ್ರಿ, ಧೂಪ, ದೀಪ ತಗೊಂಡು ಅಷ್ಟವಿಧ ಅರ್ಚನೆ ಮುಖಾಂತರ ಇದಕ್ಕೆಲ್ಲ ಪೂಜೆ ಮಾಡಿ ಅದನ್ನು ನೋಡ್ಕೊತ ಕುಂದಿರ್ತೀವಿ. ನೋಡ್ಕೋತ ಕುಂದ್ರದೇ ಮುಖ್ಯವಾದಂಥ ಪೂಜೆ. ಲಿಂಗ ಪೂಜೆ ಅಂದ್ರೆ ಏನು? ದೃಷ್ಟಿ ಇಟ್ಟು ಲಿಂಗ ಏನನ್ನು ನೋಡುವುದೇ ಮುಖ್ಯವಾದಂಥ ಪೂಜೆ. ಸಾಲಿ ಕಲಿದಂದ್ರೆ ಏನು ಹೇಳ್ಬೋದು? ಶಾಲೆ ಹೋಗಿ ಓದುದು, ಬರೀದು, ಮಾಡೋದು ಮುಖ್ಯವಾದ ಅದೇ ಪೂಜೆ, ಅದೇ ನೀನು ಶಾಲೆ. ಹೌದಲ್ಲ? ಅದಕ್ಕೆ ಶಾಲೆ ಅದು ಐತಿ. ನಾವು ಮುಂಜಾನೆ ಹೇಳೋಣ, ನಾವು ಟಾಯ್ಲೆಟ್ ಹಾಕೋ ಬರಲಿ, ಡ್ರೆಸ್ ಯಾಕೆ ಮಾಡ್ಕೊಳ್ಳಿ, ಹಾಗೆ ಟೈ ಯಾಕೆ ಹಾಕಿಟ್ಕೊಳ್ಳಿ, ಬೆಲ್ಟ್ ಹಾಕೊಳ್ಳಿ, ಹೌದು ಇವೆಲ್ಲ ಮಾಡ್ತೀವಿ. ನಾಷ್ಟ ಮಾಡಿ ಎಲ್ಲ ಹೆಗ್ಲಿ ಬ್ಯಾ ಹಾಕ್ಕೊಂಡು ಶಾಲೆಗೆ ಹೋದಾಗ ಶಾಲೆ ಚಲೋ ಆಗ್ತದೆ. ಇವೆಲ್ಲ ಮಾಡಲಾರ್ದೆ ಶಾಲೆ ಚಲೋ ಆಗ್ತೈತಿ. ಹಂಗ ಹಾಸ್ಕೊಂಡು ಮಮ್ಮಿ ಬರ್ತೈತಿ. ಅದಕ್ಕೆ ಹೌದು ಹಿಂಗೆ ಹಾಕೊಂಡಿವ ಬೇಜಾರು ಎಲ್ಲರೂ, ಹೌದಲ್ಲ? ಅದಕ್ಕೆ ಈ ಪೂಜೆ ಇವೆಲ್ಲ ಏನು ಮಾಡಿದ್ವಲ್ವ, ಅಷ್ಟ ನೀರ, ಧೂಪ, ದೀಪ ಏನದಲ್ಲ ಇವು ತಯಾರಿದ್ದಂಗ. ಮುಖ್ಯವಾದಂಥ ಪೂಜೆ ಅಂದ್ರೇನು? ಅಭ್ಯಾಸ ಮಾಡೋದು ಎಲ್ಲ ಸರ್ ಗುರುಗಳು ಹೇಳಿ ಪಾಠ ಹೇಳ್ತೈತೆ. ಹಂಗೆ ನಮ್ಮ ಲಿಂಗ ಈಗ ನಮ್ಗೆ ಅನುಸಂಧಾನವೇ, ಅವನು ತದೇಕ ಚಿತ್ತದಿಂದ ನೋಡುವುದೇ ಪೂಜೆ. ಎಲ್ಲರೂ ಏನು ಮಾಡ್ತಾವೆ? ಪೂಜೆ ಹೇಳಿ ಗುರುಗಳು ಹಿಂಗೆ ಮಾಡಿ ಹಿಂಗೆ ಮಾಡಿ ಒಂದು ಪದಪ್ಪಳು ಇಟ್ಬಿಡ್ತಾರೆ. ಹೋಗಿ ಇವ ಎಲ್ಲ ತಯಾರಾಗಿ ಮಾಡಿ ಹೊಕ್ಕಿನ ಮಮ್ಮ ಅಪ್ಪ ಹೊಕ್ಕಿನವ್ವ ಎಲ್ಲ ಹೇಳಿ ಹೋಗಿ ಸಾಲಿ ಕೂತಾನೆ ಎಲ್ಲ ಆಟ ಆಡ್ಕೊತ ಹೋಗಂಗಾಕರಿ. ಮತ್ತು ಸಾಲಿ ಬೇಡ ಅವ್ರು ನೋಡಿ ಭಾಳ ಬಂದಾಕರಿ. ನಾವು ಹಿಂಗೆ ಮಾಡಿದ್ವಿ, ನಿರೀಕ್ಷೆ ಲಿಂಗ ನಿರೀಕ್ಷೆ ಮಾಡಿದ್ರೆ ಮಾತ್ರ ನಾವು ಲಿಂಗ ಪೂಜೆ ಅದ. ಲಿಂಗ ಪೂಜೆ ಅಂದ್ರೆ ಏನವ? ಲಿಂಗ ನಿರೀಕ್ಷೆಯೇ ಲಿಂಗ ಪೂಜೆ. ಗೊತ್ತಾಯ್ತ್ರೆ? ಈ ಲಿಂಗ ನಿರೀಕ್ಷೆ ಮಾಡಿದಾಗ ಏನಾಗ್ತೈತಿ? ನಮ್ಮ ಮನಸ್ಸ ಶಾಂತ. ಈ ಮನಸ್ಸಿಗೆ ಕಾಲುಗಳು ಯಾವಪ್ಪ ಅಂದ್ರೆ ಕಣ್ಣುಗಳು. ಈ ಎರಡೇ ಮನಸ್ಸಿನ ಕಾಲುಗಳು ಯಾವುವು ಅಂದ್ರೆ ಈ ಕಣ್ಣುಗಳೇ ಅದರ ಕಾಲುಗಳು. ಇದು ಏನೇನು ನೋಡಿರ್ತೋ ಅಲ್ಲೇ ಹೋಗ್ತದೆ ಮನಸ್ಸು, ನೋಡ್ಲಾರ್ದಲ್ಲಿ ಹೋಗುದಿಲ್ರಿ. ಸದ್ದ ಬೈರು ಉಂಡಿ ನೋಡಿದ್ರಿ? ಬೈರು ಉಂಡಿ ಗೊತ್ತಿಲ್ಲ ಅದು. ಅವ್ನು ಯಾರೇ ತೋರಿಸಿ ಯಾವ ಬೈರು ಉಂಡಿ ಅಂತಾರ ಅಂದ್ರೆ ನಿಮ್ಗೆ ತೆರೆ ಬರ್ತೈತಿ. ಅಂದ್ರೆ ನಾವು ಏನು ನೋಡಿರ್ತೋ ಅಲ್ಲೇ ಹಾಕದ. ಈಗ ನಾವು ಬೈರು ಉಂಡಿ ಹೇಳ ಒಂದು ಬೈರು ಉಂಡಿ ಕಡೆ ಹೋಗಲಿಲ್ಲ, ಯಾಕಂದ್ರೆ ನೋಡೇ ಇಲ್ಲ. ನೋಡಿಲ್ಲ, ನೋಡಿರ್ಬೇಕು, ಕೇಳಿರ್ಬೇಕು, ಯಾರ ಬಗ್ಗೆ ಹಿಂಗೇನು ಹೇಳ್ಬೇಕು. ನಾವು ಇದನ್ನ ಯಾವುದೋ ಒಂದು ಮಂಗಳ ಗ್ರಹ ನೋಡಿಲ್ಲ, ಅದು ಹೇಳ್ಯಾರ ಮಂಗಳ ಗ್ರಹದ ಹಿಂಗಿರ್ತೈತಿ, ವಾಯು ಹಿಂಗೈತಿ, ಚಂದ್ರನ ಹೊಂಟೈತಿ, ತೆಗ್ಗದ ಹಿಂಗೆ ಹೇಳ್ಯಾರ. ನಾವು ನೋಡಿಲ್ಲ, ಆದ್ರೆ ಅವ್ರು ಹೇಳಿದ್ ಕೇಳಿದ್ವಿ. ಒಂದು ಕೇಳಿರ್ಬೇಕು, ನೋಡಿರ್ಬೇಕು, ನಾವು ಓದಿರ್ಬೇಕು. ಅಂಥ ವಿಷಯಕ್ಕೆ ಅಂತ ಅಟ್ಟೆ ಹೋಗ್ತದೆ ನಮ್ಮ ಮನಸ್ಸು. ಅದನ್ನ ದಾಟಿ ನಮ್ಮ ಮನಸ್ಸು ಹೋಗಿಲ್ಲ. ಹಂಗೆ ಈ ಮನುಷ್ಯನ ಕಾಲುಗಳು ಯಾವಪ್ಪ ಅಂದ್ರೆ ಇವೆರಡು ಕಣ್ಣುಗಳು. ಈ ಕಣ್ಣುಗಳು ಮತ್ತು ಮನಸ್ಸಿನ ರೆಕ್ಕೆಗಳು ಯಾವಪ್ಪ? ಮನಸ್ಸನ್ನು ಪಕ್ಷಿ ರೆಕ್ಕೆಗಳು ಯಾವಪ್ಪ ಅಂದ್ರೆ ನಮ್ಮ ಉಸಿರಾಟ. ನಮ್ಮ ಉಸಿರಾಟ ಹೆಚ್ಚು ಕಡಿಮೆ ಆದಾಗ ಮನಸ್ಸು ಬೈದಾಟ ಹೆಚ್ಚು ಕಡಿಮೆ ಆಗ ಚಲೋ ಮಾಡ್ತದೆ. ನಾವು ಉಸಿರಾಟವನ್ನು ಕಟ್ಟಬೇಕು, ಈ ಕಣ್ಣುಗಳನ್ನು ಕಟ್ಟಬೇಕು. ಕಣ್ಣುಗಳನ್ನು ಕಟ್ಟಾಕ ಉಸಿರನ್ನು ಕಟ್ಟಾಕೆ ಬಸವಣ್ಣವ್ರು ಏನು ಕೊಟ್ಬಿಟ್ರು? ಲಿಂಗ ಕೊಟ್ಬಿಟ್ರು. ನಾವು ತದೇಕ ಚಿತ್ತಿದ್ದೀವಿ ಲಿಂಗ ನೋಡೋಕೆ. ಲಿಂಗ ನೋಡೋಕೆ ಇಷ್ಟೆಲ್ಲ ಕಾಣ್ತೈತಿ ಬರ್ಬಾರ್ದು ಸಾಣದಾಗ ಗುರುಗಳೇನು ಹೇಳ್ತಾರೆ? ಲಿಂಗ ನೋಡು, ಲಿಂಗದ ಮಧ್ಯದಾಗ ನೋಡುತ್ತೆ ಹೇಳ್ತಾರೆ. ನಾವು ಮಧ್ಯದಾಗ ನೋಡ್ಕೋತ ಹೋದಾಗ ಕಣ್ಣು ಪಿಳಕಸಂಗ. ಕಣ್ಣಿನ ಗುಣ ಏನೈತ್ರಿ? ಪಿಳಕಸ. ಒಂದು ನಿಮಿಷಕ್ಕೆ 4-5 ಸಟ್ಟೆ ನಮ್ಗೆ ಗೊತ್ತಾಗಲ್ಲ ನಂಗೆ ಕಣ್ಣು ಪಿಳಕಸ. ಆ ಕಣ್ಣು ಪಿಳಕಸ ತದೇಕ ಚಿತ್ತದಿಂದ ನಾವು ಲಿಂಗ ನೋಡ್ಕೋತ ಹೊಂಟೇವ್ರ ಮನಸ್ಸಿನ ಕಾರ್ಯ ಅವ್ರಿ ಕಣ್ಣುಗಳು. ಈ ಕಣ್ಣುಗಳು ಕಟ್ಟಿಬಿಟ್ಟಂಗೆ ಆಯ್ತು. ನಾವು ಲಿಂಗದಾಗ ಕಟ್ಟಿಬಿಟ್ಟೇವೆ. ಅಲ್ಲೇ ಈ ಲಿಂಗದಾಗ ಕಟ್ಟಾಡಂಗೆ ನಾವು ಒಂದು ಶಾಂತ ಕೊಟ್ಟಿಲ್ಲ ಕಟ್ಟಾಡ ಯಾಕದ ನಮ್ಮ ಉಸಿರಾಟ ಸಮಸ್ಥಿತಿಗೆ ಬಂದ್ಬಿಡ್ತು.
ನಮ್ಮ ಉಸಿರಾಟ ಹೆಚ್ಚಾಗೋದಿಲ್ಲ, ಕಮ್ಮಿ ಆಗೋದು, ಸಮಸ್ಥಿತಿ ಬಂದ್ಬಿಡೋದು. ಸಮಸ್ಥಿತಿ ಬಂದು ಉಸಿರಾಟ ಏನಕ್ಕ ಶಾಂತ. ಈಗ ಉಸಿರು ಕಟ್ಟದಂಗೆ ಆಯ್ತು, ಅಂದ್ರೆ ರೆಕ್ಕಿ ಕಟ್ಟದಂಗೆ ಆಯ್ತು, ಕಾಲು ಕಟ್ಟದಂಗೆ ಆಯ್ತು. ಆ ರೆಕ್ಕಿ ಕಾಲ ಎರಡು ಕಟ್ಟಿಬಿಟ್ರೆ ಪಕ್ಷಿಗೆ ಹೆಂಗೆ ಹಾರಾಕ್ ಬರೋದು, ಹಾಗೆ ನಮ್ಮ ಪಕ್ಷಿಗಳು ಹಾರಾಡುತ್ತಂತ ಪಕ್ಷಿ ಏನಿರ್ತಲ್ಲ ಶಾಂತವಾಗಿ ಬಂದು ಇಲ್ಲಿ ಲಿಂಗೈನೊಳಗೆ ನಿಂತ್ಕೊಂಡು ಪೂರ್ತಿ ಶಾಂತ ಆಗ್ಬಿಡ್ತಾರೆ. ನಾವು ಮನಸ್ಸನ್ನು ಎಲ್ಲರೂ ಏನು ಮಾಡ್ಬೇಕಿರ್ತಾರ, ನಿಗ್ರಹ ಮಾಡ್ಬೇಕಿರ್ತಾರೆ. ಅಲ್ಲ, ನಾವು ಮನಸ್ಸನ್ನು ನಿಗ್ರಹ ಮಾಡೋದಿಲ್ಲ, ಮನಸ್ಸನ್ನು ಒಂದೇ ಹಾಕ್ತೀವಿ. ಈ ಲಿಂಗೈನೊಳಗೆ ಒಂದೇ ಹಾಕ್ಬಿಡ್ತೀವಿ. ಅಂದ್ರೆ ಮನಸ್ಸು ಅನ್ನೋದೇ ಇಲ್ಲ, ಮನಸ್ಸು ಅನ್ನೋದು ಇಲ್ಲದಂಥ ಒಂದು ಸ್ಥಿತಿ ಹಾಕೈತಿ. ಅದು ಭಾಳ ತಗೊಂಬಲ್ಲ, 1 ಸೆಕೆಂಡ್, ಅರ್ಧ ಸೆಕೆಂಡ್ ಅಷ್ಟೇ ಹಾಕೈತದ. ಆ ಸಮಯದೊಳಗೆ ಈ ಲಿಂಗಯ್ಯ ನಾನು ಏನಂತ ಪರಿವೇನೇ ಇಲ್ಲ ಅಂತ. ಇದಕ್ಕೆ ಏನಂತಾರೆ ಅಂದ್ರೆ ಆಧ್ಯಾತ್ಮಿಕ ಮಹಾಸಾಧನ, ಇದಕ್ಕೆ ಮಹಾಬೆಳಕು, ಇದಕ್ಕೆ ಮಹಾದರ್ಶನ ಅಂತಾರೆ. ಅಂಥ ಒಂದು ದರ್ಶನ ಪಡೆಯಬೇಕಂದ್ರೆ ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ಪೂಜೆಯನ್ನು 3 ಹೊತ್ತು ಮಾಡ್ಕೋಬೇಕು. ಒಂದು ಮುಂಜಾನೆ, ಮಧ್ಯಾಹ್ನಕ್ಕೊಮ್ಮೆ, ಸಂಜೆ ಹಾಕೋದು. ನಮ್ಗೆ ಮುಂಜಾನೆ ಮಧ್ಯಾಹ್ನಕ್ಕೆ ಸಂಜೆಗೆ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾವು ರೈತರು ಅದು ಇರ್ತೋ. ಅದಕ್ಕೆ ನಾವು ಮುಂಜಾನೆ, ಸಂಜೆಗೊಮ್ಮೆ, ರಾತ್ರಿ ಒಮ್ಮೆ 3 ಹೊತ್ತು ಮಾಡ್ಕೋ. ಮುಂಜಾನೆ ನೋಡ್ಕೊಂಡು ಜಳಕ ಮಾಡಿ ಇದು ಮಾಡ್ಕೊಂಡು ಸ್ವಲ್ಪ ಫ್ರೀ ಆಗಿ ಕೂತ್ಕೊಂಡು ಎಲ್ಲರೂ ಏನಿದ್ದಾಗ ಎಲ್ಲ ಮುಗಿಸಿ ಲಿಂಗ ಪೂಜೆ ಮಾಡ್ಕೊಂಡು, ಎರಡನೇದು ಸಾಯಂಕಾಲ ಸ್ನಾನ ಮಾಡೋಕ್ಕಾದ್ರೆ ಮಾಡೋಕ್ಕೂ, ಇಲ್ಲಿಕ್ಕಂದ್ರೆ ಕೈಕಾಲು ಮುಖ ತಗೊಂಡ್ರೆ ಒಂದು ಪೂಜೆ ಮಾಡಿ. ಇನ್ನು 3ನೇ ಹೊತ್ತು ಪೂಜೆ ಯಾವಪ್ಪ ರಾತ್ರಿ 12ರಿಂದ ಮತ್ತು 4:30 ಒಳಗೆ ಒಂದ್ಸತಿ ಪೂಜೆ ಮಾಡ್ಕೊಬೇಕು. ಮತ್ತು ಅವಾಗ ಹೆಂಗೆ ಪೂಜೆ ಮಾಡ್ಕೊಳ್ಳೋದು, ಅವಾಗ ಎಲ್ಲ ಕಸ ಹೊಡಿದು ಗಂಟೆ ಗಡ ಮಾಡ್ಕೊಂಡು ಮಾಡೋದು, ಲೈಟ್ ಹಚ್ಚಿದ್ರೆ ಎಲ್ಲರೂ ಏನು ಮಾಡಿಬಿಡ್ತಾರೆ. ಯಾರು ಹುಡುಗರು ಹೇಳ್ತಾರೆ, ಸುಮ್ಮ ಕೊಡ್ತೀರ ಬಿಡ್ತಾರೆ. ಅವಾಗ ಅಂತ ಬಸವಣ್ಣವ್ರು ಹೇಳಿದ್ರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲೆದ್ದು ಲಿಂಗವ ಪೂಜಿಸಬೇಕು. ಮತ್ತು ಅದಕ್ಕೊಂದು ಹೇಳ್ತಾರೆ, ಪಕ್ಕದಲ್ಲಿ ಮಲಗಿದ್ದ ಸತಿಯನ್ನು ಎಬ್ಬಿಸದೇ ಲಿಂಗವ ಪೂಜಿಸಿ. ಮಗ್ಲ ಗಂಡ ಹೆಂಡತಿ ಮಕ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಬ್ಸಂಗಿಲ್ಲ, ಅವ್ರಿಗೆ ಅಟ್ ಕೈ ಮುಖದ ಹಗುರಿದ್ದು ಸ್ವಲ್ಪ ಮುಖ ತಕ್ಕೊಂಡು. ನಮಗೆ ಲಿಂಗ ಪೂಜೆ ಅಂದ್ರೆ ಮುಖ್ಯವಾದದ್ದು ಏನ್ರಿ, ಲಿಂಗ ನೋಡ್ಬೇಕು. ಲಿಂಗ ನೋಡ್ಬೇಕಾದ್ರೆ ನಮ್ಗೆ ಲಿಂಗ ಏನೋ ಅಂತ ಕಾಣಬೇಕು. ಲಿಂಗ ಕಾಣಟ್ಟು ಬೆಳಕಿದ್ರೆ ಸಾಕು, ನಾವೇನು ಇವತ್ತು ಹಚ್ಕೊಂಡು ಲಿಂಗ ಇಟ್ಟು ಹಚ್ಚಿ ನೋಡ್ಕೋತ ಕೂತ್ಬಿಡು. 1 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ತಮ್ಗೆ ಎಷ್ಟು ಸಂಕಲ್ಪ ಅಷ್ಟು ಕೂತ್ಕೊಂಡು ಮತ್ತೆ ಮುಂಜಾನೆ ನೇಮಕು ತಂದೆ ನೀನು ತಾಯಿ ನೀನು ಎಲ್ಲ ಮಾತ್ರ ಹೇಳಿ ಬಿಡಬೇಕು. ಅದನ್ನು ತಂದೆ ನೀನು ತಾಯಿ ನೀನು ಬೇತಾರೆ ಇಲ್ಲಿ ತಂದೆ ಮಕ್ಕೊಳ್ತಾರೆ, ಅದು ಮನಸ್ಸಿನಾಗ ಹೇಳಿ ಮತ್ತೆ ಇಟ್ಕೊಂಡು ಹೋಗಿ ಏನು ಮಾಡ್ಕೊ ಮಕ್ಕೊಂಬಿಡು. ನನ್ನ ಪೂಜೆ ಆಯಿತು ಕುಂದಿರ್ತೈತಿ. ಅದಕ್ಕೆ ಇದಕ್ಕೆ ಯಾಕೆ ಎಲ್ಲರೂ ಏನಂತಾರ, ಇವಾಗ ಲಿಂಗ ಕಟ್ಬೋದು ಹಣ ಮಕ್ಳು ನಿಂತೈತಿ ನೋಡು, ನಿಂತೈತಿ ನೋಡು, ನಿಂತೈತಿ ಆ ಪೂಜೆ ಪುನಸ್ಕಾರ ಮಡಿ ಹುಡಿ ನಿಂತೈತಿ ನೋಡು. ಈ ಲಿಂಗೈಗ ಮಡಿ ಹುಡಿ ಏನೋ ಇಲ್ಲ, ಯಾಕಂದ್ರೆ ದೇವ್ರಿಗೇನು ಮಡಿ, ಜಗತ್ತೆಲ್ಲ ದೇವ್ರೊಳಗೆ ಐತಿ, ದೇವ್ರ ಎಲ್ಲ ಕಡೆ ತುಂಬ ಅವಾಗೇನು ಮಡಿ ಬರ್ಬೇಕು. ಹೌದ್ರಿ, ನಾವು ಊಟ ಎಲ್ಲಿ ಮಾಡ್ತೇವೆ, ದೇವ್ರ ಒಳಗೆ ಮಾಡ್ತೇವೆ. ಹೌದ್ರಿ, ನಿದ್ದೆ ಎಲ್ಲಿ ಮಾಡ್ತೇವೆ, ದೇವ್ರ ಒಳಗೆ ಮಾಡ್ತೇವೆ. ನಾವು ಏನು ಒಳ್ಳೇದು ಮಾಡಲಿ ಕೆಟ್ಟ ಏನು ಮಾಡಿದ್ರೆ ಎಲ್ಲ ದೇವ್ರ ಒಳಗೆ ಅದೇ ಮಾಡ್ತೇವೆ. ಅದಕ್ಕೆ ಮುಚ್ಚಟ್ಟಿಲ್ಲ, ಮೈಡಿಗಿಲ್ಲ, ಏನೇನಿಲ್ಲ. ನಾವು ಅದಕ್ಕೆ ತಯಾರಾಗಲಿ ಅನುಸರ ಇಪ್ಪನ್ನೆಲ್ಲ ಸ್ವಲ್ಪ ಸ್ನಾನ ಮಾಡೋದು ಎಲ್ಲ ಓಕೆ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಗಟ್ಟಿ ಹೊಡೆದು ಮಾಡಿ ಮನಸ್ಸು ಏಕಾಗ್ರ ಬರಲಿ ಅನುಸರ ಯಾಕೆ ಅಂತ ಯಾವುದೇ ಮಡಿ ಮುಚ್ಚಟ ಮೈಲಿಗೆ ಇಂಥವು ಯಾವುದೂ ಇಲ್ಲ, ಮಲ್ಕೊಂಡ್ಬಿಡುತ್ತೆ ಮಗಿತು. ಇಷ್ಟಲಿರುವ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆಗೆ ಏನೇನು ಬೇಕು, ಮುಖ್ಯವಾಗಿ ಒಂದನೇದು ನಿಮ್ಮ ಮನಸ್ಸು ಬೇಕು. ಲಿಂಗ ಪೂಜೆ ಮಾಡ್ಕೋಬೇಕನ್ನೋ ಮೊದಲು ಮನಸ್ಸು ಬೇಕು, ಮನಸ್ಸಿಂದ ಏನು ಪೂಜೆ ಆಗೋದಿಲ್ಲ. ಎರಡನೇದು ಮುಖ್ಯವಾಗಿ ಏನು ಬೇಕು, ಲಿಂಗೈ ಬೇಕು. ಲಿಂಗ ಎಲ್ಲಿರ್ತಾನೆ, ಒಳಗಿರ್ತಾನೆ. ಮತ್ತೆ ಎಲ್ಲಿರ್ತಾನೆ ತಿಳ್ಕೊಡ್ರಿ, ಈಗ ಕೊಡ್ತೇವೆ. ಈಗ ನಿಮ್ಮ ಕೊಳ ಲಿಂಗ ಇರ್ತಾನೆ, ಒಂದು ಮನಸ್ಸಾಯ್ತು ಲಿಂಗ ಆಯ್ತು. ಅದರ ನಂತರ 3ನೇದು ಏನು ಬೇಕಂದ್ರೆ ವಿಭೂತಿ ಬೇಕು. ಒಂದು ಸ್ವಲ್ಪ ವಿಭೂತಿ ಅದನ್ನ ಇಟ್ಟು ಹಚ್ಚಿ ನಾವು ಹಚ್ಕೊಂಡು ಲಿಂಗ ನೋಡ್ಕೊತ ಕೊಟ್ರೆ ಮರಿ. ಹೌದು, ಇಷ್ಟ ಲಿಂಗ ಪೂಜೆ ಇಷ್ಟು ಮಾಡಿಬಿಟ್ರೆ ಆ ಲಿಂಗೈ ಅಂದ್ರೆ ಯಾರು, ದೇವ್ರ. ಹಿಂಗೆ ಲಿಂಗ ನೋಡ್ಕೋತ 1 ವರ್ಷ 6 ತಿಂಗಳೊಳಗೆ ನೀವೇ ಏನಾಗ್ಬಿಡ್ತೀರಿ, ನೀವೇ ದೇವರಾಗ್ಬಿಡ್ತೀರಿ. ಅದಕ್ಕೆಲ್ಲರಿಗೂ ಏನಿತ್ತು, ಹಿಂದಕ್ಕೆ ಮನೆ ಬಿಟ್ಟು ಹೋಗೋರಿಗೆ ಮಾಡೋರಿಗೆ 60 ವರ್ಷ ನಾವು ತಪಸ್ಸು ಮಾಡಿದ್ವು, 15 ವರ್ಷ ಮಾಡಿದ್ವು, 20 ವರ್ಷ ಮಾಡಿದ್ವಿ. ನಾವು ಹಂಗಿಲ್ಲ, ಲಿಂಗಾಯತದ್ರು ನಮ್ಗೆ ಯಾಕೆ ದೃಷ್ಟಿಯ ದೇವ್ರು ಬೆಟ್ಟಕ್ಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಬಾಗಿಲ ಮುಂದೆ ಬಾಳೆಯ ಬೆತ್ತುವುದು, ಇಷ್ಟಲಿಂಗ ದೀಕ್ಷೆಯ ಪಡೆಯುವುದು. ಬಾಳೆ ಗೊನೆವಾಗದ ಮುನ್ನ ಪಡೆಯಿರಿ ಕೂಡಲ ಸಂಗಮ ದೇವರನ್ನತೆ. ಅಂದ್ರೆ ಆ ಬಾಳೆ ಗೊನೆ ಆಗಕ್ಕೆ ಎಷ್ಟು ಬೇಕು, ಹೆಚ್ಚು 1 ವರ್ಷ ಫಲ ಬರ್ತತಿಲ್ಲ. ಹೌದಲ್ರಿ, ಹಂಗೆ ಅದಕ್ಕಿಂತ ಮೊದಲೇ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗ್ತೈತಿ. ನಮ್ಗೆ ಬಸವಣ್ಣ ಹರಿಯರ ಅಂಥ ಒಂದು ಸಾಕ್ಷಾತ್ಕಾರವನ್ನು ನಾವು ಇಷ್ಟಲಿಂಗದಿಂದ ಪಡಿಬೇಕು. ಗೊತ್ತಾಗ್ತಲ್ಲ, ಇದಕ್ಕೆ ಇಷ್ಟಲಿಂಗ ಪೂಜೆ ಅಂತ. ಇಷ್ಟಲಿಂಗ ಪೂಜೆ ಆದ್ಮೇಲೆ ಆ ನಿರಾಕಾರವಾದ ದೇವರು ಬೇರೆ ಅಲ್ಲ, ಕೈಯಾಗ ಕೊಟ್ಟಂಥ ಹುಡುಗ ಕೊಟ್ಟಂಥ ಲಿಂಗ ಬೇರೆ ಅಲ್ಲ, ಆಮೇಲೆ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಆ ಮಹಾಚೇತನದ ಒಂದು ಅಂಶ ಎಲ್ಲಿ ಐತಪ್ಪ ಅಂದ್ರೆ ನಾನು ಒಳಗೆ ಐತಿ. ಆ ದೇವ್ರು ಇಲ್ಲಿ ಐತಿಲ್ಲ, ಆ ದೇವ್ರು ಇಲ್ಲಿ ಐತಿ ಅಂತೇಳಿ ಇದು ನೋಡಾಕ್ತೈತಿ. ಏನು ಹೇಳಿದ್ರೆ ಬೈತೈತಿ. ಈಗ ಆ ದೇವ್ರ ಐತಿ ನಿದ್ದೆ ಬರಾಕ್ತೈತಿ. ಈಗ ಯಾಕಂದ್ರೆ ಲೇಟಾಗಿ ಮಕ್ಕೊಂಡೈತಿ, ಎಲ್ಲ ತಯಾರು ಮಾಡೋದು, ಓಡಾಡೋದು, ದೂರ ಮುಂದೆ ಮಾತಾಡೋದು, ಅದೆಲ್ಲ ಲೇಟಾಗಿ ಮಕ್ಕೊಂಡೈತಿ. ಈ ದೇವ್ರ ಒಳಗೆ ಐತಿ. ಅಕಸ್ಮಾತ್ ಇಲ್ಲಿ ಒಳಗಿರೋಂಥ ದೇವ್ರ ಹೊರಗೆ ಹೋಗಿರ್ತೀವಿ,
ಇಟ್ಟಿಟ್ಟು ಕೈ ಹಿಂಗೆ ಮಾಡಕ್ಕೆ ಹೋಗಲಿ. ಇದು ಜಡ ಶರೀರ, ಏನು ಮಾಡಕ್ಕೆ ಹೋಗಲ್ಲ. ಅದಕ್ಕೆ ಆ ದೇವ್ರು ಬೇರೆ ಅಲ್ಲ, ಇಲ್ಲಿ ಒಳಗಿರುವಂಥ ದೇವರ ಬೇರೆ ಅಲ್ಲ. ಅಂದ್ರೆ ಆ ದೇವ್ರ ಬೇರೆ ಅಲ್ಲ, ಇಷ್ಟಲಿಂಗ ಬೇರೆ ಅಲ್ಲ, ನಾನು ಒಳಗಿರುವಂಥ ದೇವರ ಬೇರೆ ಅಲ್ಲ. ಈ ದೇವರಿಗೆ ಅಷ್ಟವಿಧ ಅರ್ಚನೆ ಮುಖಾಂತರ ಪೂಜೆ ಮಾಡೋದು ಹೇಳಿದೆ. ಗಂಟೆ, ಧೂಪ, ದೀಪ, ಅವು ಇವು ಎಲ್ಲ ಮಾಡಿ. ಮತ್ತು ಈ ದೇವ್ರನ್ನ ಹೆಂಗೆ ಪೂಜೆ ಮಾಡೋದು? ಈ ದೇವ್ರ ಸುಮ್ಮನೆ ಹೆಂಗೆ ಅಂತಂದ್ರೆ ನಾವು ಲಿಂಗನೇ ಪೂಜೆ ಮಾಡ್ಕೊಳ್ಳಿಕ್ಕಂದ್ರೆ ಲಿಂಗನೊಳಗಿನ ದೇವರ ಹೋಗ್ಬಿಡು. ಹಂಗೆ ನಾವು ಈ ಪ್ರಾಣ, ಇದು ನಮ್ಮ ಶರೀರದೊಳಗೆ ಏನು ಪ್ರಾಣ ಐತಲ್ಲ, ಪ್ರಾಣದೊಳಗೆ ಏನೈತಿ ಲಿಂಗ ಐತಿ ಅಂತ ಪ್ರಾಣಲಿಂಗ ಆತರ. ಪ್ರಾಣದೊಳಗೆ ದೇವ್ರ ಐತಿ, ದೇವ್ರಿಗೆ ಲಿಂಗ ಆತರ, ಪ್ರಾಣಲಿಂಗ ಐತಿ. ಅದನ್ನ ಹೆಂಗೆ ಪೂಜೆ ಮಾಡ್ಕೊಂಡು ಅದನ್ನ ಪೂಜೆ ಮಾಡಿ ಹಂಗೆ ಹೋಗಿ ಬರ್ತೀವ. ಹೆಂಗೆ ಪೂಜೆ ಮಾಡ್ಕೋ ಅಂತ ಚಲೋ ಊಟ ಕೊಡ್ಬೇಕು, ಟೈಮ್ ನಿದ್ದೆ ಮಾಡ್ಬೇಕು, ಸಿಕ್ಕಾಪಿ ದುಡ್ಡು ಶ್ರೀಮಂತ ಆಗ್ಬೇಕು, ಹಗಲಾರ ಬಡ್ಕೊಂಡು ಬಿಡಿದ್ರೆ ಏನಾಗ್ತದೆ ಆವಿಷ್ಕಾರ. ಶರೀರ ಬೇಕೈತಿ, ಆವಿಷ್ಕರ್ಮಕ್ಕೈತಿ. ಅದನ್ನೆಲ್ಲ ವಿಚಾರ ಮಾಡಿ ಒಳ್ಳೆ ಆಹಾರ ಕೊಡೋದು, ವಿಶ್ರಾಂತಿ ಕೊಡೋದು, ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡೋದು. ಮತ್ತು ಯಾವುದೇ ಇದಕ್ಕೆ ಅಪಾಯ, ಈ ಶರೀರಕ್ಕೆ ಅಪಾಯ ಆಗತ್ತದು. ಈ ಶರೀರ ಹಾಳಾಯ್ತಂದ್ರೆ ಪ್ರಾಣ ಹೋಗ್ತೈತಿ, ಪ್ರಾಣ ಹೋಯ್ತಂದ್ರೆ ಪ್ರಾಣದ ಒಳಗಿರೋಂಥ ದೇವರ ಅವ್ರು ಹೋಗ್ಬಿಡ್ತಾರೆ. ಯಾವಾಗ ಹೋಗ್ತೈತಿ ಇದರಂದು ಈ ಶರೀರದಿಂದ. ಈ ಶರೀರಕ್ಕೆ ವಯಸ್ಸಾಯ್ತಂದ್ರೆ ಇದ್ರಂದು ಹೋಗ್ತೈತಿ, ಪ್ರಾಣ ಹೋಗ್ತೈತಿ. ಅಲ್ಲಿಂದ ಈ ಶರೀರಕ್ಕೆ ಕೆಲವೊಂದು ಭಾಗಗಳು, ಮುಖ್ಯವಾದಂಥ ಭಾಗಗಳು ಕತ್ತರಿಸೋದು ಅಂದ್ರೆ ಹೋಗ್ತೈತಿ. ಇವೆರಡು ತೊಡಿ, ಎರಡು ಭುಜಗಳು ಕತ್ತರಿಸಿಬಿಟ್ರೆ ಉಳಿಯಂಗಿಲ್ಲ. ಇವೆರಡು ಭುಜ ಕಟ್ ಮಾಡಿಬಿಟ್ರೆ ಮನುಷ್ಯ ಉಳಿಯಂಗಿಲ್ಲ, ಸತ್ತು. ಇವೆರಡು ತೊಡಿ ಕಟ್ಟಿಸಿದ್ರು ಸತ್ತು, ರುಂಡ ಕತ್ತರಿಸಿದ್ರು ಸತ್ತು. ಅಕಸ್ಮಾತ್ ಒಂದು ಬಳ್ಳ ಕಟ್ಟಾಯ್ತೈತಿ, ಬಳ್ಳ ಕಟ್ಟಾದ್ರೆ ಒಳಗಿನ ಪ್ರಾಣ ಏನು ಮಾಡ್ತಾನ, ತಡ್ಕೊಂಡು ಹಿಂಸೆ ತಗೊಂಡು ಮಾಡ್ಕೊಂಡು ಇದು ಮಾಡ್ಕೊಂಡು ಕಡಿಕೊಂಡು ಪ್ಲಾಸ್ಟಿಕ್ ಹಾಕೊಂಡು, ಒಂದು ಕೈ ಕಟ್ಟೋದು ಒಂದು ಪ್ಲಾಸ್ಟಿಕ್ ಹಾಕೊಂಡು ಮಾಡ್ಕೊಂಡು ಇರ್ತಾನೆ. ಪ್ರಾಣ ಎಲ್ಲಿಂದ ಕಟ್ಟಾಗತ್ತ ದೇವರ ಒಳಗಿರ್ತಾನೆ. ಅದಕ್ಕೂ ತಡ್ಕೊಳಕ್ಕಾಗಿದ್ರೆ ಹೋಗ. ಮತ್ತೆ ಈ ಶರೀರ ಚೆನ್ನಾಗಿರ್ಬೇಕು ಅಂತ ಗೊತ್ತಾಗ್ತದೆ. ಈ ಶರೀರ ಚೆನ್ನಾಗಿದ್ರೆ ಮಾತ್ರ ಒಳಗೆ ಪ್ರಾಣ ಇರ್ತೈತಿ. ಈ ಶರೀರವನ್ನು ಚೆನ್ನಾಗಿ ಹೆಂಗೆ ಇಡಬೇಕು, ಒಳ್ಳೆ ಆಹಾರ ತಗೋಬೇಕು, ನಿದ್ದೆ ಮಾಡಬೇಕು, ವಿಶ್ರಾಂತಿ ಮಾಡಬೇಕು. ಮತ್ತೆ ಕೆಟ್ಟ ವಸ್ತುಗಳನ್ನು ಇದ್ರಾಗ ಹಾಕಬಾರ್ದು. ಕೆಟ್ಟ ವಸ್ತುಗಳು ಯಾವಪ್ಪ? ಮನುಷ್ಯ ತೆಲ್ಲಾರಂಥ ವಸ್ತು ಯಾವುದು? ಮಾಂಸ, ಮದ್ಯ, ದಾರು, ಗುಟ್ಕ, ತಂಬಾಕ, ಬೀಡಿ, ಸಿಗರೇಟ್, ಏನು ಕೆಟ್ಟ ವಸ್ತುಗಳದಾವ ಅಪ್ಪನ ಇದ್ರೊಳಗೆ ಹಾಕಬಾರ್ದು. ಹಾಕಿದ್ರೆ ಏನಾಗ್ತದೆ? ಕ್ಯಾನ್ಸರ್, ಲಿವರ್ ಡ್ಯಾಮೇಜ್, ಕಿಡ್ನಿ ಡ್ಯಾಮೇಜ್ ಆಗ್ತವೆ. ಹೌದಲ್ಲ? ಏನೇನೋ ಅಲ್ಲಿಂದ ಬುದ್ಧಿ ಭ್ರಮಣೆ ಆಗ್ತೈತಿ, ಏನೇನು ಆಗ್ತೈತಿಲ್ಲ ಅದಕ್ಕೆ ಅಕ್ಕಡೆ ಯಾವುದು ಹಾಕಲಾಗ ಹಿಂಗೆ ಚಂದಾಗಿ ಇಟ್ಕೊಳ್ಳೋದಕ್ಕೆ ಏನಂತಾರೆ? ಪ್ರಾಣಲಿಂಗ ಪೂಜೆ ಅಂತಾರೆ. ಈ ಪ್ರಾಣ ಎಷ್ಟು ಚೆನ್ನಾಗಿರ್ತೈತಿಲ್ಲ ಅಷ್ಟು ಒಳಗಿನ ದೇವರ ಆನಂದವಾಗಿರ್ತಾನೆ. ಇದಕ್ಕೆ ಪ್ರಾಣಲಿಂಗ ಪೂಜೆ ಅಂತಾರೆ. ಆ ದೇವರ ನಿರಾಕಾರವಾದ ದೇವ್ರ ಅಲ್ಲಿ ಅದಾನ, ಇಷ್ಟು ಲಿಂಗ ಒಳಗದಾನ, ನನ್ನ ಒಳಗದಾನ ಗೊತ್ತಾಯ್ತು. ನನ್ನ ಒಳಗೆ ಅಟ್ಟೆ ಅದನ್ನ ದೇವರ, ಇದ್ರೊಳಗೆ ದೇವರ ಅದಾನ, ಹೌದು ಇದ್ರೊಳಗೆ ದೇವರ. ಹಿಂಗೆ ಎಲ್ಲ ಅಜ್ಜಿ ಒಳಗೆ ಇಟ್ಕೊಂಡು ಎಲ್ಲರೊಳಗೆ ದೇವರ, ಎಲ್ಲರೊಳಗೆ ಸದ್ಯ ಇಷ್ಟು ಲಿಂಗ ಪೂಜೆ ಹಿಂಗೆ ಮಾಡಿದೆವು. ಪ್ರಾಣಲಿಂಗ ಪೂಜೆ ಹೆಂಗೆ ಮಾಡ್ಕೊಂಡು ಇದನ್ನ ಆಯ್ತು. ಮತ್ತೆ ಇವ್ರು ಎಲ್ಲರೂ ಪೂಜೆ ಮಾಡೋಣ, ಇದಕ್ಕೆ ಭಾವಲಿಂಗ ಪೂಜೆ ಅಂತ. ಇದೆಲ್ಲರೂ ಹೆಂಗೆ ಪೂಜೆ ಮಾಡೋದಂದ್ರೆ ಇವ್ರ ಜೊತೆ ನಾವು ಹೆಂಗೆ ವರ್ತಿಸ್ಬೇಕಂದ್ರೆ ಆತ್ಮೀಯತೆಯಿಂದ ವರ್ತಿಸೋದು. ಇವ್ರ ಜೊತೆ ಹೆಂಗೆ ವರ್ತಿಸೋದು? ಪ್ರೀತಿಯಿಂದ ವರ್ತಿಸೋದು, ಪ್ರೀತಿಯಿಂದ ಮಾತಾಡ್ಸೋದು, ಆತ್ಮೀಯತೆಯನ್ನು ಮಾತಾಡ್ಸೋದು. ಕಷ್ಟ ಅಂದ್ರೆ ನಮ್ಮ ಅವ್ವ ಹೇಳ್ತಾಳೆ, ನಮ್ಮ ಅಣ್ಣ ಅಂದ್ರೆ ಅಣ್ಣ ಅಲ್ಲ, ನಮ್ಗೆಲ್ಲ ಹೇಳ್ಕೊಂಡು ಬಂದಾನ. ಸುಮ್ನೆ ಹೇಳಕ್ಕಾಕೈತಲ್ಲ ಆ ಮಾತ, ಹೌದಲ್ಲ? ಅವರು ಬರೀ ಅವ್ರ ಅಕ್ಕ ತಂಗಿಗೆ ಅಷ್ಟ ಮಾಡಿದ್ರು. ಹಂಗೆ ನಾವು ಇದನ್ನ ಜಗತ್ತಿಗೆಲ್ಲ ಇದನ್ನೇ ಮಾಡ್ಬೇಕು. ಜಗತ್ತೆಲ್ಲ ನಾವು ಹುಟ್ಟುವತ್ನ್ಯಾಗ ಮನುಷ್ಯರಾಗ್ಬಿಟ್ಟು, ಹೌದು. ನಾವು ಬೆಳೀತಾ ದೇವ್ರ ಹಾಕೋತ ಹೋಗಿ ದೇವರಾಗಿ ಸಾಯ್ಬೇಕು. ದೇವರಾಗಿ ಸಾಯ್ಬೇಕಂದ್ರೆ ಎಲ್ಲಾರನ್ನೂ ಪ್ರೀತಿಯನ್ನು ಕಾಣಬೇಕು, ಎಲ್ಲರ ಜೊತೆ ಅನ್ಯೋನ್ಯವಾಗಿರ್ಬೇಕು. ಇದಕ್ಕೆ ಭಾವಲಿಂಗ ಪೂಜೆ ಅಂತ, ಹೌದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿ, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಂದ್ರೆ ನಾ ಇರೋದೆಲ್ಲಾನು ಇವು ವಸ್ತು ದೇವ್ರುಗಳು ಅಂದಾಗ ಆಚಾರ ಸ್ವರ್ಗ ಅನಾಚಾರ ನರಕ ಯಾಕೆ ಅಂದ್ರೆ ಇದು ಗೊತ್ತೈತಿ. ಯಾಕೆ ಗುರುಗಳ ನೀವು ಆರಾಮ ಆರಾಮ ಗುರುಗಳ ಇದೇನ ಸ್ವರ್ಗ ಎಲ್ಲಿ ಬೇರೆ ಕಡೆ ಐತೆ. ಅದಕ್ಕೆ ನಾವು ಸ್ವರ್ಗ ಸುಖ ಅನುಭವಿಸ್ಬೇಕು ಅಂದ್ರೆ ನಾವು ಆಚಾರ ನಯ ವಿನಯ ಪ್ರೀತಿ. ನಾ ಎದಕ್ಕೆ ಹುಟ್ಟಿ ಬಂದೀನಿ ಅವಿ, ನಾ ಎದಕ್ಕೆ ಹುಟ್ಟಿ ಬಂದೀನಿ ಅಂದ್ರೆ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ, ಒಂದು ಮಜಾ ಮಾಡಿ ಹೋಗಕ್ಕಲ್ಲ, ಈ ಜಗತ್ತಿಗೆ ಉಪಕಾರ ಮಾಡಕ್ಕೆ ಬಂದೀನಿ, ಜಗತ್ತಿಗೆ ನನ್ನ ಕಡೆಯಾದಂಥ ಸಹಾಯ ಸೇವೆಗಳನ್ನು ಮಾಡಕ್ಕೆ ಬಂದೀನಿ ತಿಳ್ಕೊಳಕ್ಕೆ ಏನಂತಾರ ಭಾವಲಿಂಗ ಪೂಜೆ ಅಂತಾರೆ. ಇದೇ ನೋಡಿ, ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ. ಇಷ್ಟಲಿಂಗ ಪೂಜೆಯಿಂದ ಮನಸ್ಸು ಏಕಾಗುತ್ತೆ, ಪ್ರಾಣಲಿಂಗ ಪೂಜೆಯಿಂದ ಶರೀರ ಚೆನ್ನಾಗಿದೆ, ಭಾವಲಿಂಗ ಪೂಜೆಯಿಂದ ನೀನೇ ದೇವರಾಗ್ಬಿಡ್ತೀವಿ. ಅವ್ರು ಎಂತೆಲ್ಲ ಬರ್ತಾರೆ, ಯಪ್ಪ ಅದು ಕಲಿಬೇಡ್ರಿ ಮಾರಾಯ, ಯಾರೇ ನಮ್ಮ ಹಿಂದೆ ನಿಂದ ಮಾಡ್ತಿದ್ರು ಅದು ಕಲಿಬೇಡ್ರಿ ಮಾರಾಯ, ಅದು ದೇವ್ರ ಇದ್ದಾಗ ಅದಕ್ಕೆ ಬಂದ್ರೆ ಅಂದ್ರೆ ಪಾಪದ ನಿಮ್ಮ ಪಾಪದ ಕಥೆ ಯಾಕಂತಾರೆ ನಾವು ಅಂಥ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ,
ಅಂತ ಗುರುಗಳನ್ನು ಬೆಳೆಸ್ಕೊಂಡು ಈ ನಾವು ಲಿಂಗಾಯತರ ಲಿಂಗ ಪೂಜೆ ಅಂದ್ರೆ ಕೇವಲ ಲಿಂಗ ಏನೊಳಗಲ್ಲ, ಇಷ್ಟಲಿಂಗ ಪೂಜೆಯಿಂದ ಪ್ರಾಣಲಿಂಗ ಪೂಜೆಯಿಂದ ಭಾವಲಿಂಗ ಪೂಜೆಗೆ ಬಂದು ಇಡೀ ಜಗತ್ತನ್ನೆಲ್ಲ ಪ್ರೀತಿ ಮಾಡೋ ಹಾಗೆ ಶ್ರೇಷ್ಠರಾಗಿ ಹೋಗೋದಕ್ಕೆ ಏನಂತಾರ ಇಷ್ಟಲಿಂಗ ಪೂಜೆ ಅಂತಾರೆ. ಲಿಂಗ ಅಂದ್ರೆ ಗೊತ್ತಾಯ್ತ, ಲಿಂಗ ಅಂದ್ರೆ ದೇವರ ಸ್ವರೂಪ ಗೊತ್ತಾಯ್ತು, ಲಿಂಗ ಪೂಜೆ ಹ್ಯಾಕೆ ಮಾಡ್ಬೇಕು ಗೊತ್ತಾಯ್ತು. ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಮಾಡೋದು. ಇದನ್ನ ಮಾಡಂತವ್ರಿಗೆ ಏನಂತಾರ, ಇದನ್ನೆಲ್ಲ ಅಳವಡಿಸ್ಕೊಂಡವ್ರಿಗೆ ಏನಂತಾರಪ್ಪ ಅಂದ್ರ ಲಿಂಗಾಯತರು ಅಂತ ಗೊತ್ತಾಗ್ತಿಲ್ರಿ. ಇದನ್ನೆಲ್ಲ ಅಳವಡಿಸ್ಕೊಂಡವ್ರಿಗೆ ಏನಂತಾರ ಲಿಂಗಾಯತರು ಅಂತಾರ. ಇದು ಲಿಂಗ ಯಾರು ಕೊಟ್ರು ನಮ್ಗ, ಈ ಮಾರ್ಗವನ್ನೆಲ್ಲ ಯಾರು ಕೊಟ್ರು ನಮ್ಗ, ಬಸವಣ್ಣನವರು ಕೊಟ್ಟರು. ಇದಕ್ಕಿಂತ ಮೊದಲು ಜಗತ್ತಿನ ಇಷ್ಟಲಿಂಗ ಇದ್ದಿದ್ದಿಲ್ಲ, ಸ್ಥಾವರ ಲಿಂಗಗಳು ಬೇರೆ ಬೇರೆ ಇದ್ದು. ಇಷ್ಟಲಿಂಗ ಕೊಟ್ಟವ್ರು ಯಾರು ನಮ್ಗ, ಬಸವಣ್ಣನವರು. ಅದಕ್ಕೆ ನಮ್ಮ ಗುರುಗಳು ಯಾರು, ಬಸವಣ್ಣನವರು. ಈಗ ನಾನು ನಿಮಗೆ ದೀಕ್ಷಾ ಮಾಡ್ತೀನಿ, ದೀಕ್ಷಾ ಮಾಡಿದ್ರೆ ಯಾರಿಗೆ ನೀವು ನಮ್ಮ ಗುರುಗಳು ಯಾರು ಮರುಗಳು ಎಪ್ಪಗಳು ಅಂತ ಹೇಳ್ಬಾರ್ದು, ಬಸವಣ್ಣನವರು ಅಂತ ಹೇಳ್ಬೇಕು. ಗೊತ್ತಿಲ್ಲ ನಿನಗೆ ದೀಕ್ಷಾ ಮಾಡಿದ ಗುರುಗಳು ಅಂದ್ರೆ ಹೇಳ್ಬೇಕು. ನಿಮ್ಮ ಗುರುಗಳು ಯಾರ ಅನಸನೆ ಆಸೆ ಬಡ್ದು ಎಬ್ಸಿದ್ ಕೇಳಿದ ಸತ್ ಬಸವಣ್ಣವರು ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಅವ್ರು ಕೊಟ್ಟ. ಮತ್ತೆ ಯಾಕೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಮನುಷ್ಯರಾಗಿ ಕಾಣುವಂತ ಒಂದು ಒಳ್ಳೆ ಸಂಸ್ಕಾರವನ್ನು ಸಲ್ಲಿಸೋದು ಯಾರಪ್ಪ ಅಂದ್ರೆ ಬಸವಣ್ಣನವರು. ಹೌದಲ್ಲ, ಹೆಣ್ಣಂದ್ರೆ ಕನಿಷ್ಠ, ಬಡವಂದ್ರೆ ಕನಿಷ್ಠ, ಕಾರಣಂದ್ರೆ ಕನಿಷ್ಠ, ಅಂಗವಿಕಲರಂದ್ರೆ ಕನಿಷ್ಠ, ಹೌದ್ರಿ, ವಯಸ್ಸಾದವರು ಅಂದ್ರೆ ಕನಿಷ್ಠ, ಹಿಂಗೆಲ್ಲ ಇತ್ತು ಅವಾಗ. ಅದನ್ನೆಲ್ಲ ತೆಗೆದಾಗ ಮನುಷ್ಯರೆಲ್ಲರೂ ಸಮಾನರು. ಗಾಂಡ ಸತ್ತ ಅಂದ್ರೆ ಕನಿಷ್ಠ ಎಲ್ಲ ಇದು ಗಾಂಡ ಸತ್ತ ದೂರು ಇಂಥ ಯಾವುದೇ ಇಲ್ಲ ನಮ್ಮ ಲಿಂಗಾಯತರು. ಮನುಷ್ಯರನ್ನ ನಾವು ಏನಂತ ಕಾಣಕತ್ತೀವ್ರಿ, ದೇವರ ಕಾಣಕತ್ತೇವ್. ಮನುಷ್ಯರಲ್ಲಿ ಆ ಮನುಷ್ಯರನ್ನೇ ನಾವು ದೇವರ ಕಾಣಕತ್ತೇವ್ ಅಂದ್ರೆ ಅಕ್ಕೆ ನಮ್ಮ ಜಡದ ರಾಶಿಮಯ್ಯನವರು ಅಂತ ಹೇಳ್ತಾರೆ, ನಾನೊಂದು ಸುರಿಗೆಯನ್ನು ಏನೆಂದು ಹಿಡಿಯಲಿ. ಸುರಿಗೆ ಅಂದ್ರೆ ಹಠಾರ, ನಾನೊಂದು ಸುರಿಗೆಯನ್ನು ಏನೆಂದು ಹಿಡಿಯಲಿ, ಏನ ಕಿತ್ತಿ ಏನೇ ಹಿಡಿಯಲಿ. ಏನ್ ತಗೊಂಡು ಯಾರಿಗೆ ಜಗವೆಲ್ಲ ನೀನೇ ಆಗಿತ್ತೆ ಕಾರಣ. ಯಾರಿಗೆ ಚುಚ್ಚಿನ ಒಬ್ರು ಯಾರದಾರ, ದೇವರೇ ಅದ. ಏನ್ ಚುಚ್ಚುದು ಅಂದ್ರೆ ಏನ್ ಕ್ಯಾಚ್ ಮಾಡೋದು ನಾನು, ಹೌದಲ್ಲ. ಈ ಒಂದು ಪ್ರಜ್ಞೆ ಯಾರಿಗೆ ಬಂದಲ್ಲ ಅವ್ರಿಗೆ ಲಿಂಗವಂತರು ಅಂತ. ಎಂಥ ಪ್ರಜ್ಞೆ ಬಂತಂದ್ರೆ ಅವ್ರಿಗೆ ಏನಂತಾರ, ಅವ್ರಿಗೆ ಶರಣರು. ಶರಣರು ಅಂದ್ರೆ ಬೇರೆ ಇಲ್ಲ, ಪರಮಾತ್ಮ ಅಂದ್ರೆ ಬೇರೆ ಇಲ್ಲ. ಶರಣರು ಅಂದ್ರೆ ಬೇರೆ ಇಲ್ಲ, ಆ ಲಿಂಗಯ್ಯ ಅಂದ್ರೆ ಬೇರೆ ಇಲ್ಲ. ನಾವು ಲಿಂಗ ಪೂಜೆ, ಲಿಂಗ ಅಂದ್ರೇನು ಆ ದೇವ್ರ ಪೂಜೆ ಮಾಡಿ 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 ನಾವೇನಾಗ್ಬಿಟ್ಟೆವು, ಲಿಂಗ ಪೂಜೆಯನ್ನು ಮಾಡಿ ನಾವೇ ಲಿಂಗ ಆಗುವಂತ ಒಂದು ಪದ್ಧತಿಗೆ ಇದಕ್ಕೆ ಲಿಂಗವಂತ ಪದ್ಧತಿ ಅಂತಾರ. ಇದನ್ನು ಬಸವಣ್ಣನವರು ಕೊಟ್ಟಾರ. ಈ ಎಲ್ಲ ನಾವೊಂದು 4 ಮಾತಿಗೆ ಏನು ಇಂಥ ಎಲ್ಲ ವಿಚಾರಗಳು ಏನೇನಪ್ಪ ಅಂದ್ರೆ ವಚನಗಳಲ್ಲಿದ್ದಾವೆ. ಬಸವಾದಿ ಶೋಷವನ್ನು ಕೊಟ್ಟಂತ ವಚನಗಳಿದ್ದಾವೆ. ಅದಕ್ಕೆ ನಮ್ಮ ಧರ್ಮಗಳು ಬಸವಣ್ಣನವರು, ನಮ್ಮ ಧರ್ಮ ಗ್ರಂಥ ಅಂದ್ರೆ ವಚನ ಸಾಹಿತ್ಯ. ನಮಗೇನು ನಮ್ಮ ಜೀವನದ ಕಷ್ಟ ಸುಖ ಏನಿದ್ರು ನಾವು ಎಲ್ಲಿ ಹುಡುಕಾಡ್ಬೇಕಂದ್ರೆ ವಚನ. ಎಲ್ಲ ಪ್ರಶ್ನೆಗೂ ಉತ್ತರ ಅದಾವ ವಚನಗಳನ್ನು ಹುಡ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವು ನಮ್ಮ ಧರ್ಮ ಗ್ರಂಥ. ಇಷ್ಟಲಿಂಗಯ್ಯ ನಮ್ಮ ದೇವರ, ಬಸವಣ್ಣನವರು ನಮ್ಮ ಗುರುಗಳು. ಇಷ್ಟಲಿಂಗಯ್ಯ ನಮಗ ದೇವರ, ಬಸವಣ್ಣನವರು ನಮಗ ಗುರುಗಳು. ಅಲ್ಲಿಂದ ವಚನಗಳು ನಮಗ ಧರ್ಮ ಗ್ರಂಥ. ಲಿಂಗಾಯತರಿಗೆ ಇವೆಲ್ಲ ಸ್ಪಷ್ಟವಾಗಿ ಗೊತ್ತಿರೋದು. ಮತ್ತೆ ಇಲ್ಲೆಲ್ಲ ಕಾಣುವಂತ ಎಲ್ಲ ಮನುಷ್ಯರು ಯಾರು, ದೇವರ ಸ್ವರೂಪರು. ಅಂದ್ರೆ ನಾ ಎಲ್ಲಿದ್ದೀನಿ, ದೇವ್ರ ಒಳಗೆ ಇದ್ದೀನಿ. ಕೆಲವರು ಇರ್ತಾರೆ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ವಿಷಯ. ಮಹಾತ್ಮ ಗಾಂಧೀಜಿ ಅಂತ ಕೊಂಡು ಬಂದ್ರೆ ನೀವು ದೇವ್ರು ನೋಡಿರಿ, ದೇವ್ರು ನೋಡ್ರಿ ಅಂತ. ನೀವು ಭಾರಿ ಮಹಾತ್ಮ ಆತಾರ, ದೇವ್ರು ನೋಡ್ರಿ ನೋಡಿಲ್ಲ. ಮತ್ತೆ ದೇವ್ರು ಹೆಂಗದನ್ರಿ ಅದಕ್ಕೆ ಅವ್ರು ಹೇಳಿ ದೇವರ ವಾಕ್ಯ ಹೇಳಲಿಕ್ಕೆ ಬಡವರು, ದುಃಖಿಗಳು, ರೋಗಿಗಳು, ಅನಾಥರು, ಅಬಲರು, ಅಸ್ಪೃಶ್ಯರು, ಸ್ತ್ರೀಯರು, ಇವರೆಲ್ಲರೂ ದೇವರು. ಸ್ತ್ರೀಯರನ್ನ ಯಾಕೆ ತಗೊಂಡ್ರೆ ಇನ್ನು ಸ್ವಾತಂತ್ರ್ಯ ಇದ್ದಿದ್ದಿಲ್ವಾ? ಅಂಬೇಡ್ಕರ್ ಸಂವಿಧಾನ ಬರೋಕ್ಕಿಂತ ಮೊದಲ ಇಷ್ಟು ಸ್ವಾತಂತ್ರ್ಯ ಇದ್ದಿದ್ದಲ್ಲ. ತೆರೆ ಬಳಸಿದ್ರು ಬ್ರಾಹ್ಮಣರು, ಗಾಂಡ ಸತ್ರ ಅವ್ರ ಮೋದಿ ತೋರಿಸ್ಕೊಡ್ತಿಲ್ಲ. ಈಗ ಗಾಂಡ ಸತ್ತನಂದ್ರೆ ಈಗ ಈನಾ ಸಹಿತ ಆರ್ತಿ ಹಿಡಿಸ್ಕೊಡ್ತಲ್ಲ. ನಾವು ಇನ್ನೂ ಸಹಿತ ಎಷ್ಟು ಕೀಳಾಗಿ ಮಾಡ್ತೇವೆ. ಯಾವ ಇಂಥ ಮೂಢಗಳನ್ನ ಆಚರಣೆ ಮಾಡಬಾರ್ದು. ಅದಕ್ಕೆ ಇವ್ರೆಲ್ಲರೂ ಯಾರಪ್ಪ ಅಂದ್ರೆ ಇವರೇ ದೇವರ ಅಂತ ಹೇಳಿದ್ರು. ದೇವ್ರ ಅಂದ್ರೆ ನಾವು ಯಾರಿಗೆ ಸಹಾಯ ಮಾಡಕ್ ಸಾಧ್ಯ ಆಕೈತಿ, ಯಾರು ನಮ್ಮ ಸಹಾಯಗಳು ತಗೋತಾರಲ್ಲ ಅವ್ರೆಲ್ಲರೂ ಯಾರು, ದೇವ್ರ. ನಾ ಸಹಾಯ ಮಾಡೋ ನಾ ಯಾರು, ಭಕ್ತ. ಅದಕ್ಕೆ ಒಂದು ಬಸವಣ್ಣವರು ಸಭೆ ಒಳಗೆ ಕೇಳಿದ್ರು ಎಲ್ಲರೂ, ಇದ್ರ ಭಕ್ತರು ಯಾಕೆ ಮಂದಿ ಯಾರು ಜಗತ್ತಿನಾಗ ಯಾರು ಹೇಳ್ಕೊಂಡು ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಎಲ್ಲರೂ ಹೇಳಿದ್ರು. ಇವರು ಬಸವಣ್ಣವ್ರು ಪಾಳೆ ಬಂತು, ಸುಳ್ಳು ಜಗತ್ತಿನಾಗ ಯಾರು ಭಕ್ತರಲ್ಲ, ಎಲ್ಲರೂ ಗಾಯ ಏನು ಬಸವಣ್ಣ ಅಹಂಕಾರ ಬಂತು. ನಾವು ಭಕ್ತರಲ್ಲ, ನಮ್ಮ ಭಕ್ತರಲ್ಲ ಅಂದ್ರೆ ಅವ್ರು ಹೇಳಿದ್ರು, ಅವ್ರು ಬಸವಣ್ಣವ್ರು ಹೇಳಿದ್ರು, ಅಂಗದ ಮೇಲೆ ಲಿಂಗವುಳ್ಳವರೆಲ್ಲ ಸಂಗಮನಾಥ. ಅಂದ್ರೆ ನೀವೆಲ್ಲರೂ ಸಂಗಮನಾಥರಿದ್ರಿ, ನಾವು ಒಬ್ಬನೇ ಭಕ್ತ. ಅಂದ್ರೆ ನಾನು ನಿಮ್ಮ ಸೇವಾ ಮಾಡೋರಿಗೆ ಭಕ್ತ, ಸೇವೆಯನ್ನು ತಗೊಳ್ಳೋರಿಗೆ ಅಂತಾರ ದೇವರ. ಹೌದು, ಈ ಜಗತ್ತಿನಾಗ ಇರೋರು ಎಲ್ಲರೂ ಯಾರು, ದೇವರ. ನಾನು ಭಕ್ತ. ನಾ ಏನಕ್ಕೆ ಬಂದೀನಿ, ಇವರೆಲ್ಲರೂ ಸೇವಾ ಮಾಡಕ್ಕೆ ಬಂದೀನಿ.
ಇದೇ ನಮ್ಮ ಧರ್ಮ, ಇದೇ ನಮ್ಮ ಲಿಂಗ ದೀಕ್ಷೆ. ಗೊತ್ತಾಯ್ತಮ್ಮ? ಇದಕ್ಕೆ ವೇದ ದೀಕ್ಷೆ ಅಂತ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ಲಿಂಗವನ್ನು ಪೂಜೆ ಮಾಡ್ಕೊತ ಹೋಗಿ ನಾವೇನಾಗಬೇಕು, ಲಿಂಗ ಆಗಬೇಕು. ಇನ್ನು ಎರಡೇ ಅಂತ ಕ್ರಿಯಾ ದೀಕ್ಷೆ, ಆಮೇಲೆ ಮಂತ್ರ ದೀಕ್ಷೆ. ಈಗ ಯಾರ್ಯಾರು ಲಿಂಗ ಇಲ್ಲ ಕೈ ಹತ್ರಿ? ಲಿಂಗ ಇಲ್ಲ ಆದವರು ಇಲ್ಲಿವ ಎಡಗೈ ಮತ್ತು ಬಲಗೈ. ಈಗ ತಾಯಿ ನೀವು ಲಿಂಗಿಲ್ಲ ಮತ್ತ ನಾವು ಕಲ್ಲ ಮಣ್ಣ ಕಟ್ಟಿಗೆ ಪ್ಲಾಸ್ಟಿಕ್ ಪೂಜೆ ಮಾಡಬಾರ್ದು. ಹೌದಲ್ಲ? ನಮ್ಮ ನಂಬಿಕೆ ಯಾರ ಮೇಲೆ ಇರ್ಬೇಕು? ದೇವ್ರ ಮೇಲೆ ಇರ್ಬೇಕು. ಈ ದಾರ ಮೇಲೆ ದಾರ, ಚೀಟಿ, ತಾಯ್ತ, ಲಾಕೆಟ ಏನು ನಾವು ಕಟ್ಕೋಬಾರ್ದು. ಇಲ್ಲಿಗೆ ನಮ್ಮ ಶ್ರದ್ಧೆ ಏನಾಗ್ತೈತಿ, ಇದೊಂದು ದಾರ ಕಟ್ಕೊಂಡಿದ್ದೀವ, ನನಗೆ ಅಲ್ಲಿ ಗಾಯ ಆಗೋದಿಲ್ಲ, ಅಲ್ಲಿ ಹೋಗೋಣ ಅಂಜಿಕೆ ಕೊಡ್ತೈತಿ. ದೇವರೇ ನಾವು ಕೊಳ್ಳ ಇದ್ದಾಗ ಎಲ್ಲಿ ಅಂಜಿಕೆ ಬರ್ಬೇಕು? ನಾವು ನಮ್ಗೆ ಎಲ್ಲಿ ಅಪಘಾತ ಆಗ್ಬೇಕು? ನಾವು ಎದಿ ಮೇಲೆ ಕಟ್ಕೊಂಡು ಜಗತ್ತಿನೊಳಗೆ ದೇವ್ರನ್ನ ಎದಿ ಮೇಲೆ ಕಟ್ಕೊಂಡು ತಿರ್ಗಾಡೋ ಕೇವಲ ಒಬ್ಬರೇ ಮನುಷ್ಯರೊಳಗ ಲಿಂಗಾಯತರು. ಯಾಕಂದ್ರೆ ನಾವು ಹಿಂಗೆ ಹೊಂಟೇವು, ನಾವು ಮುಂದೆ ಆಪತ್ತು ಬರ್ತೈತಿ, ಆಕ್ಸಿಡೆಂಟ್ ಆಗೋದೈತಿ, ಅನಾಹುತ ಆಗೋದೈತಿ, ಯಾರೋ ಬಂದು ಬಡಿಯೋರದಾರ, ಏನೋ ಮಾಡೋರದಾರ. ಆದ್ರೆ ನನ್ನ ಮುಂದೆ ಯಾರದಾರ? ದೇವ್ರ. ನನ್ನ ಮುಂದೆ ಬಂದಿಲ್ಲ ದೇವ್ರ, ಹಿಂದೆ ಹಾಕೋತೇವೆ ಹಿಂಗೆ ಮುಂದೆ ಹಾಕೊಂಡು ನನ್ನ ಮುಂದೆ ದೇವ್ರದಾರ ಅಂದ್ರೆ ನನ್ನ ಪೂರ್ಣ ರಕ್ಷಣೆ ಯಾರು ಮಾಡ್ತಾರ? ದೇವರೇ ಮಾಡ್ತಾನೆ. ಅದಕ್ಕೆ ನಾವು ಆ ದೇವ್ರ ಇಲ್ಲಿ ಬಿಟ್ಟು ಮತ್ತೆ ನಾವು ಎಲ್ಲಿ ನಂಬಿಕೆ ಇಡಬಾರ್ದು. ದಾಯ, ತೀರಿ, ತಾಯಿ ಕುರಿ ಅವ್ರ ಮೇಲೆ ನಂಬಿಕೆ ಇಡಬಾರ್ದು. ಅದಕ್ಕೆ ಹೇಳ್ತಾನೆ, ಸದಾ ನಿನಗೆ ಅವ್ವ ಏನು ಕಲಿಸ್ಯಾಳ? ತಂದೆ ನೀನು. ನಿಮ್ಮ ಸಾಲ ಗುರುಗಳು ಏನು ಕಲಿಸ್ಯಾರ? ತಂದೆ ನೀನು. ಆಯಿ ಮುತ್ತಿ ಏನು ಕಲಿಸ್ಯಾರ? ತಂದೆ ನೀನು. ನಾವು ಗುರುಗಳು ಏನು ಕಲ್ಸಾಕ್ತೇವೆ? ತಂದೆ ನೀನು, ತಾಯಿ ನೀನು. ಇದೇ ಕಲ್ಸಾಕ್ತೇವೆ. ಎಲ್ಲ ಜಗತ್ತೇ ಎಲ್ಲರೂ ಕಲ್ಸಾಕ್ತೇವೆ. ಹೌದಲ್ಲ? ನಿಮ್ಮ ಅಪ್ಪ ಅವನೇ ನೀನು ಕಲ್ಸಾಕ್ತಾರೆ. ತಂದೆ ನೀನು, ತಾಯಿ. ತಂದೆ ನೀನು, ತಂದೆ ತಾಯಿ ಇದ್ದವರೇ ಕಲ್ಸಾಕ್ತಾರೆ. ತಂದೆ ನೀನು, ತಾಯಿ ನೀನು ಅನ್ನೋ ಅಂದ್ರೆ ಅವ್ರಿಗೆಲ್ಲ ಲಿಂಗೈಗನ್ನೋ ಜಾಟ. ಆ ದೇವ್ರಿಗೆ ತಂದೆ ತಾಯಿ ಅಲ್ಲ. ಹೌದು, ಗೊತ್ತಾಗ್ತಿಲ್ಲ? ಅದಕ್ಕೆ ಆ ದೇವ್ರಿಗೆ ಎಲ್ಲಾರ ತಂದೆ ತಾಯಿ ಯಾರಾಯ್ತು ಹಂಗಾರ? ಎಲ್ಲರೂ ಯಾರಿಗೆ ಹೇಳ್ತಾರೆ? ತಂದೆ ನೀನು, ತಾಯಿ ನೀನು ಅಂತ ದೇವ್ರಿಗೆ ಹೇಳ್ತಾರೆ. ಹಂಗಾರೆ ನಮ್ಮ ತಂದೆ ತಾಯಿ ಯಾರು? ದೇವ್ರ. ಹೌದು, ಆ ದೇವ್ರ ಮಕ್ಕಳು ನಾವೆಲ್ಲ ಅಂದಾಗ ನಮ್ಗೆ ಬೇರೆ ಇರ್ತೈತಿ. ನಾವು ಹೊಲ್ಯಾರವ, ನಾವು ಹೊಲ್ಯಾರ್ದು, ಇದು ಮಾರದು, ಇದು ಮಂಚಗಾರದು, ಇದು ಮುಸುಳ್ರು, ಹಿಂಗೆ ಏನಿರ್ತೈತೇನ ಇಲ್ಲ. ನಾವು ಮನುಷ್ಯರೆಲ್ಲರೂ ಸಮಾನವಾಗಿ ಕಂಡು ಅವ್ರ ಪಡ ನಿಂಗ ಕಟ್ಕೊಳ್ಳಿ ಬಿಡ್ಲಿ, ಅವ್ರಿಗೆ ಆ ಮಾರ್ಗ ಹೇಳಬೇಕು, ಕಟ್ಕೊಳಕ್ಕೆ ಹಚ್ಚಬೇಕು. ಅವರು ದೈವತ್ತು ಬೈವ ವಿಚಾರ ಮಾಡೋಕೆ ಅರ್ಥವಾಗಿ ನಾವು ಇಲ್ಲಿ ಭೇದವನ್ನು ಮಾಡಬಾರ್ದು. ಅದಕ್ಕೆ ಮತ್ತು ನಾವು ಪಾಪಿಗಳಲ್ಲಿ ಸಹಿತ ಭೇದವನ್ನು ಮಾಡಬಾರ್ದು. ಬಸವಣ್ಣನವ್ರನ್ನ ಮನೆ ಕಳ್ಳತನ ಮಾಡಕ್ಕೆ ಬಂದಿದ್ದ, ಅವನು ಸಂಗಮನಾಥ. ಆಕಳಗಳು ತುಳು ಮಾಡ್ಕೊಂಡು ಹೊಂಟಿದ್ರು, ಅವ್ರಿಗೆ ಸಂಗಮನಾಥ. ಅವ್ರ ಹೆಂಡತಿ ಎಲ್ಲ ಸಾಮಾನುಗಳು ತೊಗೊಂಡಿಲ್ಲ, ಕಡೆ ಹಾಕಿದ್ದಾವ. ಅವ್ರ ಹೆಂಡತಿ ಕಳ್ಳ ಅಂದ ಅಲ್ಲೇನು ಕಳ್ಳ ಬರ್ತಾನ ಬಂದವ ಸಂಗಮನಾಥ. ಒಬ್ಬ ಒಂದು ಚಾಕು ತಗೊಂಡು ಹಿಂಗೆ ಮಾಡಿ ಹೊಡಿಬೇಕಿದ್ದ ಬಸವಣ್ಣರಿಗೆ ಕಣ್ಣು ತೆಗೆದು ನೋಡಿ ಸಂಗಮನಾಥ ಅಂದು ಹೊಳೆ ಕಣ್ಣು ಮುಚ್ಚಿ. ನಾವು ಬರೀ ಬಾಕು ಓಡಾಡಕ್ಕೆ ನೋಡ್ತೇವ್ರು. ಹಿಂಗೆ ಹಿಂಗೆ ದೊಡ್ಡ ಚಾಕು ತಗೊಂಡು ಹೊಡಿಕತ್ತಾನ, ಹಿಂಗೆ ನೋಡಿ ಸಂಗಮನಾಥ ಅಂದು ಕಣ್ಣು ಮುಚ್ಚಿಬಿಟ್ರು. ಹಂಗಂದ ಗಾಬರಿಟ ಸಾವಿರ ಮಂದಿ ಕೊಲೆ ಮಾಡಿ ನೀನು ಮಂದೆಲ್ಲ ಗಾಬರಿ ಹಾಕಿರ್ತಾರೆ. ಹಿಂಗಾಗಿ ಹಿಂಗ್ಯಾಕಂದ ಅವ ಎಬ್ಸಿದ ಅವ್ರಿಗೆ ಬಂದಿಲ್ಲ. ಹೇಳ್ರಿ, ನಾನು ಈಗ ಚಾಕು ಚುಚ್ಚಾಕ್ ಬಂದೀನಿ, ನಿಮ್ಗೆ ಕಲಾಸ ಮಾಡಕ್ಕೆ ಬಂದೀನಿ, ನಾನು ಯಾಕೆ ನೀವು ಸಂಗಮನಾಥಲ್ಲಿ ನಾವು ಚುಚ್ಚಿ ಮತ್ತು ಸಾತ್ರಿ ಸಂಗಮನಾಥ ಅಂತ ಕುಡ್ಕೋತೀನಿ. ಯಪ್ಪ ಗಾಬರಿ ಆಗಿ ಅವ ಶರಣ ಅಂತ. ಅವನೇ ನನ್ನಯ್ಯ ಶರಣ, ನನ್ನಯ್ಯ ಅಂತ ವಿಚಾರ ಬರ್ತಾರ್ರಿ, ಅವರೇ ಶರಣ. ನಾವು ಹಿಂಗೆ ತಿಳ್ಕೊ, ಇವಾಗ ಪಾಪಿ ಏನೋ ಅಂತಲೂ ಬೇಗ ಮಾಡಂಗಿಲ್ಲ. ಪಾಪಿಯಲ್ಲಿ ಪುಣ್ಯವಂತರಿಗೆ ಅದೆಲ್ಲ ಅವ್ರ ಕರ್ಮ ಧರ್ಮ ಅವ್ನು ಸುತ್ತ, ನಾವು ನಮ್ಮ ಸುತ್ತ ಇಂಥವ್ರು ತಿಳ್ಕೊಂಡು ಹೋಗೋದಕ್ಕೆ ಇದಕ್ಕೆ ಲಿಂಗ ದೀಕ್ಷೆ ಆಯ್ತಾ. ಈಗ ಕ್ರಿಯಾ ದೀಕ್ಷೆ ಮಾಡಿ. ಈಗ ಲಿಂಗ ಯಾರ್ಯಾರಿಲ್ಲ, ಸಣ್ಣ ಮಕ್ಕಳಿಗೆ ಏನೈತಲ್ರಿ ನಾಗೇಶ್ವರ ದೊಡ್ಡವ್ರಿಗಿಂತ ಗುಂಡು ಲಿಂಗ ಕೊಡ್ತೀವಿ. ಅಷ್ಟು ಮಾಡೋಂಗಿಲ್ಲ. ಇದು ಯಾಕೆ ಮಂದಿ ಬೇಕನ್ನೋದು ಹೇಳಿ ಕರೆಕ್ಟಾಗಿ. ಫಸ್ಟಿಗೆ ಇದು ಒಂದೊಂದಾಗ ರುದ್ರಾಕ್ಷಿ ಇರ್ಬೇಕು ಕೊಳ್ಳಾಗ. ನಾಗೇಶ್ವರವ್ರಿಗೆ ನಾಗೇಶ್ವರ ರುದ್ರಾಕ್ಷಿ ಇರ್ತಾವೆ. ಕೇವ ಶಿಶುಗಳು ಅದು ಚಾಕು ತೊಂಬ ಚಾಕು ಅರಿಬಿಟ್ಟು ಇದೇ ಕೊಂಡಿರೋದ್ರಿಂದ ಇಲ್ಲಿ ಮುಲೆ ಅದರ ಕಟ್ರಿ ತೊಂಬರಿ ಕಟ್ರಿ ಪಕ್ಕ ಶಿಶಿ ಆಗಿ ಹುಡುಕದ ಬರೋಬ್ಬರ ಸಲ ಕಟ್ಟಿದ ನಿಮ್ಮ ಮೇಲೆ ಮನ್ಯಾಗ ಬುದ್ಧಿ ಐತಿ ನಾವು ಲಿಂಗಾಯ್ತದ ಅಂತ ಏನು ಕಟ್ಬೋದು ಅಂತ ಹೇಳ್ಬೇಕು. ಮತ್ತೆ ಅವು ಬುದ್ಧಿಗಡೆ ಇರ್ತಾವೆ ಕಟ್ಟಾಕ್ಬಿಟ್ಟಿರ್ತಾವೆ ಗೊತ್ತಾಗ್ತಿಲ್ಲ. ನೀನು ತಪ್ಪಾಡ್ದು. ಯಾಕಂದ್ರೆ ನೀವು ನಮ್ಮ ಧರ್ಮ ಈ ಧರ್ಮ ವಿಶ್ವಾಸ ನೀವು ನೀವು ತಪ್ಪಾಡು. ಅವ್ರು ಯಾರು ತಪ್ಪಬೇಕು ಕಟ್ ಮಾಡಿಲ್ಲ. ಮತ್ತು ಒಂದೊಂದರೇ ರುದ್ರಾಕ್ಷಿ ಇರ್ಬೇಕು ಕೊಳ್ಳಾಗ. ಈಗ ಯಾರು ರುದ್ರಾಕ್ಷಿ
ರುದ್ರಾಕ್ಷಿ ಇಲ್ಲ ಬಿಡ್ರಿ ಕುಂಡ್ಗಡಿಗೆ ಏವಿ ತೆಗೆದ ಅದರ ಕಾಯಿ ಚೀಟಿ ಪಟ್ 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 ಮೋಸ ಮಾಡ್ತಾರೆ ಹೆಂಗೆ ಎಲ್ಲಾರು ಗೊತ್ತಾಗ್ತಲ್ಲ ಏಯ್ ನೋಡಿದಲ್ಲ ಹಿಂಗೆ ಕಟ್ಬೇಕು ಎಲ್ಲರಿಗೂ ಬೇಗ 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 ಎಲ್ಲ ನಿಮ್ಗೆ ಕಟ್ ಹಿಂಗೆ ಹಿಂಗೆ ಹಾಸ ನೀನು ಬರ್ತೀನಿ ಕಟ್ಕೊಂಡು ತೋರಿಸಿ ಇಲ್ಲಿ ನೋಡಿದ್ವಿ ಹೆಂಗೆ ಕಟ್ಕೊಂಡು ಹಿಂಗೆ ಮಾಡಿ ಹಿಂಗೆ ಗಂಟೆ ಹಾಕಿದ್ರೆ ಬೆಚ್ಚಾಗ ಗೊತ್ತಾಗ್ತಲ್ಲ ಹಿಂಗೆ ಎಲ್ಲರಿಗೂ ಬೇಗ ಬೇಗ ಕಟ್ಟಿವ ಯಾಕೆ ನಿನ್ನ ಬಗ್ಗೆ ಲಿಂಗ ಎಲ್ಲೈತು ಅದೇ ನೋಡು ಚಿತ್ರದುರ್ಗ ಮಠದಾಗಿರ್ತಕ್ಕ ಲಿಂಗ ಇಲ್ಲಿ ಊಟನೇ ಕೊಟ್ಟಿಲ್ಲ ಅವ್ರಿಗೆ ಈಗ ಇಲ್ಲಿ ಊಟ ಕೊಡಾಕಿದ್ದೀರಿ ಅವ್ರು ಲಿಂಗ ಕೊಟ್ಟಾರೆ ಅದಕ್ಕೆ ಎಲ್ಲಾ ಮನೆಗಳು ಏನೋ ಚಿತ್ರದುರ್ಗ ಮಠ ಲಿಂಗ ಇದ್ರೆ ಊಟ್ರಿ ಲಿಂಗ ಇದ್ರೆ ಇದು ಕೊಡ್ಬೇಕು ಎಲ್ಲರೂ ನಮ್ಗೆ ಕೊಡು ಎಲ್ಲರೂ ಕಟ್ಟಿ ಕಟ್ಟು ಎಲ್ಲರೂ ಕಟ್ಟು ಕಟ್ಕೊಂಡೆ ನಿನ್ನೆ ಕಟ್ಕೊಂಡೆ ಒಂದೊಂದು ರುದ್ರಾಕ್ಷಿ ಇರ್ಬೇಕು ಎಲ್ಲರೂ ಕಟ್ಬೇಕು ಒಂದು ರುದ್ರಾಕ್ಷಿ ಇರ್ಬೇಕು ರುದ್ರಾಕ್ಷಿ ಅಂದ್ರೆ ಏನಪ್ಪಾ ಅಂದ್ರೆ ಅದು ರುದ್ರಾಕ್ಷಿ ಮೈಯೆಲ್ಲ ಕಣ್ಣಿಡೋದು ನಾನು ಮೈಯೆಲ್ಲ ಕಣ್ಣಾಗಿರ್ತೀನಿ ಅಂದ್ರೆ ಅಷ್ಟು ಎಚ್ಚರವಾಗಿರ್ತೀನಿ ನಾನು ಯಾರು ನೋಡ್ಬೇಕು ಅವ್ರನ್ನ ನೋಡ್ತೀನಿ ಯಾರು ಮುಟ್ಟಬೇಕು ಅವ್ರನ್ನೇ ನೋಡ್ತೀನಿ ಹೌದು ಇದು ನಾನು ಹೌದು ಅಲ್ಲ ಮುಟ್ಟಬಾರ್ದು ಆ ಪ್ರಜ್ಞೆ ನಾನು ಮೈಯೆಲ್ಲ ಕಣ್ಣಾಗಿರ್ತೀನಿ ಅನ್ನೋದು ಪ್ರಜ್ಞೆ ಇರೋದು ರುದ್ರಾಕ್ಷಿ ಇಲ್ಲ ಬರ್ರಿ ಎಲ್ಲರಿಗೆ ಕುಂದು ಕೂಡ ಎಲ್ಲರಿಗೆ ರುದ್ರಾಕ್ಷಿ ಎಲ್ಲರಿಗೂ ಬಂದ್ರೆ ನಮಸ್ಕಾರ ಇಲ್ಲೇ ಕುಂದು ಮಾಡ್ತೀನಿ ಅವಾಗ ಒಂದು ಕಟ್ಟು ಏವಿ ಅಲ್ಲಿ ಕಟ್ಟಿಂದ ಅವಾಗ ಇಲ್ಲ ನಮ್ಮ ಮಗನಿಗೆ ಒಂದು ಕೊಡ್ರಿ ಮನ್ಯಾಗ ಇರ್ತಾನ ಏನು ಇಲ್ಲ ಹೆಂಗೆ ಸಾಲ್ತಾವ ಅಂದ್ ಕೂಡ ತಗೋರಿ ಎಲ್ಲರೂ ಹಿಂಗೆ ಕೇಂದ್ರ ಈಗ ಎಲ್ಲರಿಗೂ ಕಟ್ಟಿದ್ರೆ ಅವಾಗ ಕಟ್ಟಿದ್ರೆ ರುದ್ರಾಕ್ಷಿ ಸರಿ ಕೊಡು ಕೊಡ್ತೀನಿ ಸಂಬಂಧ ಹಾಂ ಹಾಂ ಕೊಡಕ್ಕೆ ಇಲ್ಲ ಅವರಿಗೆ ಬಂದಿಲ್ಲ ಅವರಿಗೆ ಕೂಡಿ ಕೂಡಿ ಎಲ್ಲರೂ ಪಟ್ 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 ಹಚ್ಚಿ ಬಂದ್ಬಿಡು ಅವಾಗ ನೀವು ಕುಂದ್ರಿ ಎಲ್ಲಿ ಹೋಗಿ ಅವ್ರಿಗೆ ಜಾಗ ಇರಕ್ಕೆ ಆದ್ರೆ ವಿಭೂತಿ ಹಚ್ಕೊಂಡ್ರೆ ಅವ್ರಿಗೆ ಜಾಗ ಆಗಕ್ಕೆ ಜಾಗ ವಿಭೂತಿ ಹಚ್ಕೊಂಡ್ರೆ ಆಕೆ ದಾರಿ ಇಲ್ಲ ದಾರಿ ಇಲ್ಲ ದಾರಿ ಇಲ್ಲ ಏನಿಲ್ಲ ಹಾಂ ಈಗ ಬಾ ನಿಮ್ಗೆ ಐತೆ ಲಿಂಗ ಐತೆ ಲಿಂಗ ಐತೆ ಐತೆ ಹಾಂ ಶಾಣಿ ಬನ್ನಿನ ಹಂಗೆ ಲಿಂಗ ತೋರಿಸ್ಪ ಐತೆ ತೋರ್ಸಿ ಯಪ್ಪ ಎಷ್ಟು ಶಾಣೆ ಇದೆ ನೀನು ಹೆಂಗೆ ಇರ್ಬೇಕು ಅಪ್ಪಾಜಿ ಏ ಬಾರ ಬಂಗಾರ ನೋಡ ಹೆಂಗೆ ಇಟ್ಕೊಂಡು ಕಳ್ಕೊಬೇಡ ಈಗ ಈ ಲಿಂಗ ಏನೈತ್ಲ ಹೊಡಿತಾನ ಕಳಿತಾನ ಏನ್ರಿ ಆದ್ರೆ ಮತ್ತೆ ಬರ್ಬೇಕು ಮುರುಗಳ ಮಠಕ್ಕೆ ಮುರುಗಳ ಕೊಲ್ಲಿನ ಕಳೆದು ಕೊಡ್ರಿ ಅಂತೇಳಿ ನೀವು ಕಟ್ಟು ಹೋದ್ರಿ ಕಳಿದ್ನ ಹೆಂಗೆ ಮಾಡಲಿ ಆ ದಾರಿನ ಹೆಂಗೆ ಮಾಡಲಿ ಇಂಥ ಕತ್ತಿ ಹೊಡೆದು ಗೊತ್ತಾಗ್ತಿಲ್ಲ ಹೋದ್ರೆ ಮತ್ತೆ ಅಪ್ಪ ಅವ್ರು ಕರ್ಕೊಂಡ್ಬರ್ಬೇಕು ಮಠಕ್ಕೆ ಮತ್ತೊಂದು ಲಿಂಗ ತೊಗೊಂಬರ್ಬೇಕು ಗೊತ್ತಾಯ್ತಾ ಲಿಂಗ ಇರ್ಲಾರ್ದೇ ಇರಬಾರ್ದು ಈಗ ಶಾಲೆಯಾಗ ಆಟ ಆಡ್ತಿರ್ತೀವಿ ಆಟ ಆಡ್ಕೊಂಡು ಡಿಶು ಬುದ್ಧಿ ಆಡ್ತಿರ್ತೀರಿ ಕಬಡ್ಡಿ ಆಡ್ತಿರ್ತೀರಿ ಅವಾಗ ಏನು ಮಾಡಬೇಕು ಈ ಲಿಂಗ ತೆಗೆದು ಕಿಶನಾಗಿ ಯಾಕೆ ಈಗ ಎಲ್ಲಿ ಬಿಡ್ತಾರೆ ಹೌದು ಅವಾಗ ಕಿಶನ್ ಇಟ್ಕೋಬೇಕು ಆಟ ಎಲ್ಲ ಕಡಿದು ಮತ್ತೆ ಹೊಳ್ಳಿ ಒಳಗೆ ಹಾಕೋದು ಮತ್ತೆ ಒಳಗೆ ಹಾಕೋಬೇಕು ಹಿಂಗೆ ನಾವು ಹಾಕೊಂಡು ಹೋದಿ ಟೀಚರ್ ಇದು ಯಾಕಂದ್ರು ನಮ್ಮ ಲಿಂಗ ಐತಿ ಅಂದ್ರೆ ಹಿಂಗೆ ಜನ ತೆಗಿಬಾರ್ದು ಒಳಗೆ ಹಾಕೊಂಡು ಅದು ಒಳಗಿಂದ ಇದು ಯಾಕೆ ತೆಗಿ ಅಂದ್ರೆ ಅದು ನಮ್ಮ ದೇವ್ರ ಐತ್ರಿ ಲಿಂಗ ಅಂದ್ರೆ ಏನು ದೇವ್ರ ಐತ್ರಿ ನಾ ತೆಗಿಯಂಗಿಲ್ಲ ಎಲ್ಲರಿಗೂ ಚಿಪ್ಪ ಇದನ್ನ ನಾ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು ಗೊತ್ತಾಯ್ತಾ ಎಲ್ಲ ಹೀಗೆ ಕೊಡ್ಬೇಕು ಇಲ್ಲಿ ನೋಡಿ ಹಿಂಗೆ ಕಟ್ಬೇಕು ಗೊತ್ತಿಲ್ಲ ಎಷ್ಟು ಅವಶ್ಯಕ ನೋಡ್ಕೊಂಡು ಹಿಂಗೆ ಕಟ್ಬೇಕು
4 ವರ್ಷ ತಗೋ ಎಲ್ಲರಿಗೂ ಉದ್ದ ಬೇಕಾದ್ರೆ ಉದ್ದ ಗಿಡ ಬೇಕಾಗಿತ್ತು ನೀನು ಬುದ್ಧಿ ಇರ್ಬೇಕು ನಿನ್ನ ವಾರಿಗೆ 5 ಲಗ್ನ ಆಗಿತ್ತು ವಾರಿಗೆ 5 ಲಗ್ನ ಆಗಿತ್ತಲ್ಲ ಒಂದು ಮಗು ಸಹಿತ ಆಗಿರ್ಬೇಕು ಆಯ್ಕೆ ಮತ್ತೆ ಇಲ್ಲ ಅಮ್ಮನ ನೋಡಿದ್ರಲ್ಲ ನೀನು ಸ್ವಂತ ವಿಚಾರ ಮಾಡು ಯಾಕಂದ್ರೆ ಸಾಲಿ ಒಳಗೆ ಫಸ್ಟ್ ಯಾರು ಬರ್ತಾರ ನೀ ಬರ್ತೀವಿ ಅಮ್ಮ ಬರೀತೀವಿ ನಿನ್ನ ಜೀವನದಾಗ ನೀನು ದೊಡ್ಡ ಏನೇ ಇರ್ತಾರೆ ಇಂಥ ಲಿಂಗ ಕೊಡ್ಲೆ ಗುಂಡು ಲಿಂಗ ಕೊಡ್ಲೆ ಹಾಂ ಒಂದು 2 ನಿಮಿಷ ಇವ್ರಿಗೆ ಸಣ್ಣ ಮಕ್ಕಳು ಕಟ್ಟಿಂದ ನಿಮ್ಗೆ ದೊಡ್ಡವ್ರಿಗೆಲ್ಲ ಬಾ ಇವತ್ತು ಹಚ್ಚು ಎಲ್ಲಾಗ ಇವತ್ತು ಹಚ್ಚು ಬಾ ಕಳ್ಕೊಬೇಡ ಅಲ್ಲಿ ಗುಡ್ಲಿಂದ ಬೇರೆ ಅದು ಇದು ಬೇರೆ ಅಲ್ಲ ಇದನ್ನ ಹಿಂಗೆ ಪೂಜೆ ಮಾಡ್ಕೊ ಮತ್ತೆ ಲಿಂಗ ನೋಡ್ಕೊಂಡು ಲಿಂಗ ನೋಡ್ಕೋತ ಕುಂದ್ರು ಮನಸ್ಸು ಏಕಾಗ್ರ ಆಕೈತಿ ಹಾಂ ಬೇಗ ಬೇಗ ಈ ಯಾರು ಸಣ್ಣ ಮಕ್ಕಳಿಗೆ ಒಬ್ಬರು ಲಿಂಗ ಇವರೆಲ್ಲ ದಾರ ಕಟ್ಬಿಟ್ಟಿಲ್ಲ ಬಾ ಇದೇನು ಹಾಕೊಂಡಿ ಒಬ್ಬ ಬಸವಲಿಂಗ ಯಾಕೆ ಬಂದಾರನ ಇಲ್ಲ ಯಾವ ಲಿಂಗ ಕಟ್ಕೊಂಡು ಹಿಂಗೆ ಸರ್ ಬಿಚ್ಚು ಕೊಡ್ರಿ ಇಲ್ಲ 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 ಲಿಂಗ ಹಾಕೋರು ಇಲ್ಲಿ ಹೆಂಗೆ ನಿಂತ್ಕೊಡ್ರಿ ಹೋಗ್ಬೇಡ್ರಿ ನಿಮ್ಗೆ ಮಂತ್ರ ಹೇಳ್ಬೇಕಲ್ಲ ಎಲ್ಲರಿಗೆ ಹಾಂ ಮಂತ್ರ ಹೇಳ್ತೀನಿ ಮಂತ್ರ ದೀಕ್ಷೆ ತಗೊಂಡು ಹೋಗ್ಬಿಡ ಆದ್ರೆ ಯಾರು ಯವ್ವ ಈಗ ಗುಡ್ ಲಿಂಗ ಯಾರ್ಯಾರು ಬೇಕ್ರಿ ಇವ ಬಿಚ್ಚ ಕೊಳ ಇದನ್ನ ಕೊಳ ಇದ್ರಾಗ ಲಿಂಗ ಹಾಕೋದಿರ್ತೈತೆ ಸಣ್ಣ ಪೀಠ ಅದ ಪೀಠ ಹಾಕೋಬಾರ್ದು ಮತ್ತೆ ಯಾರದ್ರಿ ನಿಮ್ಗೂ ಲಿಂಗ ಬೇಕಲ್ರಿ ಮತ್ತೆ ಯಾರಿಗೆ ಬೇಕ್ರಿ ಲಿಂಗ ಕೊಡ್ರಿ ಲಿಂಗ ಕೊಡ್ರಿ ಒಂದು ಲಿಂಗ ಅನ್ಕೂಡಿಸಿದಾರ ಇಲ್ಲ ನಿನಗ ಎಲ್ಲ ಒಟ್ಟಿಗೆ ಇವ ಎಲ್ಲರಿಗೂ ಮುಗಿದ್ರೆ ಇವ ಎಲ್ಲರಿಗೂ ಈಗ 1 ನಿಮಿಷ ತಡ್ರಿ ಈಗ ಎಷ್ಟು ಮಂದಿ ಯಾರು ಹೇಳ್ರಿ 1 2 3 ಅಲ್ಲ ಬರುತ್ತೆ ಆಮೇಲೆ ಮುಗಿಲ್ ಕೈ ಹಿಡ್ರಿ ಎಡಗೈ ಎಡಗೈ ಕೈಯಾಗ ಬಸವ ಬರ್ಕೋಬೇಕ್ರಿ ಬಸವ ಅಂತ ಬರ್ದು ಲಿಂಗ ಇಟ್ಕೋಬೇಕ್ರಿ ನಮ್ಮ ಕಣ್ಣ ನೋಡ್ರಿ ಬಸವ 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 ಇದೇ ಅಂತ ನೋಡಿ ನಿಮ್ಮ ಪೂಜೆ ಮಾಡೋದು ಬಸವ ನಿಮ್ಮ ಕೆಲಸ ಮಾಡೋದು ಬಸವ 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 ಅನ್ಕೋತೀರಿ ನಿಮ್ಮ ಬದುಕೇ ಬಂಗಾರ ಆಯ್ತಾ ಗುರು ಬಸವ ಲಿಂಗ ಬಸವ ಅವ 5 ಬೆಳ್ಳ ಲಿಂಗ ಮುಟ್ರಿ ನೀವು ಒಬ್ರಿಗೆ ಹೇಗೆ ಎಲ್ಲ ಮಾಡ್ಕೊರಿ 5 ಬೆಳ್ಳ ಮುಟ್ರಿ ಚೀಪ್ ಬೆಳ್ಳ ಹಾಂ ಚೀಪ್ ಬೇಕ್ರಿ ಚೀಪ್ ಹಾಂ ಅಲ್ಲಿ ಲಿಂಗ ಆಯ್ತು ಮುಂದೆ ಕೇಳ್ರಿ ಇಲ್ಲಿ ಇಡ್ರಿ ಇಲ್ಲಿ ಇಲ್ಲಿ ಹಾಂ ಈಗ ಕೊಡ್ರಿ ಕೊಡುದು ಕೈ ಒರೆಸ್ಬಾರ್ದು ಕೂದಲಕ್ಕ ಹಚ್ಕೋಬಾರ್ದು ಹಾಂ ಇಷ್ಟು ಮಾಡಿ ವಿಭೂತಿ ಹಚ್ಚಿ ಸರ್ ಬಿಡಿ ನೀವು ಅಪ್ಪ ಹಿಡಿ ಕೈಯಾಗ ಬರ್ಕೊಂಡು ಲಿಂಗ ನಿಮಗೆಲ್ಲ ಗೊತ್ತೈತಿ ಪಜಿ ಅವರು ಈ ಕಡೆ ಬರ್ರಿ ಅನ್ನೋರು ನೀವು ಹಾಂ ರೀ ಚಪಾತಿ ಎಲ್ಲ ಸಾಧ್ಯ ಮತ್ತೆ ನೀವು ಹೇಳಿ ಹಂಗೆ ಬೇಡ ನಮ್ಮ ಕಡೆ ಹಾಂ ಸರಿ ನಮ್ಮ ಕಣ್ಣ
ಬಸವ 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 ಅನ್ನೋದೇ ಮಹಾಮಂತ್ರ ನೋಡ್ರಪ್ಪ. ಈ ಮಂತ್ರ ಜಪಿಸ್ಕೊತ ಹೋಗಿ ತಮ್ಮ ಸಂಕಲ್ಪ ಎಲ್ಲ ಕೇರಿ ಇರ್ತಕ್ಕ ಅದ ದಾರಿ ಏನು ಹೇಳ್ಬೇಕು ನಿಮ್ಮ ಅಲ್ಲಿ ಎಲ್ಲ ಎಲ್ಲ ಸುತ್ತಾಗಿತ್ತು ಒಳಗೆ ಇಂಥ ಹಬ್ಬಗಳು ಮತ್ ಮನೆ ಹೋಗಿ ಹುಡುಗರು ಕಟ್ಟವ್ರು ಅಷ್ಟೇ ಬೇಡ್ರಿ ಔಟ್ ಮೂಢನಂಬಿಕೆ ಏನೇ ಬೇಡ ಯಾಕೆ ದೇವ್ರಿಗೆ ನಿಮ್ಮ ಕೈಯಾಗ ಬಂದ ನೀವು ಒಂದೇ ಕೈ ಅದು ತೆಗಿರೋ ಇದೇ ತಾಯಿ ಬಸವ ಅನ್ಕೊತಿರ್ಲಿ ತಾಯಿ ತಮ್ಮ ಬದುಕಿಗೆ ಬಂಗಾರ ಆಕೈತ್ರಿ ಅವ್ರಿಗೆ ಹೇಳ್ರಿ ನಿಮ್ಗೆ ಹೇಳ್ಬೇಕು ಮತ್ತವ್ರಿಗೆ ಜಗ ಬೇಕಲ್ರಿ ನೀವು ಬನ್ನಿ ಜಗತ್ ಸಾರ್ ಐತಿಲ್ಲ ಹಂಗ ಹೋಗ್ಬೇಕು ಬರ್ರಿ ಹೇಳ್ರಿ ನಮಗೆ ಬರಲಿ ದೀಕ್ಷೆ ಇದು ಕಿಲೋಮೀಟರ್ ಅಷ್ಟೇ ಇರಲಿ ದೀಕ್ಷೆ ಬಸವಕತ್ತಿರಪ್ಪ ಎಲ್ಲ ಒಳ್ಳೆಯದು ಗುರು ಬಸವ ಚಿಲಮುಟ್ಟಿ ಬಸವ ಒಳ್ಳೆಯದು